ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಇರೋದೊಂದೇ ಜೀವನ, ಎಕ್ಸ್ಪೈರಿ ಡೇಟ್ ಇದೆಯಣ್ಣ. ಟೆನ್ಷನ್ ಕೊಡು ರಾಮಾಯಣ, ಸೈಡ್ ಇಟ್ಟು ಖುಷಿಯ ಹಂಚೋಣ. ಇರೋದೊಂದೇ ಜೀವನ, ಬರೀ ಒಳ್ಳೆ ಕತೆ ಮಾತಾಡೋಣ. ಒಳ್ಳೆ ಕಥೆ ವಿಹಾನ್ ಜೊತೆ ವಿತ್ ಆರೆಂಜ್ ಕನ್ನಡಕ ವಿಹಾನ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಒಂದು ಸರಣಿಯ ಉದ್ದೇಶ ಬಹಳ ಸರಳ. ಆಕರ್ಷಣೆಯ ನಿಯಮದ ಬಗ್ಗೆ, ಅಚೇತನ ಮನಸ್ಸಿನ ಬಗ್ಗೆ, ಮತ್ತೆ ನಮ್ಮ ಆಲೋಚನಾ ಕ್ರಮಕ್ಕೆ, ನಮ್ಮ ನಂಬಿಕೆಗಳಿಗೆ ಇರುವ ಶಕ್ತಿಯ ಬಗ್ಗೆ ನಾನು ಕಳೆದ 8 ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಬಂದಿದ್ದೀನಿ. ಆದರೆ ನಮ್ಮ ಕನ್ನಡದಲ್ಲೇ ಬಹಳಷ್ಟು ಕನ್ನಡಿಗರು ಈ ಎಲ್ಲಾ ವಿಷಯಗಳ ಬಗ್ಗೆ ಆಳವಾಗಿ ಅರಿತುಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ತಮ್ಮ ಜೀವನದಲ್ಲೂ ಅದನ್ನ ಅಳವಡಿಸ್ಕೊಂಡು ಯಶಸ್ಸನ್ನ, ಅಭಿವೃದ್ಧಿಯನ್ನ ಹೊಂದೋದು ಅಷ್ಟೇ ಅಲ್ಲದೆ, ಸಮಸ್ಯೆಗಳು ಬರೋದನ್ನ ಯಾರು ತಡೆಯೋದಕ್ಕಾಗಲ್ಲ. ಆದ್ರೆ ಸಮಸ್ಯೆಗಳು ಬಂದಾಗ ಅದನ್ನ ಹೇಗೆ ಎದುರಿಸೋದು, ಹೇಗೆ ಅದನ್ನ ಅದರಿಂದ ಬಹಳ ಒಂದು ಸುಲಭ ರೀತಿಯಲ್ಲಿ ಹೊರಗೆ ಬರೋದು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಒಂದು ಪಯಣವನ್ನ ಹೊಂದಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಅವರನ್ನ ಮಾತಾಡಿಸಿದಾಗ, ಅವರ ಒಂದು ಆಲೋಚನಾ ಕ್ರಮ, ಅವರ ಒಂದು ಅನುಭವಗಳನ್ನ ಹಂಚಿಕೊಂಡಾಗ ಅದರಿಂದ ಇನ್ನಷ್ಟು ನಿಮಗೆ ಸ್ಪಷ್ಟನೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸಾಧನೆಗಳನ್ನ ಮಾಡೋದಕ್ಕೆ, ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಆ ಒಂದು ಶಕ್ತಿ ಸಿಗುತ್ತೆ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಅದೇ ನಿಟ್ಟಿನಲ್ಲಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರ್ಕೊಂಡು ಬರ್ತಾ ಇರೋರು, ನನಗೆ ಇದು ಬಹಳ ಒಂದು ಉತ್ಸಾಹದಾಯಕ ಇಂಟರ್ವ್ಯೂ. ಯಾಕೆ ಅಂದ್ರೆ ನಾನು ಈ ಲೈಫ್ ಕೋಚಿಂಗು, ಈ ಆಕರ್ಷಣೆಯ ನಿಯಮದ ಬಗ್ಗೆ ಸ್ವಲ್ಪ ವರ್ಷಗಳ ಮುಂಚೆನೆ ನನಗೆ ಗೊತ್ತಾಯ್ತು. ಆದ್ರೆ ಈ ಲೈಫ್ ಕೋಚಿಂಗ್ ಇದೆಲ್ಲದ್ರ ಬಗ್ಗೆ ಕಳೆದ 1 ವರ್ಷಗಳಿಂದ ನಾನ್ ಕಲಿತಾ ಇದ್ದೀನಿ. ಇದನ್ನ ಜನರಿಗೆ ನನ್ನ ಜ್ಞಾನದ ಮುಖಾಂತರ ಸಹಾಯ ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿರೋರು ಕಳೆದ 14 ವರ್ಷಗಳಿಂದ ಕೋಚಿಂಗ್ ಮಾಡ್ತಾ, ಲೈಫ್ ಕೋಚಿಂಗ್ ಮಾಡ್ತಾ ಬಹಳಷ್ಟು ಜನಕ್ಕೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಪರಿವರ್ತನೆಯನ್ನ ಹೊಂದೋದಕ್ಕೆ ಬಹಳಷ್ಟು ತಂತ್ರಜ್ಞಾನಗಳನ್ನ, ಬಹಳಷ್ಟು ವಿಧಿವಿಧಾನಗಳನ್ನ ಬಳಸ್ಕೊಂಡು, ಅದು ನಾನು ಸಿನಿಮಾ ನಿರ್ದೇಶಕ, ಸಿನಿಮಾ ನಟ ಆಗಿರೋದ್ರಿಂದ ಇವರು ಫಿಲಿಂ ಥೆರಪಿ ಅಂತ ಒಂದು ಬಹಳ ಸೃಜನಶೀಲವಾದ ಒಂದು ಪ್ರಕ್ರಿಯೆಯನ್ನ ಕೂಡ ಬಳಸ್ತಾರೆ. ಸೊ ಇದೆಲ್ಲದರ ಬಗ್ಗೆ ಮಾತಾಡಬೇಕು ಅಂತ ನನಗೆ ಬಹಳ ಉತ್ಸಾಹ ಇದೆ. ನಿಮ್ಮೆಲ್ಲರಿಗೂ ಜೀವನದ ಬಗ್ಗೆ ಇವರು ಯಾವ ರೀತಿ ಜೀವನವನ್ನ ನೋಡ್ತಾರೆ, ಮತ್ತೆ ಲೈಫ್ ಕೋಚಿಂಗ್ ಅಂದಾಗ ಯಾವ ರೀತಿ ಜನರ ಜೊತೆ ಮಾಡ್ತಾರೆ. ಈಗ ನಾನು ಬಹಳಷ್ಟು ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ನಾನು ಹೀಲಿಂಗ್ ಮಾಡ್ತೀನಿ, ಲೈಫ್ ಕೋಚಿಂಗ್ ಮಾಡ್ತೀನಿ. ಸೊ ಇವರು ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೂ ಉತ್ಸಾಹ ಇದೆ. ನಿಮ್ಗೂ ಅದು ಬಹಳ ಒಂದು ಅದ್ಭುತವಾದ ಒಂದು ಸೆಷನ್ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಗೆಳೆಯರೆ, ಇವತ್ತು ನಾವು ರೋಹಿತ್ ಸಾಸ್ವೆಹಳ್ಳಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸೊ ರೋಹಿತ್, ನಮಸ್ಕಾರ. ನಮಸ್ಕಾರ, ಕೇಳಿಸ್ತಾ ನಮಸ್ಕಾರ, ಕೇಳಿಸ್ತಾ ಇದೆ. ಸೊ ನಾ ಹೇಳ್ದಂಗೆ ನಾನೇ ಇವತ್ತು ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಗೆಳೆಯರ ಎಲ್ಲರೂ ವೆಲ್ಕಮ್ ಅಂತ ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಸೊ ರೋಹಿತ್, ನಾನು ನಿಮ್ಮ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ. ಆದ್ರೆ ನಿಮ್ಮ ಮಾತಲ್ಲಿ ನಿಮ್ಮ ಪಯಣದ ಬಗ್ಗೆ, ನಿಮ್ಮ ಬಗ್ಗೆ, ನಮ್ಮ ಒಂದು ಕುಟುಂಬಕ್ಕೆ ಒಂದು ಸಂಕ್ಷಿಪ್ತವಾದ ಪರಿಚಯ ಕೊಡ್ಬೋದಾ? ಕೊಡ್ತೀನಿ. ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಾಯ್ತು. ಇಲ್ಲಿ ನಿಮ್ ಇಂಟ್ರೊಡಕ್ಷನ್ ನೋಡಿ, ನಿಮ್ದು ನೀವ್ ಹೇಳಿದ್ ಕೇಳಿಸ್ಕೊಳ್ತಿದ್ಯಲ್ಲ, ಕ್ಲಿಯರ್ ಇದೆಯಲ್ಲ? ಸ್ವಲ್ಪ ಸಿಗ್ನಲ್ ಇಶ್ಯೂ ಫೀಲ್ ಆಗ್ತಾ ಇದೆ. ಆಡಿಯೋ ಕರೆಕ್ಟ್ ಇದೆಯಾ? ಹೇಳಿ. ಸ್ವಲ್ಪ ಓಕೆ. ಅಂದ್ರೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ನೀವ್ ಹೇಳಿದೆಲ್ಲ ಕೇಳಿ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿತ್ತು. ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿತ್ತು, ಕನ್ನಡಕ ಎಲ್ಲ ಫುಲ್ ಸ್ಟೈಲಲ್ಲಿ. ತುಂಬಾ ತುಂಬಾ ಇಷ್ಟ ಆಯ್ತು. ಈ ಪ್ರೋಗ್ರಾಮು ಅಷ್ಟೇ. ನೀವು ಲಿಂಕ್ಸ್ ಎಲ್ಲ ಕಳಿಸಿದ್ರಿ, ನೋಡ್ತಾ ಇದ್ದೆ. ತುಂಬಾ ಒಂಥರ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇಂದ, ಬೇರೆ ಬೇರೆ ಅದೇ ಲೆನ್ಸ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಅದನ್ನ ಜೀವನ ನೋಡ್ಕೊಳ್ಳೋದು, ನಮ್ಮೊಳಗೆ ಒಂಥರ ಪರಿವರ್ತನಾ ತಗೊಂಬರೋದು. ಜೀವನ ಜೊತೆ ಕೆಲವು ಸತಿ ಕಷ್ಟ ಟೈಮು, ತುಂಬಾ ಚಾಲೆಂಜಸ್ ಏನೇನಿರುತ್ತೆ ಅವುಗಳನ್ನೆಲ್ಲ ಹೆಂಗೆ ಒಂಥರ ನೀವು ಹೇಳಿದ್ರಿ ನ್ಯಾವಿಗೇಟ್ ಮಾಡೋದು. ಆದರೆ ಹಿಂಗೆ ಈ ತರ ಬಂಡಿ ಅಂತೂ ಬಂದೇ ಬರುತ್ತೆ, ಅದನ್ನ ಹಿಂಗೆ ಒಂಚೂರು ಗ್ರೇಸ್ಫುಲ್ ಆಗಿ ತಗೊಳ್ಳೋದು, ಅದೆಲ್ಲ ನೋಡಿದೀನಿ. ಸೊ
ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡ್ತೀರಿ and ತುಂಬಾ ಇಲ್ಲಿ ಇರಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಪಾ. ಸೊ ರೋಹಿತ್, ನೀವು ಕೂಡ NLP ಬೇರೆ ಬೇರೆ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಈ ಪಯಣವನ್ನ ಮಾಡ್ತಾ ಬಂದಿದ್ದೀರಾ. ಫಸ್ಟ್ ಹೇಗೆ ಈ ಪಯಣ ನಿಮಗೆ ಶುರು ಆಯ್ತು? ಯಾಕಂದ್ರೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನನ್ನ ಜೀವನದಲ್ಲಿ ಇದ್ದ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡೋದಕ್ಕಾಗಿ ನಾನು ಒಬ್ಬ ಲೈಫ್ ಕೋಚ್ ಹತ್ರ ಹೋದಾಗ ನನಗೆ ಇದರಲ್ಲಿ ಆಸಕ್ತಿ ಬಂದು ಇದನ್ನ ಕನ್ನಡಿಗರಿಗೆಲ್ಲ ತಲುಪಿಸ್ಬೇಕು ಅಂತ ಈ ಒಂದು ಆರೆಂಜ್ ಕನ್ನಡಕ ಆಗ್ಲಿ ಬಹಳಷ್ಟು ಇನಿಷಿಯೇಟಿವ್ಗಳನ್ನ ನಾನು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಒಂದು ಲೈಫ್ ಕೋಚಿಂಗ್ ಆಗ್ಲಿ ಮತ್ತೆ ಜನರ ಜೊತೆ ಆ ಪರ್ಸನಲ್ ಡೆವಲಪ್ಮೆಂಟ್ ನೀಶ್ ಅದ್ರೊಳಗೆ ಬರೋದಕ್ಕೆ ಏನು ಆ ಆಕರ್ಷಣೆ, ಎಲ್ಲಿಂದ ಶುರುವಾಯ್ತು ಇದು? ನಾನು ಆಕ್ಚುಲಿ ಕಾಲೇಜಿಂದಾನೇ ಶುರು ಆಯ್ತಿದ್ದು. ಕಾಲೇಜಲ್ಲಿ ನಾನು ಓದ್ತಾ ಇರುವಾಗ ಆಮ್, ಎಲ್ಲ ತುಂಬಾ ಥಿಯರಿಟಿಕಲ್ ಅನಿಸ್ತು ನನಗೆ. ಎಲ್ಲ ಅಂದ್ರೆ ತುಂಬಾ ಒಂಥರ ಬುಕ್ಕಿಶ್ ನಾಲೆಜ್ ಅಂತ ಹೇಳ್ತಾರಲ್ಲ. ಹೌದು. ಅಂಡ್ ನಾವು ಮನೇಲಿ ಕಲಿಯೋ ಮೂಲಕ ಬೇರೆ ಕಡೆ ಎಲ್ಲ ತುಂಬಾ ಕತೆಗಳಿಂದ ತುಂಬಾ ಕಲಿತಾ ಇದ್ವಿ, ಆಟದಿಂದ ತುಂಬಾ ಕಲಿತಾ ಇದ್ವಿ, ಬೇರೆಯವ್ರ ಜೊತೆ ಮಾತಾಡ್ಕೊಂಡು ತುಂಬಾ ಕಲಿತಾ ಇದ್ವಿ. ಆಮೇಲೆ ಸಿನಿಮಾ ಅಂತೂ ಪಿಕ್ಚರ್ ಅಲ್ಲಿ ನೋಡುವಾಗ ಅದು ಒಂಥರ ಬೇರೆನೇ ಒಂಥರ ಪರ್ಸ್ಪೆಕ್ಟಿವ್ ಇತ್ತು. ಆ ತರ ಬೇರೆ ಒಂಥರ ಕಲಿಯೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ನನಗೆ ಮುಂಚೆನೆ ಗೊತ್ತಾಗಿತ್ತು. ಹ್ಮ್. ಅಂದ್ರೆ ಚಿಕ್ಕವನಿರುವಾಗ ನಂದು ಒಂಥರ ದೊಡ್ಡ ದೊಡ್ಡ ಪ್ರಶ್ನೆಗಳಿತ್ತು ಜೀವನದಲ್ಲಿ. ದೇವರಂದ್ರೆ ಏನು? ಅಂದ್ರೆ ಎಲ್ಲಾರು ಹೇಳಿದ್ರು ರಿಲಿಜನ್ ಅದೆಲ್ಲ ತುಂಬಾ ಫಾಲೋ ಮಾಡ್ತಾರೆ, ನಮ್ಮ ಅಕ್ಕಪಕ್ಕ ನೋಡಿದ್ರೆ ಅದು ತುಂಬಾ ನಡೆಯುತ್ತೆ. ಆದ್ರೆ ದೇವರಂದ್ರೆ ಏನು? ಮನುಷ್ಯ ಯಾಕೆ ಕಷ್ಟಪಡ್ತಾನೆ? ಕಷ್ಟಗಳ ಇದು ಮೀನಿಂಗ್ ಏನು? ಆ ಅದ್ರ ಮೂಲಕ ಒಂಚೂರು ಅಂದ್ರೆ ಹೇಳ್ತಾರೆ ಮೇಲ್ ಹೋಗ್ಬೋದು, ಆದ್ರೆ ಅದರಿಂದ ಆಗತ್ತಾ ಇಲ್ವಾ? ಆಮೇಲೆ ಅಂದೆ ಅದೇ ಒಂಥರ ಚೈಲ್ಡ್ಹುಡ್ ಚಾಲೆಂಜಸ್ ಇತ್ತು ಅಂತ ಹೇಳಕ್ಕಾಗಲ್ಲ, ಆದ್ರೆ ಒಂಥರ ಈ ಕ್ಯೂರಿಯಾಸಿಟಿ ಇತ್ತು, ಆದ್ರೆ ನಂದೇ ಒಂಥರ ಡಿಫಿಕಲ್ಟಿಗಳಿತ್ತು. ಆ ಹ್ಮ್. ಪ್ರಶ್ನೆಗಳಿಗೆ ಉತ್ತರ ನಾನು ಹುಡುಕುವಾಗ ಎಲ್ಲರೂ ಒಂಥರ ಇಲ್ಲ ಇದು ಹಿಂಗೆ, ಜೀವನನೇ ಹಿಂಗೆ, ಇದೇ ಈ ತರ ಅಂತ ನನ್ಗೆ ಇದು ಆನ್ಸರ್ಗಳು ಬರ್ತಿದ್ವು. ನನ್ನ ಪ್ರಶ್ನೆಗಳು ಇನ್ನೂ ಇನ್ಕ್ರೀಸ್ ಆಗ್ತಿತ್ತು, ಆದ್ರೆ ಉತ್ತರಗಳೇನು ಕರೆಕ್ಟಾಗಿ ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಹಂಗೆ ಹುಡ್ಕೊಂಡು ನಂಗೆ ಆಕ್ಚುಲಿ ಒಂದು ವರ್ಕ್ಶಾಪ್ ಅಂತ ನನ್ನ ಫ್ರೆಂಡ್ ಒಬ್ಬ ಕರೆದಿದ್ದ, ಇದು ಮಾಡು ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನಗೆ. ಅಲ್ಲಿ ಕೋಚಿಂಗು, ಟ್ರೈನಿಂಗು, ಈ ತರ ಮೈಂಡ್ ಸೆಟ್, ಆಮೇಲೆ ನಿಮ್ ಒಳಗೆ ಒಂಥರ ಹೆಂಗೆ ವ್ಯತ್ಯಾಸ ತರ್ಬೋದು, ನಿಮ್ ಒಳಗೆ ಈಚ್ ಪರ್ಸನ್ ಒಂಥರ ಬಿಲೀಫ್ ಸಿಸ್ಟಮ್ ಏನಿದೆ, ಒಂಥರ ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಅದೆಲ್ಲ ಒಂಥರ ಅದು ಸ್ಲೋಲಿ ಗೊತ್ತಾಗಿ ನನ್ಗೆ ತುಂಬಾ ಒಂಥರ ಒಳಗಿಂದ ಇಂಟ್ರೆಸ್ಟ್ ಬರಕ್ ಸ್ಟಾರ್ಟ್ ಆಯ್ತು. ಅಂಡ್ ನಾನು ಒಂಥರ ಲಿಂಕ್ ಇದು ಮಾಡಕ್ ಶುರು ಮಾಡಿದೆ, ಇಲ್ಲಿಂದ ಹಿಂಗೆ ಅಲ್ಲಿಂದ ಹಿಂಗೆ ಅಂತ. ಆದ್ರೆ ನಾನು ಹೇಳ್ಬೋದು ಒಂಥರ ಕ್ಯೂರಿಯಾಸಿಟಿ ತುಂಬಾ ಇತ್ತು, ಇನ್ನೂ ಇದೆ ತುಂಬಾ ನನಗೆ ಆಕ್ಚುಲಿ. ಅಂದ್ರೆ ಒಂಥರ ಈ ಪ್ರಪಂಚ ಹೆಂಗೆ ಓಡತ್ತೆ, ಪ್ರಪಂಚ ಒಳಗೆ ಹೆಂಗೆ ಇದು, ಜನರು ಒಳಗೆ ಹೆಂಗೆ, ಒಂಥರ ಜನರು ಹೆಂಗೆ ಯೋಚನೆ ಮಾಡ್ತಾರೆ, ಜನರು ಒಳಗೆ ಭಾವನೆಗಳು ಹೆಂಗಿದೆ, ಜನರು ಹೆಂಗೆ ಇಬ್ಬರ ಜೊತೆ ಕೆಲಸದಿ ಜಗಳ ಯಾಕೆ ಆಡ್ತಾರೆ, ಜನರು ಹೆಂಗೆ ಒಂಥರ ಒಗ್ಗಟ್ಟಲ್ಲಿರ್ತಾರೆ. ಇದೆಲ್ಲ ನನಗೆ ಇನ್ನೂ ಇದೆ ಒಂಥರ ಎವ್ರಿ ಡೇ ಒಂಥರ ಪ್ರಪಂಚ ಬಗ್ಗೆ ಇನ್ನೂ ತಿಳಿಯಕ್ಕೆ ಕುತೂಹಲ ತುಂಬಾ ಇದೆ ನನಗೆ. ಸೊ ಅದೇ ಮೇನ್ ಒಂಥರ ಡ್ರೈವಿಂಗ್ ಫ್ಯಾಕ್ಟರ್ ಇತ್ತು. ಅದ್ರ ಜೊತೆ ಚಾಲೆಂಜಸ್ಗಳು ಅದೇ ಅದೇ ಎಲ್ ತನಕ ಬದುಕಿದೀವಿ ಎಲ್ಲರಿಗೂ ಅದೇ ಹೇಳ್ತಾರಲ್ಲ, ಬ್ರೆತ್ ಇರೋ ತನಕ, ಉಸಿರಿರೋ ತನಕ ಮನುಷ್ಯನ್ಗೆ ಕಷ್ಟಗಳು ನೋಡ್ತಾನೆ ಇರ್ಬೇಕು, ಅದೇ ಜೀವನ. ಇನ್ನು ಬುದ್ಧ ಅವರು ಅದೇ ಹೇಳಿದ್ರು, ಲೈಫ್ ಇಸ್ ಸಫರಿಂಗ್ ಇನ್ ಅ ವೇ, ಕಷ್ಟ ಇದೆ ಅಂತ. ಆ ಕಷ್ಟಗಳನ್ನ ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ, ಹೆಂಗೆ ಹ್ಯಾಂಡಲ್ ಮಾಡ್ತೀವಿ. ಸೊ ಆ ಕಷ್ಟಗಳಿಗೂ ನನಗೆ ಒಂಥರ ನನ್ಗೆ ಉತ್ತರಗಳು ಬೇಕಿತ್ತು. ಅದನ್ನ ಹೆಂಗೆ ನಾನು ಶೇರ್ ಮಾಡ್ಲಿ, ಅದನ್ನ ಹೆಂಗೆ ನಾನು ಇನ್ನು ಕಲೀಲಿ ಅಂತ. ಕಲಿಯೋದು ನನ್ ತುಂಬಾ ಪ್ಯಾಷನ್ ಇದೆ. ಇನ್ನು ನೀವು ನಿಮ್ ಶೋ ಇಂದ ಈ ತರ ಡಿಫ್ರೆಂಟ್ ಪೀಪಲ್ ಹೆಂಗೆ ಮಾಡ್ತಾ ಇರುವಾಗ ಅದ್ ನೋಡಿದ್ರೆ ನಂಗೆ ಒಳಗಿಂದ ತುಂಬಾ ಖುಷಿ ಬರುತ್ತೆ. ಸೊ ಕಲಿಯೋದು, ಕುತೂಹಲ, ಆಮೇಲೆ ಮೇನ್ಲಿ ಚಾಲೆಂಜಸ್ ಅನ್ನ ಹೆಂಗೆ ಒಂಥರ ಬೆಟರ್ ಕ್ವಾಲಿಟಿ ಆಫ್ ಲೈಫ್, ಬೆಟರ್ ಒಂಥರ ಇಂಪ್ರೂವ್ಮೆಂಟ್ ಹೆಂಗ್ ಮಾಡ್ಬೋದು, ಅದೇ ನನಗೆ ಸ್ಟಾರ್ಟ್ ಮಾಡ್ತು ಪಾತಲ್ಲಿ. ಸೂಪರ್ ಸೂಪರ್. ಬಟ್ ಈಗ ನೀವು ಅದೇ ಬಹಳ ಒಂದು ಸಣ್ಣ ವಯಸ್ಸಲ್ಲೇ ಶುರು ಮಾಡಿದೀರಾ, ದಟ್ ಈಸ್ ವೆರಿ ಗುಡ್. ಬಟ್ ಈಗ ಒಂದು ದೊಡ್ಡ ಪಯಣ ಆಗಿದೆ, ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಷ್ಟೊಂದ್ ಜನರ ಜೊತೆ ವರ್ಕ್ ಮಾಡಿದೀರಾ, ಮತ್ತೆ ಎಷ್ಟೊಂದು ಬೇರೆ ಬೇರೆ ರೀತಿಯ ಕೇಸಸ್ ಅನ್ನ ಹ್ಯಾಂಡಲ್ ಮಾಡಿರ್ತೀರಾ, ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡಿರ್ತೀರಾ. ಸೊ ಈಗ್ಲೂ ಅದೇ ಒಂದು ಉತ್ಸಾಹ, ಅದೇ ಒಂದು ಕುತೂಹಲ ಹಾಗೆ ಕಂಟಿನ್ಯೂ ಆಗ್ತಾ ಇದೆಯಾ? ಪ್ರಶ್ನೆಗಳು ಕಡಿಮೆ ಬಹಳ ಆಗಿದೆಯಾ? ಇಲ್ಲ, ಇನ್ನೂ ಜಾಸ್ತಿ ಆಗಿದೆ. ಆಕ್ಚುಲಿ ನಾನು ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಕೇಳಿದ್ದೆ, ಅದೊಂದು ತುಂಬಾ ಇಷ್ಟ ಆಗಿತ್ತು. ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರು ನನಗೆ ಜ್ಞಾಪಕ ಇಲ್ಲ, ಆದ್ರೆ ಕೋಟ್, ದ ಮೋರ್ ಯು ನೋ, ದ ಮೋರ್ ಯು ರಿಯಲೈಸ್ ಹೌ ಮಚ್ ಯು ಡೂ ನಾಟ್ ನೋ. ನಿಮ್ಗೆ ಎಷ್ಟು ಜಾಸ್ತಿ ಗೊತ್ತಾಗತ್ತೆ, ನಿಮ್ಗೆ ಇನ್ನೂ ಅಷ್ಟು ಇದನ್ಸುತ್ತೆ ನನಗೆ ಏನು ಗೊತ್ತಿಲ್ಲ ಅಂತ. ನನಗೆ ಆಕ್ಚುಲಿ ಇವಾಗ
15-16 ವರ್ಷ ಆಗಿದೆ. 14 ಇಯರ್ಸ್ ಇದು, 2 ಇಯರ್ಸ್ ಟ್ರೈನಿಂಗ್. ಸೊ 15-16 ವರ್ಷ ಮಾಡಾದ್ಮೇಲೆ ನನ್ಗೆ ಇನ್ನೂ ಒಂಥರ ಹೊಸದ್ ಗೊತ್ತಾಗ್ತಿದೆ ನನ್ಗೆ. ಅಯ್ಯೋ ಇದು ಇನ್ನೂ ಗೊತ್ತೇ ಇರ್ಲಿಲ್ಲಲ್ಲ, ಓ ಇದು ಈ ತರ ಇತ್ತಲ್ವಾ. ಓ ಜನರ ಜೊತೆ ನಾನು ಮುಂಚೆ ಏನ್ ಮಾಡ್ತಿದ್ದೆ, ಆಕ್ಚುಲಿ ಜನರ ಜೊತೆ ಒಂಥರ ಒಂದು ಫ್ರೇಮ್ ವರ್ಕ್ ಜೊತೆ ಅಪ್ಲೈ ಮಾಡ್ತಿದ್ದೆ. ಈ ಫ್ರೇಮ್ ವರ್ಕ್ ಹಿಂಗ್ ಮಾಡಿ ಸರಿ ಹೋಗುತ್ತೆ ಅಂತ. ಇವಾಗ ನನ್ಗೆ ಅನ್ಸುತ್ತೆ ಫ್ರೇಮ್ ವರ್ಕ್ ಇಂತ ಜಾಸ್ತಿ ಮನುಷ್ಯ ಇಂಪಾರ್ಟೆಂಟ್. ಆ ಹ್ಮ್ ಮನುಷ್ಯ ತುಂಬಾ ಇಂಪಾರ್ಟೆಂಟ್. ಅವ್ರ ಜರ್ನಿ ಏನು, ಅವ್ರ ಒಳಗೆ ಆಗ್ತಿರೋದೇನು, ಅವ್ರ ಒಳಗೆ ಭಾವನೆಗಳೇನು, ಅವರು ಒಂಥರ ಎವ್ರಿ ಪರ್ಸನ್ ಬಿಲೀಫ್ ಸಿಸ್ಟಮ್ ಎಲ್ಲ ಇದೆ. ಆದ್ರೆ ಎವ್ರಿ ಪರ್ಸನ್ ಒಂದು ಯುನೀಕ್ ವೇ ನೋಡ್ತಾರೆ. ಅಂದ್ರೆ ನೀವು ಅದೇ ಆರೆಂಜ್ ಕನ್ನಡಕ ಅಂತ ಹೇಳಿದ್ರಲ್ಲ, ಎಲ್ಲಾರ್ದು ಆರೆಂಜ್ ಕನ್ನಡಕ ಇರಲ್ಲ. ಕೆಲವ್ರದ್ದು ಬ್ಲೂ ಇರುತ್ತೆ, ಕೆಲವ್ರದ್ದು ಪರ್ಪಲ್ ಇರುತ್ತೆ, ಕೆಲವ್ರದ್ದು ಒಂದು ಯೆಲ್ಲೋ ಇರುತ್ತೆ. ಆತರ ಬೇರೆ ಬೇರೆ ಕಲರ್ಗಳಿರುತ್ತೆ. ಅದು ನಾವ್ ಅಂದ್ಕೊಳ್ತೀವಿ ಎಲ್ಲರದು ಸೇಮ್ ಕನ್ನಡಕ, ಸೇಮ್ ಲೆನ್ಸ್. ಆದ್ರೆ ಎಲ್ಲರದು ಒಂಥರ ಲೆನ್ಸೇ ಬೇರೆ ಇರುತ್ತೆ. ಸೊ ಆ ಲೆನ್ಸ್ ಅನ್ನ ಹೆಂಗೆ ಒಂಥರ ಅಡ್ಯಾಪ್ಟ್ ಆಗೋದು, ಆ ಲೆನ್ಸ್ ಅನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಅದು ನನ್ಗೆ ಒಳಗೆ ಇನ್ನೂ. ಸೊ ಅದೇ ನಂಗೆ ಆಲ್ಮೋಸ್ಟ್ 15 ಇಯರ್ಸ್ ಮಾಡಾದ್ಮೇಲೆ ಇನ್ನೂ ಒಂಥರ, ಓ ಈ ತರನೂ ಇದೆಯಲ್ವಾ ಅಂತ. ಅಂಡ್ ಹ್ಮ್ ಬೇರೆ ಜನರು ಈ ತರ ಮಾಡ್ತಾ ಇದಾರೆ, ಓ ಈ ತರನು ಮಾಡ್ಬೋದಲ್ವಾ ಅಂತ. ಆಮೇಲೆ ಕೆಲವು ಕೇಸಸ್ ಹ್ಯಾಂಡಲ್ ಮಾಡೋದ್ಮೇಲೆ ಅದೆಷ್ಟು ಒಳಗೆಯಿಂದ ತುಂಬಾ ಒಂಥರ ಖುಷಿ ಬರುತ್ತೆ. ಕೆಲವುದ್ರಲ್ಲಿ ಒಂದ್ಸತಿ ಅನ್ಸುತ್ತೆ ಮೇ ಬಿ ಈ ತರ ಮಾಡ್ಬೋದು ಅಂತ. ಇನ್ನು ಅಂದ್ರೆ ನನ್ಗೊಂಥರ ಎಕ್ಸ್ಪೆರಿಮೆಂಟ್ ಇನ್ ಅ ವೇ, ನಾಟ್ ಇನ್ ಅ ಬ್ಯಾಡ್ ವೇ, ಬಟ್ ಇನ್ ಅ ವೆರಿ ಕ್ಯೂರೇಟೆಡ್. ಅಂದ್ರೆ ಒಂಥರ ಲ್ಯಾಬ್ ಅಲ್ಲಿ ಹಿಂಗ್ ಇಟ್ಕೊಂಡು ಒಂಥರ ಸೇಫ್ ಆಗಿ ಮಾಡೋ ಒಂಥರ, ಓ ಹಿಂಗ್ ಮಾಡಿ ಅಂತ. ಅದು ನನ್ಗೆ ಇನ್ನೂ ತುಂಬಾ ಇನ್ನು ಸಿನಿಮಾನು ಅಷ್ಟೇ. ಇನ್ನು ನಾನು ಇವಾಗ ಮೊನ್ನೆನೆ ಒಂಥರ ಇದು ಈ ಸೂ ಫ್ರಮ್ ಸೊ ಕೋರ್ಸ್ ತುಂಬಾ ಇದಾಗಿದೆ, ಎಲ್ಲರಿಗೂ ಇಷ್ಟ ಆಗ್ತಿದೆ. ಆದ್ರೆ ನಾನು ತುಂಬಾ ದಿನದಿಂದ ಹಳೆ ಕನ್ನಡ ಫಿಲ್ಮು, ಇಂಗ್ಲಿಷ್ ಫಿಲ್ಮು ಎಲ್ಲ ಒಂಥರ ಆ ಸೇಮ್ ಥಿಂಗು. ಯಾಕಂದ್ರೆ ಸಿನಿಮಾ ಒಂಥರ ಇನ್ನವೇ ಸೇಮ್ ಅಲ್ವಾ. ಆ ಸೇಮ್ ಇದನ್ನ ಅಂದ್ರೆ ನೋಡಿದ್ರೆ ಎಲ್ಲ ಸೇಮ್ ಒಂಥರ ಚಾಲೆಂಜು, ಲವ್ ಇರುತ್ತೆ, ಡಿಫಿಕಲ್ಟ್ ಇರುತ್ತೆ, ಗುಡ್ ವಿಲನ್ನು, ಪೇರೆಂಟ್ಸು ಅದೆಲ್ಲ ಇರುತ್ತೆ. ಆದ್ರೆ ಆ ಸೇಮ್ ಥಿಂಗ್ ಅನ್ನ ಒಂದ್ ಬೇರೆ ಇದ್ರಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಹೊಸೊಬ್ರು ಬಂದವರೆಲ್ಲ ಒಂಥರ ಬೇರೆ ಬೇರೆ ಲೆನ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೇಮ್ ಥಿಂಗು, ಅಷ್ಟೇನ್ ಚೇಂಜ್ ಆಗಿಲ್ಲ. ಕ್ಯಾರೆಕ್ಟರ್ಸು, ಚಾಲೆಂಜು ಅದು ಇದು ಸೇಮು. ಆದ್ರೆ ಈಚ್ ಪರ್ಸನ್ ಅದು ಒಂಥರ ಒಂದ್ ಹೊಸ ಟ್ವಿಸ್ಟ್ ತರ್ತಾ ಇದಾರೆ. ಆ ಕರೆಕ್ಟ್. ಟ್ವಿಸ್ಟ್ ಅದು ಅಂತ. ಸೊ ಅದರಿಂದ ನನಗೆ ತುಂಬಾ ನಾನಿನ್ನೂ ಕಲಿತಾ ಇದ್ದೀನಿ. ನಾನು ಈಚ್ ಕೋಚಿ ಜೊತೆ, ಈಚ್ ಪ್ರೋಗ್ರಾಮ್ ಜೊತೆ, ಈಚ್ ಪರ್ಸನ್ ಜೊತೆ ಈ ಕಾನ್ವರ್ಸೇಷನ್ ಕೂಡ, ನಿಮ್ದು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ನಿಮ್ದೊಂಥರ ಪ್ರೆಸೆಂಟೇಶನ್ ನೋಡಿ, ನಿಮ್ ವೇ ಆಫ್ ಇದರಲ್ಲೂ ತುಂಬಾ ಕಲಿತಾ ಇದ್ದೀನಿ. ಒಂಥರ ನೀವು ತುಂಬಾ ಒಂದು ಫನ್ ತರ್ತೀರಿ. ಮಾಡ್ತಾ ಇರೋದು ಒಂಥರ ಡೀಪ್ ಮಾತೆಲ್ಲ, ಆದ್ರೆ ಒಂದು ಫನ್ ಎಲಿಮೆಂಟ್ ಇದೆ. ಆ ಫನ್ ಇಂದ ಒಂಥರ ಈಸಿ ಆಗುತ್ತೆ. ಅದು ಸಿನಿಮಾಲು ಹಂಗೆ. ನಾನು ಅದೇ ಮೇನ್ ತರ್ತೀನಿ. ಒಂಥರ ಫನ್ ಮಾಡ್ಬಿಟ್ರೆ ಒಂಚೂರು ಜನರಿಗೂ ಒಂಥರ ಕಲಿಯಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಒಂಥರ ಓಕೆ, ಭಯ ಪಡಲ್ಲ. ಭಯ ಬಂದ್ಬಿಟ್ರೆ ಒಂಥರ ದೊಡ್ಡ ಇದು ಲರ್ನಿಂಗಿಗೆ. ಸೊ ಕರೆಕ್ಟ್. ಆ ಕುತೂಹಲ ಇನ್ನೂ ಇದೆ. ಇನ್ನೂ ಒಂಥರ ಬೇರೆ ಎಷ್ಟೊಂದು ಜನ ಜೊತೆ ಮಾತಾಡ್ತೀವಿ, ಇನ್ನೂ ಓ ಅಲ್ಲ ಹಿಂಗೂ ಹಿಂಗೂ ಮಾಡ್ಬೋದಲ್ಲ, ಹಿಂಗೂ ಕಲಿಬೋದಲ್ಲ. ಸೊ ಇನ್ನೂ ಒಂಥರ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತೀನಿ ನಾನು. ಸೂಪರ್ ಸೂಪರ್. ಅಂದ್ರೆ ರೋಹಿತ್ ಅವ್ರು ಹೇಳ್ದಂಗೆ ನಾನು ಕೂಡ ಇದು ಬಹಳಷ್ಟು ಸತಿ ಹೇಳಿದೀನಿ, ನಾನ್ ಬಂದಿದ್ದು ನನಗ್ ಕಲ್ತ್ಕೋಬೇಕು, ನನ್ ಸಮಸ್ಯೆಗಳಿಂದ ಹೊರಗ್ ಬರ್ಬೇಕು ಅಂತ. ಆದ್ರೆ ಕಲಿತಾ 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 ಏನು ಗೊತ್ತಿಲ್ಲ ಅನ್ನೋ ಭಾವನೆನೇ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇನ್ನು ಕಲಿತಾ ಹೋಗ್ತೀವಿ. ಜೊತೆಗೆ ಆ ದೃಷ್ಟಿಕೋನಗಳು ಅವ್ರು ಏನ್ ಹೇಳ್ತಾ ಇದಾರೆ ಲೆನ್ಸ್ ಅಂತ, ಒಬ್ಬೊಬ್ಬ ವ್ಯಕ್ತಿಯು ತನ್ನದೇ ಆದ ಜೀವನ, ತನ್ನದೇ ಆದ ಅನುಭವಗಳು, ತನ್ನದೇ ಆದ ನಂಬಿಕೆಗಳು, ತನ್ನದೇ ಆದ ಕಲಿಕೆಗಳು ಎಲ್ಲವನ್ನು ಇಟ್ಕೊಂಡು ನಮ್ಮ ಹತ್ರ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವು ಕಲಿಯೋದಕ್ಕೆ, ನಾವು ಕಲಿಸ್ತೀವಿ ಅಂತ ಅವ್ರ ಜೊತೆ ಕೂತ್ಕೊಂಡ್ರು ನಾವು ಕಲಿಯೋದಕ್ಕೆ ಬಹಳ ಸಿಗ್ತಾ ಇರತ್ತೆ ಖಂಡಿತ. ಅದೇ ಈ ಒಂದು ಕೆಲಸದ ಅಥವಾ ಈ ಒಂದು ವೃತ್ತಿಯ ಒಂದು ಅದ್ಭುತವಾದ ಗುಣ. ಯಾಕಂದ್ರೆ ಇದು ಅಫ್ಕೋರ್ಸ್ ಸ್ವಲ್ಪ ಜನ ನಾವು ಲೈಫ್ ಕೋಚ್ ಅಂತ ಒಂದು ಹೆಸರು ಇಟ್ಕೊಂಡು ಕೆಲಸ ಮಾಡ್ತೀವಿ, ಬಟ್ ಪ್ರತಿಯೊಬ್ಬ ವ್ಯಕ್ತಿನೂ ಲೈಫ್ ಕೋಚೆ. ಯಾಕಂದ್ರೆ ಲೈಫ್ ಇಂದ ನಾವು ಕೋಚಿಂಗ್ ಪಡಿತಾ ಇರ್ತೀವಿ, ಮತ್ತೆ ನಮಗ್ ಗೊತ್ತಿರೋದನ್ನ ಇತರರಿಗೆ ಹೇಳ್ಕೊಡ್ತಾ ನಾವೆಲ್ಲ ಕೋಚಿಂಗ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಒಂದು ಕುತೂಹಲ ಇದ್ರೆ ಕಲಿಬೇಕು, ಜೀವನದಲ್ಲಿ ಬೆಳಿಬೇಕು, ನಾನು ಹೇಗೆ ಸಂತೋಷವಾಗಿರೋದು ಅನ್ನೋ ಒಂದು ಕುತೂಹಲ ಇದ್ರೇನೆ ನಾವು ಮತ್ತೆ ಮತ್ತೆ ಕಲಿಬೇಕು ಅನ್ನೋ ಉತ್ಸಾಹ ಬರುತ್ತೆ. ಸೊ ಐ ಕ್ಯಾನ್ ವೆರಿ ಕನೆಕ್ಟ್ ಆಗುತ್ತೆ ರೋಹಿತ್ ಅವ್ರು ಹೇಳ್ತಿರೋದು. ಸೊ ರೋಹಿತ್, ಇದು ನಾನು ಕೂಡ ಹೇಳ್ದಂಗೆ ಬಹಳ ಕಲಿತಾ ಎಲ್ಲ ಮಾಡ್ತಾ ಬಂದ್ರು ಒಂದು ನಾನು ಏನ್ ಅಬ್ಸರ್ವ್ ಮಾಡ್ತೀನಿ ಅಂದ್ರೆ, ತಿಳ್ಕೊಳ್ಳೋದು ತುಂಬಾ ಈಸಿ. ಅದು ಇವತ್ತಂತೂ ಗೂಗಲ್, ಯೂಟ್ಯೂಬ್, ಚಾಟ್ ಜಿಪಿಟಿ ಎಲ್ಲ ಬಂದ್ಬಿಟ್ಟು ವಿಷಯಗಳನ್ನ ತಿಳ್ಕೊಳ್ಳೋದು ಬಹಳ ಈಸಿ. ಆದ್ರೆ ಈ ಅಭ್ಯಾಸ ಬೆಳೆಸ್ಕೊಂಡ್ರೆ ಜೀವನದಲ್ಲಿ ನನಗೆ ಸಹಾಯ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಆದ್ರೆ ನನ್ನ ಕೈಯಲ್ಲಿ ಬೆಳೆಸ್ಕೊಳ್ಳೋದಕ್ ಆಗ್ತಿಲ್ಲ. ನಾನು ಕಾನ್ಶಿಯಸ್ ಆಗಿ ಒಂದು ಡಿಸಿಷನ್ ತಗೊಳ್ತೀನಿ ಮಾಡ್ಬೇಕು ಅಂದ್ರೆ, ಆದ್ರೆ ನನ್ನ ಕೈಯಲ್ಲಿ ಮಾಡೋದಕ್ ಆಗ್ತಿಲ್ಲ. ಯಾಕಿದಾಗತ್ತೆ ರೋಹಿತ್? ನಿಮ್ಮ ಅನುಭವದಲ್ಲಿ ಏನು ತಿಳ್ಕೊಂಡಿದೀರಾ ಇದ್ರ ಬಗ್ಗೆ? ಅಂದ್ರೆ ನಾನು ತುಂಬಾ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನೀವು ಕೈ ಮಡಚಿ ಒಂದ್ಸತಿ, ಹ್ಮ್ ಎಲ್ಲಾರು ಚಾಟ್ಲಿ ಇವಾಗ ಕೈ ಮಡ್ಚುವಾಗ ಫಸ್ಟ್ ಎಲ್ಲಿ ಹೋಗುತ್ತೆ ಹೇಳಿ? ಇದು ರೈಟ್ ಹ್ಯಾಂಡ್ ಕೆಳಗೆ ಹೋಗುತ್ತೆ, ಲೆಫ್ಟ್ ಹ್ಯಾಂಡ್ ಮೇಲೆ ಹೋಗುತ್ತೆ.
ಕರೆಕ್ಟ್. ಇದು ನಮ್ಗೆ ಯಾರು ಯಾರು ಹೇಳಿಲ್ಲ ನೋಡಿ. ಆದ್ರೆ ಫುಲ್ ನಾವು ಎಲ್ಲರೂ ಪ್ರಪಂಚದಲ್ಲಿ ಎಲ್ಲರೂ ಒಂಥರ ಈ ತರನೇ ಒಪ್ಕೊಂಡಿದ್ದೀವಿ. ಕೈ ಮಡ್ಚಿದ್ರೆ ಫಸ್ಟ್ ರೈಟ್. ಇವಾಗ ಉಲ್ಟಾ ಮಾಡಿ ನೋಡಿ, ಒಂದ್ ನಿಮಿಷ ನೀವು ಲೆಫ್ಟ್ ಮೇಲಿಟ್ಟು ರೈಟ್ ಮಾಡಿ ಅಚ್ಚಾ. ಮಾಡಿ ನೋಡಿ. ಅದ್ ಮಾಡಿದ್ರೇನೆ ನೀವು ಹಾ ತುಂಬಾ ರೈಟ್ ಕೆಳಗಿದ್ಬಿಟ್ಟು ಲೆಫ್ಟ್ ಕೆಳಗಿದ್ಬಿಟ್ಟು ರೈಟ್ ಇದ್ ಮಾಡಿ. ಅದ್ ಅದೇ ಮಾಡೋದೇನೆ ಒಂಥರ ಅನ್ಸುತ್ತೆ ನಿಮ್ಗೆ, ಏನೋ ಕರೆಕ್ಟ್. ಸರಿ ಇಲ್ಲ ಸರಿ ಇಲ್ಲ ಅಂತ. ಅದೇ ಆ ಸಿಂಪಲ್ ಎಕ್ಸಾಂಪಲ್ ಅದೇ. ನಾವು ಒಂಥರ ಸೆಟ್ ಮಾಡ್ಬಿಟ್ಟಿದೀವಿ ನಮ್ ಒಳಗೆ. ನಾವು ಹ್ಮ್ ಎಲ್ಲಾರು ಹಿಂಗೆ ನಮ್ದು ಎಲ್ಲದ್ರಲ್ಲಿ ಈ ತರ ಸೆಟ್ ಆಗೋಗಿದೆ ಹಿಂಗೆ. ಹ್ಮ್ ಈ ಸೆಟ್ ಅನ್ನ ನಮ್ ಬ್ರೇನ್ಸ್ ಒಳಗೆ ಚೇಂಜ್ ಮಾಡೋದು ಈಸಿ ಅಲ್ಲ. ಹ್ಮ್ ಯಾಕಂದ್ರೆ ನಮ್ ಬರೀ ಒಳಗೆ ಸೆಟ್ ಅಲ್ಲ, ಅದು ಫುಲ್ ಕಮ್ಯುನಿಟಿಯಲ್ಲಿ ಇರ್ಲಿ, ನಮ್ಮ ಫ್ಯಾಮಿಲಿ ಇರ್ಲಿ, ನಮ್ ಪ್ರಪಂಚದಲ್ಲಿ ಇದ್ರೆ. ಇನ್ನೊಮ್ಮೆ ಪ್ರಪಂಚ ತುಂಬಾ ವಿಶಾಲ. ಕರೆಕ್ಟ್. ಅಂದ್ರೂ ಆ ವಿಶಾಲ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿ ಇರತ್ತೆ. ಅಂದ್ರೂ ಒಂದ್ ಫಾರ್ಮ್ ಆಫ್ ರೀತಿ ಸೆಟ್ ಆಗಿ ಹೋಗಿದೆ ನಮ್ಮ ಮೈಂಡ್ ಸೆಟ್ ಅಲ್ಲಿ. ನಾವು ಅದು ಎಷ್ಟು ಪ್ರಯತ್ನ ಮಾಡಿದ್ರು ಅದು ಚೇಂಜ್ ಮಾಡೋದು ಕಷ್ಟ. ಸೊ ಅದಕ್ಕೆ ಈ ಕೋಚಿಂಗು, ಸ್ಪಿರಿಚುಯಾಲಿಟಿ, ಹೀಲಿಂಗು ಇವೆಲ್ಲ ಇದೆ. ಆ ಮನುಷ್ಯನ್ಗೆ ಆ ಸ್ಟ್ರ್ಯಾಂಡ್, ಒಂಥರ ಇನ್ನವೇ ಸ್ಟ್ರ್ಯಾಂಡ್ ಫಾರ್ಮ್ ಮಾಡಿರ್ತೀವಿ ನಾವೆಲ್ಲರೂ. ಹ್ಮ್ ಅದನ್ನ ಅಂದ್ರೆ ಇದು ನ್ಯೂರೋ ಸೈನ್ಸ್ ಅಲ್ಲಿ ಹೇಳ್ತಾರೆ, ಒಂದ್ ಸೆಟ್ ಆಫ್ ನ್ಯೂರಾನ್ಸ್ ಇನ್ನವೇ ಫೈರ್ ಮಾಡಿ ಮಾಡಿ ಅದೇ ಅಭ್ಯಾಸ ಆಗೋಗಿತ್ತು ನಮ್ಗೆ. ನಾವು ಒಂದೇ ರೀತಿಯಲ್ಲಿ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ಏನ್ ಕೊಡ್ತೀನಿ ಅಂದ್ರೆ, ನಾನು ನಿಮ್ ಮನೆಯಲ್ಲಿ ನೀವು ಫರ್ನಿಚರ್ ಒನ್ ವೇಲ್ ಇಟ್ಟಿರ್ತೀರಿ. ಕರೆಕ್ಟ್. ಅದು ಒನ್ ವೇಲ್ ಇಟ್ಟಾದ್ಮೇಲೆ ಹಂಗೆ ಬಿಡ್ತೀರಿ ನೀವು ಯಾವತ್ತೂ ಚೇಂಜ್ ಮಾಡಕ್ ಹೋಗಲ್ಲ ಅದನ್ನ, ಯಾಕಂದ್ರೆ ಅಲ್ಲಿ ಹಂಗೆ ಇದೆಯಲ್ಲ. ಅದು ಮನೆಯಲ್ಲಿ ಆ ಫರ್ನಿಚರ್ ಚೇಂಜ್ ಮಾಡಿದ್ರೆ ನೀವೇ ನೋಡಿ ಒಂಥರ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ಅದು ಸೋಫಾ ಇಲ್ಲಿದ್ದು ಇಲ್ಲಿ ಬಂದು, ಬೆಡ್ ಇಲ್ಲಿದ್ದು ಅಲ್ಲಿ ಆ ಕಡೆ ಹೋದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ಕರೆಕ್ಟ್. ಅದೇ ಅದು ಕಷ್ಟ. ಅದು ಚೇಂಜ್ ಒಂಥರ ಇದು ಮಾಡಕ್ಕೆ ಮನುಷ್ಯನಿಗೆ ತುಂಬಾ ಕಷ್ಟ. ಅದಕ್ಕೆ ನಾನು NLP ಅಲ್ಲೂ ವರ್ಕ್ ಮಾಡುವಾಗ ನಾನು ಈ ಟರ್ಮ್ ಯೂಸ್ ಮಾಡ್ತೀನಿ, ರೀಅರೇಂಜ್ ದ ಫರ್ನಿಚರ್ ಇನ್ ಯೋರ್ ಮೈಂಡ್ ಅಂತ. ಹ್ಮ್ ಇನವೇ ನಿಮ್ಮ ಮನ್ಸಲ್ಲಿ ಇರೋ ಫರ್ನಿಚರ್ ಒಂಥರ ಒಂದ್ ಸೆಟ್ ಆಗಿ ಹೋಗಿದೆ. ಅದನ್ನ ಚೇಂಜ್ ಮಾಡೋದು ಕಷ್ಟ. ಅದು ಒಂಚೂರು ತುಂಬಾ ಒಂಥರ ನೆಮ್ಮದಿಯಾಗಿ, ಒಂಚೂರು ಪ್ರೀತಿಯಾಗಿ, ಒಂಚೂರು ಪೇಶನ್ಸ್ ಇಂದ, ಆಮ್, ತುಂಬಾ ಒಂಥರ ಅದೊಂದು ಪ್ರಾಸೆಸ್. ಅದು ಆರ್ಟ್ಫುಲಿ ಮಾಡ್ಬೇಕು. ಯಾಕಂದ್ರೆ ಯಾರಿಗೊಂದು ಹೇಳಿದ್ರೆ ಇಲ್ಲಿ ಹಿಂಗೆ ಇದೆಯಲ್ಲ, ಹಿಂಗೆ ಮಾಡಪ್ಪ, ಏನೋ ಯಾಕೆ ಇಷ್ಟು ಟೆನ್ಷನ್ ಅಂತ ಹೇಳಿದ್ರೆ ಅವ್ರೊಂಥರ ಅಂದ್ಕೊಂಡ್ಬಿಡ್ತಾರೆ, ಓಕೆ ಮಾಡ್ಬೇಕಲ್ಲ ಆದ್ರೆ ಆಗ್ತಿಲ್ಲಲ್ಲ ನನ್ನ ಕೈಯಲ್ಲಿ ಅಂತ. ಅದೇ ಅಂಡ್ ಹಂಗ್ ಮಾತಾಡಿದ್ರೆ ಅವರು ಒಂಥರ ಸ್ಟೂಪಿಡ್ ಅಲ್ಲ, ಮೂರ್ಖರಲ್ಲ. ಎಲ್ಲರೂ ಟ್ರೈ ಮಾಡ್ತಾ ಇದಾರೆ, ಆದ್ರೆ ಆಗ್ತಿಲ್ಲ. ಅದೇ ಸ್ಕಿಲ್ಲು ಕೋಚ್ದು, ಫೆಸಿಲಿಟೇಟರು, ಅವರ ಹೀಲರ್, ಅವರ ಎನಿಥಿಂಗ್, ಆ ಸ್ಕಿಲ್, ಆ ಫರ್ನಿಚರ್ನ ಹೆಂಗೆ ತುಂಬಾ ಒಂಥರ ಗ್ರೇಸ್ಫುಲ್ ಆಗಿ ಎಫರ್ಟ್ಲೆಸ್ ಇನ್ ಗುಡ್ ವೇ ಶಿಫ್ಟ್ ಮಾಡೋಕ್ಕಾದ್ರೆ ಅದು ಥಿಂಗ್. ಆದ್ರೆ ನನ್ ಮೇನ್ ಇದ್ದು ಅಂದ್ರೆ ಸಿಂಪಲ್ ಹ್ಯಾಬಿಟ್ಸ್ ಇನ್ಗ್ರೈಂಡ್ ಆಗೋಗಿದೆ, ಒಂಥರ ಫಾರ್ಮೇಶನ್ಸ್ ಆಗೋಗಿದೆ ಆಸ್ ಅ ಕಮ್ಯುನಿಟಿ, ಆಸ್ ಅ ಆ ಫಾರ್ಮೇಶನ್ಸ್ ಅನ್ನ ಒಂದು ಚೂರಾಗಿ ಬದಲಾಯಿಸಕ್ಕೆ ತುಂಬಾ ಒಂಥರ ಫೋಕಸ್ ಬೇಕು, ಟೈಮ್ ಬೇಕು. ಅಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಒಂದು ಪ್ರಯತ್ನ ಮಾಡಕ್ಕೆ ಇದು ವಿಲ್ಲಿಂಗ್ನೆಸ್, ಒಂದು ಮಾಡಬೇಕು ಅಂತ ಒಳಗಿಂದ ವಿಲ್ ಪವರ್, ವಿಲ್ಲಿಂಗ್ನೆಸ್ ಅದಿರ್ಬೇಕು ಒಂಚೂರು. ಅದಿಲ್ಲೇ ನೀವು ಎಷ್ಟಾದ್ರೂ ಯಾರಿಗಾದ್ರೂ ಹೇಳಿ ಅವ್ರೊಂಥರ ಮಾಡಲ್ಲ, ಅವ್ರಿಗೂ ಅಷ್ಟು ಇಂಟ್ರೆಸ್ಟು ಬರಲ್ಲ. ಕರೆಕ್ಟ್. ಆದ್ರೆ ಹ್ಯುಮ್ಯಾನಿಟಿ ನನ್ನ ಪ್ರಕಾರ ಇನ್ನವೇ ತುಂಬಾ ಸೆಟ್ ಇದೆ ಪ್ಯಾಟರ್ನ್ ಅಲ್ಲಿ. ಅದಕ್ಕೆ ಪ್ಯಾಟರ್ನ್ ಎನಿವೇ ಎನಿ ಚೇಂಜ್ ಆದ್ರೆ ಒಂಥರ ನಮಗೆ ತುಂಬಾ ಇಲ್ಲಲ್ಲ ಹಿಂಗ್ ಬೇಡ ಹಿಂಗೆ ಇರ್ಲಿ ಅಂತ. ಸೊ ಅದು ನನ್ನ ಪ್ರಕಾರ ಒಂದು ಮೇನ್ ಥಿಂಗ್. ಅಂಡ್ ನಾವೆಲ್ಲರೂ ಅದೇ ಪ್ರಯತ್ನ ಮಾಡ್ತಿದ್ದೀವಿ, ಬೇರೆ ಬೇರೆ ಕನ್ನಡಕ ಹಾಕೊಂಡು ಬೇರೆ ಬೇರೆ ಇದು ಮಾಡಿ ಹೆಂಗೆ ಒಂಥರ ಚೇಂಜ್ ತರುದು ಅಂತ. ಆದ್ರೆ ಅಷ್ಟು ಈಸಿ ಅಲ್ಲ ಅದು. ಹ್ಮ್ ಅದು ಒಂಥರ ಒಂದು ಸ್ಲೋ ಆಗಿ ಮಾಡೋದು ಅದು ಬಟ್ ಸಾಧ್ಯ. ಸಾಧ್ಯ, 100% ಸಾಧ್ಯ. ನಾನ್ ನನ್ನೊಳಗೆ ಮಾಡಿದ್ದೀನಿ, ನೀವು ಮಾಡ್ತಾ ಇದ್ದೀರಿ, ಜನರು ಮಾಡ್ತಾ ಇದ್ದೀರಿ. ಸಾಧ್ಯ ಡೆಫಿನೆಟ್ಲಿ. ಅಂಡ್ ಅದಕ್ಕೆ ವಿಲ್ಲಿಂಗ್ನೆಸ್ ಬೇಕು, ಪ್ರಯತ್ನ ಮಾಡೋ ಮೈಂಡ್ ಸೆಟ್ ಬೇಕು, ಒಂದು ಓಪನ್ನೆಸ್ ಹ್ಮ್ ತುಂಬಾ ಇಂಪಾರ್ಟೆಂಟ್. ಅದು ಒಂದು ಓಕೆ ಮಾಡಬೇಕು ಈ ತರ. ಆಮೇಲೆ ಸಾಧ್ಯಕ್ಕಿಂತನೂ ನಾನು ಅದರ ಎಂಡ್ ರಿಸಲ್ಟ್ ನೋಡಕ್ ಸ್ಟಾರ್ಟ್ ಮಾಡಿ, ಇದು ನನಗೆ ಬೆನಿಫಿಟ್ ಆಗ್ತಾ ಇದೆ, ಇದನ್ನ ನಂಗೆ ಲಾಭ ಬರ್ತಾ ಇದೆ, ಇದರಿಂದ ನನ್ನ ಲೈಫ್ ಒಂಥರ ಆ, ಮೇಲ್ ಬರ್ತಾ ಇದೆ, ಇದನ್ನ ಅದು ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಒಳಗಿಂದ ಇನ್ನೂ ಒಂಥರ ಉತ್ಸಾಹ ಬರುತ್ತೆ. ಓಕೆ ಮಾಡೋಣ ಅಂತ. ಅದು ಸೂಪರ್. ಒಂದ್ಸತಿ ಅದಕ್ಕೆ ನಾನು ಕೋಚ್ ಅವ್ರ ಜೊತೆಲ್ಲ ಮಾತಾಡೋ ಒಂದ್ ಹೇಳ್ತೀನಿ. ಅದು ಜಿಮ್ ಅಲ್ಲೂ ಹೇಳ್ತಾ ಇರೋದು, ಒನ್ ಪಾಯಿಂಟ್ ತನಕ ರಿಸಲ್ಟ್ಸ್ ಕಾಣಲ್ಲ. ಅದೇ ರಿಸಲ್ಟ್ಸ್ ಕರೆಕ್ಟ್. ಕಾಣಕ್ ಸ್ಟಾರ್ಟ್ ಮಾಡಿದ್ರೆ ಅದ್ಮೇಲೆ ಏನು ಮೋಟಿವೇಶನ್ ಬೇಡ. ಕರೆಕ್ಟ್. ಕಾಣುತ್ತಲ್ಲ ನಿಮ್ ಕಣ್ ಮುಂದೆ, ಇದು ಕನ್ನಡಕ ಮುಂದೆ ಕಾಣುತ್ತೆ, ಇದು ಹಿಂಗಾಗೋಗಿದೆ ಈ ತರ ರೀತಿ. ಅದೇ ಮೈಂಡು ಹಂಗೇನೆ, ಅದ್ ನಿಮ್ಗೆ ಕಾಣುತ್ತೆ. ಅದು ಒಳಗಿಂದ ಅವಾಗ ನಿಮ್ಗೆ ಎಷ್ಟು ಒಂಥರ ಫಿಟ್ ಅನ್ಸುತ್ತೆ. ಅದು ಯಾರು ಏನು ಹೇಳಬೇಕಾಗಿಲ್ಲ, ನೀವೇ ಒಂಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ ಅದ್ರ ಆದ್ಮೇಲೆ. ಕರೆಕ್ಟ್. ಸೂಪರ್. ಆಕ್ಚುಲಿ ಏನು ಅಂದ್ರೆ ಆ, ನಾನು ಈ ಹೀಲಿಂಗ್ ಎಲ್ಲ ಮಾಡಿಸ್ಬೇಕಾದ್ರೆ ಫ್ರೀ ಆಗಿ ಒಂದ್ 3 ದಿನ ಹೀಲಿಂಗ್ ಮಾಡಿಸ್ತೀನಿ. ಸೊ ಅದೆಲ್ಲ ಮಾಡಿದಾಗ ತುಂಬಾ ಜನ ಜಾಯ್ನ್ ಆಗ್ತಾರೆ, ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂತಾರೆ. ಆದ್ರೆ ಆಮೇಲೆ ಜನಕ್ಕೆ ಸಮಯ ಕೊಡೋದಕ್ಕೆ ಕಾರಣಗಳು ಹೇಳ್ತಾರೆ, ಇದರಿಂದ ನಾನ್ ಮಾಡಕ್ಕಾಗಲ್ಲ, ಅದರಿಂದ ನಾನ್ ಮಾಡಕ್ಕಾಗಲ್ಲ ಅಂತ. ಆದ್ರೆ ನೀವು ಹೇಳ್ದಂಗೆ
ಬಹಳ ವರ್ಷಗಳಿಂದ ಒಂದು ಪದ್ಧತಿನ ನಾವು ಅಳವಡಿಸ್ಕೊಂಡ್ಬಿಟ್ಮೇಲೆ ಬಹಳ ಒಂದು ನಮ್ಗೆ ಗೊತ್ತಿಲ್ಲದೆ ನಾವು ಒಂದು ರೂಢಿಗಳನ್ನ ಏನ್ ಬೆಳೆಸ್ಕೊಂಡ್ಬಿಟ್ಟಿದೀವಿ, ಅದು ಒಂದಿನ ಎರಡು ದಿನದಲ್ಲಿ ಹೋಗ್ಬಿಡ್ಬೇಕು ಅಂದ್ರೆ ಯಾರ ಕೈಯಲ್ಲೂ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ನಾವು ಕೋಚಸ್ಗೆ ಅದು ಜಾಸ್ತಿ ಅರ್ಥ ಆಗುತ್ತೆ, ಯಾಕಂದ್ರೆ ನಾವು ಕೋಚಿಂಗ್ ತಗೊಂಡಿದೀವಿ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಉತ್ಸಾಹ ಇದೆ. ಆದ್ರೆ ನಾನು ಕೂಡ ಇವತ್ತು ಕೂಡ ಒದ್ದಾಡ್ತೀನಿ, ಎಷ್ಟೊಂದು ಅಭ್ಯಾಸಗಳು ಅದಷ್ಟು ಈಸಿಯಾಗಿ ಬಿಟ್ಟು ಹೋಗಲ್ಲ. ಸೊ ಇದಕ್ಕೊಂದು ಸಮಯ ಬೇಕು, ಒಂದು ಪ್ರಾಸೆಸ್, ಇದೊಂದು ಪಯಣ. ಸೊ ಆ ಪಯಣಕ್ಕೆ ಯಾರು ಸಿದ್ಧ ಇದ್ದಾರೋ ಆ ಅದಕ್ಕಾಗಿಯೇ ಒಂದು ಸ್ಪಷ್ಟನೆ, ಕಲಿಕೆ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಈ ರೀತಿ ಒಂದು ಮಾತುಕತೆನಲ್ಲೂ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಪಯಣಕ್ಕೆ ನಾವು ಸಿದ್ಧರಾಗಿ ಬರಬೇಕು, ಆವಾಗ್ಲೇ ಒಂದು ಫಲಿತಾಂಶ ಸಿಗೋದಕ್ ಸಾಧ್ಯ. ಯಾರಿಗೋ ಫಲಿತಾಂಶ ಸಿಕ್ಕಿದೆ ನನ್ಗೂ ಸಿಕ್ಬಿಡುತ್ತೆ, ಆದ್ರೆ ಇವತ್ತೇ ಸಿಗ್ಬೇಕು ಅಂತ ಹಠ ಮಾಡಿದ್ರೆ ಅದು ವ್ಯರ್ಥ ಪ್ರಯತ್ನ ಆಗೋಗುತ್ತೆ. ಸೊ ಆ ಒಂದು ಪಯಣಕ್ಕೆ ಸಿದ್ಧರಾಗೋದಕ್ಕೆ ಈ ಒಂದು ಡಿಸ್ಕಷನ್, ಈ ಒಂದು ಮಾತುಕತೆ ಎಲ್ಲ ನಿಮ್ಗೆ ಇನ್ನೂ ಒಂದು ಸ್ಪಷ್ಟನೆ ಕೊಟ್ಟು, ಓ ಇಲ್ಲಪ್ಪ ಅದೇ ಉದಾಹರಣೆ ನಾನು ಕೂಡ, ಯಾಕಂದ್ರೆ ನಾನೊಂದು 6 ಪ್ಯಾಕ್ ಬಾಡಿ ಎಲ್ಲ ಬಿಲ್ಡ್ ಮಾಡಿದ್ದೆ. ಸೊ ನಾನು ಕೂಡ ಅದೇ ಉದಾಹರಣೆ ಯಾವಾಗ್ಲೂ ಕೊಡ್ತಾ ಇರ್ತೀನಿ. ಲೈಕ್ ಬಾಡಿ ಬಿಲ್ಡಿಂಗ್ ಅಲ್ಲೇ ನೀವು ನೋಡಿದ್ರೆ ಎಷ್ಟೊಂದು ತಿಂಗಳು ಏನು ರಿಸಲ್ಟ್ಸ್ ಕಾಣ್ತಾ ಇರಲ್ಲ, ಅಥವಾ ಏನ್ ಅಂತ ದೊಡ್ಡ ಇದಕ್ಕೆ ಕಾಣಲ್ಲ. ಬಟ್ ಒಂದ್ ಪಾಯಿಂಟ್ ಆದ್ಮೇಲೆ ನಿಮಗೆ ರಿಸಲ್ಟ್ಸೇ ಪ್ರೂಫ್, ನಿಮ್ಗೆ ರಿಸಲ್ಟ್ಸೇ ಶಕ್ತಿ ಕೊಟ್ಬಿಡುತ್ತೆ. ಸೊ ಅದು ತುಂಬಾ ಒಳ್ಳೆ ಉದಾಹರಣೆ ರೋಹಿತ್, ಸೂಪರ್. ಮತ್ತೆ ಇನ್ನೊಂದು, ಇವತ್ತು ಬಹಳ ನಾನು ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಿರೋದು ನಮ್ಮ ಅಚೇತನ ಮನಸ್ಸಿನ ಭಾವನೆಗಳು, ನಂಬಿಕೆಗಳು, ಮತ್ತೆ ಅಲ್ಲಿರುವ ಸಮಸ್ಯೆಗಳು. ಯಾಕಂದ್ರೆ ನಾವು ಹೊರಗಿನ ಪ್ರಪಂಚದಲ್ಲಿ ಎಷ್ಟೋ ಸರ್ಕಸ್ ಮಾಡ್ತಾ ಇರ್ತೀವಿ, ಹಣದ ಸಮಸ್ಯೆ ಇರುತ್ತೆ ಅಥವಾ ಆರೋಗ್ಯದ ಸಮಸ್ಯೆ ಇರುತ್ತೆ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಇವತ್ತು ನಾನ್ ಹೀಲಿಂಗ್ ಬಳಸ್ತೀನಿ, ಲೈಫ್ ಕೋಚಿಂಗು, ನೀವು ಲೈಫ್ ಕೋಚಿಂಗ್ ಏನೇನೋ ಥೆರಪಿ ಎಲ್ಲ ಮಾಡ್ತೀರಾ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಇದೆಲ್ಲ ನಾವು ಮಾಡ್ತಿರೋದು ಅವ್ರಿಗೆ ಹಣದ ಸಮಸ್ಯೆನ ಹೊರಗೆ ನಾವೇನೋ ಸ್ಟ್ರಾಟಜಿ ಕೊಡ್ತಾ ಇಲ್ಲ, ನಮ್ಮ ಒಳಗೆ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಇದು ಎಷ್ಟು ಮುಖ್ಯ ಅಂತ ನೀವ್ ಯಾವ ತರ ಅದನ್ನ ಇಂಟರ್ಪ್ರೆಟ್ ಮಾಡ್ತೀರಾ ರೋಹಿತ್? ತುಂಬಾ ತುಂಬಾ ಮುಖ್ಯ. ಐ ಥಿಂಕ್ ನೀವು ಅದೇ ಹೇಳಿದ್ದು, ಇದು ಫಸ್ಟ್ ಥಿಂಗ್ ಅಂದ್ರೆ ಇದು ಮ್ಯಾಜಿಕ್ ಅಲ್ಲ. ಹಿಂಗ್ ಇದು ಮ್ಯಾಜಿಕ್ ಅಂತ, ಅದು ಮ್ಯಾಜಿಕ್ ಇನ್ ಅವೇ ಇಲ್ಯೂಷನ್, ಇದು ಆಕ್ಚುಲಿ ರಿಯಲ್. ಸೊ ಅದು ಒಂದು. ಸೆಕೆಂಡು, ಅದೇ ನೀವೇ ಪಯಣ ಹೇಳಿದಿರ, ಪ್ರಾಸೆಸ್ಸೇ ಒಂಥರ. ಅಂಡ್ ಆಕ್ಚುಲಿ ನಾನು ಎಷ್ಟು ಕೆಲಸ ಮಾಡಿದೀನಿ ಇದು ಗೊತ್ತಾಗಿದೆ. ನೀವೇ ಹೇಳ್ತಾರ, ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಅ ಪ್ರಾಸೆಸ್. ಆ ಪ್ರಾಸೆಸ್ ಅಲ್ಲಿ ಅದು ಏನಾಗುತ್ತೆ, ಐಸ್ಬರ್ಗ್ ನೋಡಿರ್ತೀರಾ ನೀವು. ಐಸ್ಬರ್ಗ್ ಅಲ್ಲಿ ಓನ್ಲಿ ಇಷ್ಟೇ ಪಾರ್ಟ್ ಕಾಣುತ್ತೆ ನಿಮ್ಗೆ. ಆ ಇಷ್ಟೇ ಪಾರ್ಟ್ ತುಂಬಾ ಡೇಂಜರಸ್. ಅದಕ್ಕೆ ಎಲ್ಲ ಶಿಪ್ ಎಲ್ಲ ಇದು ನ್ಯಾವಿಗೇಟ್ ಆಗುವಾಗ ಅದನ್ನ ಹೆಂಗೆ ನೀವು ಅದನ್ನ ಅವಾಯ್ಡ್ ಮಾಡದೆ ಅದು ಹೋಗ್ಬೇಕು. ಇಷ್ಟೇ. ಆದ್ರೆ ಅದು ಒಂದೇ ಅಲ್ಲ, ಅದಿನವೇ ನಮ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ಬೋದು. ಇಷ್ಟೇ ಇದೆ ಅದು. ಅದ್ರ ಕೆಳಗೆ ವಿಶಾಲವಾದಷ್ಟು ಇಷ್ಟಿರತ್ತೆ ಒಂಥರ ಫುಲ್ಲು. ಅದು ಎಷ್ಟು ಸ್ಟ್ರಾಂಗ್ ಇರತ್ತೆ ಅದು ನಿಮಗೆ ಕಾಣಲ್ಲ. ಹ್ಯೂಮನ್ ಬೀಯಿಂಗು ಹಂಗೇನೆ. ನಾವು ಜನರಿಗೆ ಮುಖದಲ್ಲಿ, ಸೊಸೈಟಿಯಲ್ಲಿ ನಮ್ ಪ್ರಾಬ್ಲಮ್ಸ್, ನಮ್ ಏನೇನು ಇದು, ಅದು ಇಷ್ಟೇ. ಅದು ಕಷ್ಟನೇ, ಅದೇ ಹೇಳ್ತಾ ಇಲ್ಲ ಅದು. ಆದ್ರೆ ಅದ್ರ ಕೆಳಗಿರೋದು ನಮ್ದು ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್ ಏನಿರುತ್ತೆ, ಅದೊಂಥರ ಇಷ್ಟು ವಿಶಾಲವಾಗಿದೆ. ಸೊ ನೀವು ಎನಿವೇ ಇನ್ ದ ಫಿಸಿಕಲ್, ಅಂದ್ರೆ ಮ್ಯಾನಿಫೆಸ್ಟೇಷನ್ ಪ್ಲೇನ್ ಅಂತ ಹೇಳ್ತಾರಲ್ಲ, ನೀವೇ ವರ್ಲ್ಡ್ ಅಲ್ಲಿ ನಿಮ್ಗೆ ಆಕ್ಚುಲಿ ಚೇಂಜ್ ಬೇಕಂದ್ರೆ ನಿಮ್ಗೆ ಫಸ್ಟ್ ಏನ್ ಹೇಳ್ತೀವಿ ನಾವು, ಇದು ಯಾವ್ದು ಸಬ್ ಕಾನ್ಶಿಯಸ್ ಯಾವ್ದು ಕಾಣಲ್ಲ, ನಮ್ಗೆ ಕಣ್ಣಿಗೆ ಕಾಣಲ್ಲ, ಅದ್ರ ಒಳಗೆ ಫಸ್ಟ್ ತರಬೇಕು. ಯಾಕೆ ಇಲ್ಲಾಂದ್ರೆ ಮೇಲ್ ಚೇಂಜ್ ಆಗುತ್ತೆ. ಇನ್ನೊಂದು ಮೆಟಫರ್ ಅದೇ, ರೂಟ್ಸ್ ಅಂಡ್ ಇದು ಟ್ರೀ. ನಾವು ಆಕ್ಚುಲಿ ಬರೀ ಇದೆ ನೋಡ್ತೀವಿ, ಅದು ರೂಟ್ಸ್ ಎಷ್ಟು ಕೆಳಗೆ ಹೋಗುತ್ತೆ. ಇದು ಮೆಟಫರ್ ಅಷ್ಟೇ, ಒಂದ್ ರೀತಿಯಲ್ಲಿ ಮಾತಾಡೋದು. ಯಾಕಂದ್ರೆ ಮೆಟಫರ್ ಅದೇ, ನಾವು ಸಿನಿಮಾ ಒಂಥರ ಇಮಿಡಿಯೇಟ್ ಆಗಿ ಗೊತ್ತಾಗೋಗುತ್ತೆ ಮನ್ಸಿಗೆ. ಅದು ಸಿನಿಮಾನು ಮೆಟಫರ್ ಆಕ್ಚುಲಿ ನಾವೇ. ಸೊ ನಾವು ಈ ತರ ಚೇಂಜ್ ತರಿಸ್ಬೇಕಂದ್ರೆ, ನಮ್ ಒಳಗೆ ಏನಾದ್ರು ಚೇಂಜ್ ಬರ್ಬೇಕಂದ್ರೆ ಫಸ್ಟ್ ಆ ಅನ್ಸೀನ್ ಅಲ್ಲಿ ಬರ್ಬೇಕು. ಆ ಅನ್ಸೀನ್ ಅಲ್ಲಿ ಬಂದ್ರೆ ಮಾತ್ರ ಸೀನ್ ಅಲ್ಲಿ ಕಾಣುತ್ತೆ. ಅದಕ್ಕೆ ಆ ಅನ್ಸೀನ್ ಅಲ್ಲಿ ತುಂಬಾ ಒಂಥರ ವರ್ಕ್ ಮಾಡಿ ಒಂಥರ ಅನ್ಸೀನ್ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಅದೇ ಪಾಯಿಂಟ್ ಆಫ್ ಆಲ್ ಕೋಚಿಂಗ್, ಆಲ್ ಸ್ಪಿರಿಚುಯಾಲಿಟಿ, ಆಲ್ ಮೇ ಬಿ ಕಾನ್ವರ್ಸೇಷನ್ ಆರ್ ಆಲ್ ಲರ್ನಿಂಗ್. ಅದೇ ಅರ್ಥ ಮಾಡ್ಕೊಳ್ಳೋದು ಅನ್ಸೀನ್. ಅಂಡ್ ಅನ್ಸೀನ್ ಅಲ್ಲಿ ನೀವು ಎಷ್ಟು ನೋಡ್ತೀರಾ, ಅದು ತುಂಬಾ ವಿಶಾಲವಾಗಿದೆ. ಅನ್ಸೀನ್ ಅಂತೂ ಬಹಳ, ಎಷ್ಟು ಗೊತ್ತಾಗತ್ತೆ ಅಷ್ಟು ನಿಮ್ಗೆ. ಇನ್ನು ಮುಂದೆ ನಾನು ಎಕ್ಸಾಂಪಲ್ ಮಾತಾಡ್ತೀನಿ, ಅದು ಹೆಂಗೆ ಅನ್ಸೀನು ಅಂಡ್ ಸೀನ್ ಒಂಥರ ಲಿಂಕ್ಡ್ ಇರುತ್ತೆ. ಅದೇ ನಮ್ ಒಳಗೆ ಫಸ್ಟ್ ಅನ್ಸೀನ್ ಅಲ್ಲಿ ಆ ಶಿಫ್ಟ್ಸ್ ಬರಬೇಕು. ಆ ಅನ್ಸೀನ್ ಅಲ್ಲಿ ಶಿಫ್ಟ್ಸ್ ಬಂದ್ರೆ ಮಾತ್ರ ಸೀನ್ ಅಲ್ಲಿ ಒಂಥರ ಕಾಣದ್ ಬರುತ್ತೆ. ಆಮೇಲೆ ಸೀನ್ ಅಲ್ಲಿ ನೋಡ್ಬಿಟ್ಟು ಎಲ್ಲರೂ ಹೇಳ್ತಾರೋ ತುಂಬಾ ಚೆನ್ನಾಗಿದೆ, ಒಳ್ಳೇದು, ತುಂಬಾ ಎಲ್ಲ ಅಪ್ಲಾಡ್ ಮಾಡ್ತಾರೆ, ಓ ಚೆನ್ನಾಗ್ ಮಾಡಿದ್ಯಪ್ಪ ಅಂತ ಅಷ್ಟೇ. ಆದ್ರೆ ಅನ್ಸೀನ್ ಅಲ್ಲಿ ಯಾರು ನಿಮ್ ಜೊತೆ ಬರಲ್ಲ, ಎಲ್ಲ ಒಂಥರ ಕಷ್ಟಪಟ್ಟು ಆ ಅನ್ಸೀನ್, ಯಾಕಂದ್ರೆ ಕಾಣೋದು ಇಲ್ಲ ಬೇರೆಯವ್ರಿಗಲ್ವಾ. ಸೊ
ತಾನೇ ಅದು ಆ ಅನ್ಸೀನ್ ಜೊತೆ ಹೆಂಗಿದು ಆ ಅನ್ಸೀನ್ ಅಲ್ಲಿ ನಿಮ್ ಬಿಲೀಫ್ ಸಿಸ್ಟಮ್ ಇದೆ, ನಿಮ್ ಸಬ್ ಕಾನ್ಶಿಯಸ್ ಇದೆ, ನಿಮ್ದು ವೇ ಆಫ್ ಲುಕಿಂಗ್ ಎಟ್ ದ ವರ್ಲ್ಡ್ ಇದೆ, ನಿಮ್ ಚೈಲ್ಡ್ಹುಡ್ ಇದೆ, ನಿಮ್ದು ಫಾರ್ಮಲ್ ಕೋರ್ ಸಿಸ್ಟಮ್ ಹೆಂಗಿದೆ ಅದು ಇದೆ, ಅದೆಲ್ಲ ಅನ್ಸೀನ್ ಅಲ್ಲಿ ಇದೆ. So ಅದಕ್ಕೆ ಬಹಳ ಮುಖ್ಯ ಅದು ಅನ್ಸೀನ್ ಜೊತೆ ಒಂಥರ ಇಂಟರಾಕ್ಟ್ ಮಾಡಿ ಅದರ ಚೇಂಜ್ ತಗೊಂಬರಕ್ಕೆ. ಸೂಪರ್ ಸೂಪರ್. ಅಂದ್ರೆ ಅದೇ ಕಾಣಿಸೋ ಆ ಸಣ್ಣ ತುದಿಗಿಂತ ಕೆಳಗಿರೋ ಬುಡ ಕಾಣಿಸಲ್ಲ ಅದು, ಆದ್ರೆ ಅಲ್ಲಿ ಬಹಳಷ್ಟು ವಿಷಯ ಅಡಗಿದೆ. ಸೊ ಅದು ನೀವು ಹೇಳ್ದಂಗೆ ಈ ಕಾಣೋ ವಿಷಯದಲ್ಲಿ ಎಲ್ಲಾರು ಮಾತಾಡ್ತೀವಿ, ಅಡ್ವೈಸ್ ಮಾಡ್ತೀವಿ, ಓ ಇದು ಹಿಂಗ್ ಮಾಡ್ಬಿಡ್ಬೇಕು ಹಂಗ್ ಮಾಡ್ಬಿಡ್ಬೇಕು ಅಂತ ಹೇಳ್ತೀವಿ. ಆದ್ರೆ ಒಳಗೆ ಆ ವ್ಯಕ್ತಿಯಲ್ಲಿ ಯಾವ ರೀತಿಯ ಆಲೋಚನಾ ಕ್ರಮ ಇದೆ, ಅವರ ಬಾಲ್ಯದಲ್ಲಿ ಏನಾಗಿತ್ತು, ಅವರ ಜೀವನದಲ್ಲಿ ಹಿಂದಿನ ಜನ್ಮ, ಈಗಂತೂ ನಾವು ಕಲಿತಾ 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 ಹಿಂದಿನ ಜನ್ಮಕ್ಕೆಲ್ಲ ಹೋಗ್ಬಿಡ್ತೀವಿ. ಸೊ ಅದೆಲ್ಲ ಯಾರು ನೋಡಿದಾರೆ, ಅದನ್ನೆಲ್ಲ ನಾವು ಸರಿ ಮಾಡದೆ ಬರೀ ಓಕೆ ನೀನು ಇದು ಓದ್ಬಿಡು ಇದಾಗ್ಬಿಡ್ತೀಯಾ ಅಂತ ಸಿಂಪಲ್ ಆಗಿ ಇವತ್ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ. ಆ ತರ ಅಡ್ವೈಸ್ ಮಾಡಲ್ಲ ಜನ, ಯಾಕಂದ್ರೆ ನಾವಿರೋ ಒಂದು ಕಾಲಘಟ್ಟದಲ್ಲಿ ಎಲ್ಲಾ ಈ ರೀತಿ ಒಂದು ವಿಷಯಗಳನ್ನ ತಿಳ್ಕೊಳ್ಳೋ ಒಂದು ಅವಕಾಶ ಸಿಗ್ತಾ ಇದೆ. ಅಟ್ಲೀಸ್ಟ್ ಎಲ್ಲವೂ ಗೊತ್ತಿಲ್ಲ ಅಂದ್ರೂ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡಿದಾಗ ಓ ಹೌದಾ ಇಷ್ಟೊಂದೆಲ್ಲ ನನ್ನ ಒಳಗೆ ಇದೆಯಾ, ನನ್ನ ಒಳಗಿರೋ ಭಾವನೆಗಳು ನಂಬಿಕೆಗಳೆಲ್ಲ ಇಷ್ಟೊಂದು ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋ ಆಲೋಚನಾ ಕ್ರಮ ಅಟ್ಲೀಸ್ಟ್ ಜನಕ್ಕೆ ಇವತ್ತು ಸಿಗ್ತಾ ಇದೆ. ಅದೇ ಒಂದು ದೊಡ್ಡ ಸೌಭಾಗ್ಯ. ಆದ್ರೆ ಅದು ಗೊತ್ತಾದ್ಮೇಲೆ ಅದ್ರ ಮೇಲೆ ಕೆಲಸ ಮಾಡೋದು ಒಂದು ಪಯಣ. ಅದಕ್ಕೆ ನಾವು ಆ ಸಮಯವನ್ನ ಕೊಡ್ಬೇಕು. ಅದನ್ನ ಕೊಟ್ರೆ ಖಂಡಿತ ಅದು ಸಾಧ್ಯ. ಸೂಪರ್. ಆ ಈ ನಿಮ್ಮ ಒಂದು ಕೋಚಿಂಗ್ ಅಲ್ಲಿ ನೀವು ಬೀಯಿಂಗ್ ಅನ್ನೋದ್ರ ಬಗ್ಗೆ ಹೇಳ್ತೀರಾ, ಬೀಯಿಂಗ್ ಮೇಲೆ ಫೋಕಸ್ ಮಾಡೋಣ ಮಾಡೋದು ಅಂದ್ರೆ ಅದೇ ಇದು ನಮ್ಮ ಗುರುಗಳು ಒಂಥರ ಹೇಳ್ತಾರೆ. ಅಂದ್ರೆ ನಾವು ಬಹಳಷ್ಟು ಜನ, ಈಗ ನಾನು ಕೂಡ ಹೀಗೆ ಮಾಡ್ತಾ ಇದ್ದಿದ್ ಮೊದ್ಲು, ಇಮಿಡಿಯೇಟ್ ಆಗಿ ಏನೋ ಒಂದು ಬದಲಾಯಿಸ್ಬೇಕು ಜೀವನದಲ್ಲಿ ಅಂತ ಕೆಲ್ಸದಲ್ಲಿ ಇಳ್ಕೊಂಡ್ ಬಿಡ್ತಾ ಇದ್ದೆ, ಕೆಲಸ ಮಾಡಿ ಬದಲಾಯಿಸ್ಬಿಡ್ತೀನಿ ಅಂತ. ಆದ್ರೆ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡೋದಕ್ಕೂ ಮುಂಚೆ ನಮ್ಮ ಅದೇ ಆ ಇನ್ನರ್ ವರ್ಲ್ಡ್ ಅಲ್ಲಿ, ನಮ್ಮ ಅಂತರಂಗದಲ್ಲಿ ಆ ಒಂದು ಏನ್ ನಾನು ಆಗ್ಬೇಕು ಅಂತ ಹೊರಟಿದ್ದೀನೋ ಅಥವಾ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀನೋ ಅದನ್ನ ನಾನು ನನ್ನ ಆಲೋಚನಾ ಕ್ರಮದಲ್ಲಿ ಅಳವಡಿಸ್ಕೊಳ್ಳೋದು, ಆ ರೀತಿ ನಡ್ಕೊಳ್ಳೋದೇ ಬೀಯಿಂಗ್ ಅಂತ ನಾನ್ ನಂಬ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ಕೊಡ್ಬೋದಾ ನೀವು? ಸೊ ಆಂಟಾಲಜಿ ಅಂದ್ರೆ ಆಂಟಾಲಜಿ ಇನ್ ಅ ವೇ ಸೈನ್ಸ್. ಅದು ಮೇನ್ ಫೋಕಸ್ ಏನಂದ್ರೆ ಆ ಸೈನ್ಸ್ದು ನಿಮ್ ಹೌ ಆರ್ ಯು ಹೂ ಆರ್ ಯು ಬೀಯಿಂಗ್ ಇನ್ಸೈಡ್ ಅಂದ್ರೆ ನಿಮ್ ಒಳಗೆ ಇದು ಒಂಥರ ಲ್ಯಾಂಡ್ಸ್ಕೇಪ್ ಹೇಳ್ತಾರಲ್ಲ, ವಾತಾವರಣ, ನಿಮ್ ಒಳಗ್ ವಾತಾವರಣ ಹೆಂಗಿದೆ. ಆ ಹ್ಮ್. ಒಳಗಿನ ವಾತಾವರಣದಿಂದ ಹೊರಗೆ ಇಂಪ್ಯಾಕ್ಟ್ ತುಂಬಾ ಆಗುತ್ತೆ. ಆ ಒಳಗಿನ ವಾತಾವರಣ ಯಾರಿಗೂ ಕಾಣಲ್ಲ. ಹ್ಮ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎನರ್ಜಿ ಹೇಳ್ತಾರೆ, ಆರಾ ಹೇಳ್ತಾರೆ, ಬೇರೆ ಬೇರೆ ಟರ್ಮ್ ಇದೆ. ಒಂಥರ ನಿಮ್ ಪೇಂಟಿಂಗ್ ಗಳು ನೋಡಿರ್ಬೋದು, ಒಂಥರ ಒಂದು ಹೇಲೋ ತರ ಇರುತ್ತೆ. ಯಾರಾದ್ರೂ ಎನ್ಲೈಟನ್ ಒಂಥರ ಫಿಗರ್ ಅದು ಅದೇ ಅದೇ ಅದ್ರ ಬಗ್ಗೆ ಮಾತಾಡ್ತಾರೆ. ಅದೇ ಬೀಯಿಂಗ್, ಫೋಕಸ್ ಆನ್ ಬೀಯಿಂಗ್ ಅಂತ. ಆಂಟಾಲಜಿಯಲ್ಲಿ ಒಂದು ಲೈನ್ ಇದೆ, ಅದು ಇಂಗ್ಲಿಷ್ ಅಲ್ಲೇ ಇದೆ, ನಾನು ಆಮೇಲೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಇಂಗ್ಲಿಷ್ ಅಲ್ಲಿ, ಹೂ ಯೋರ್ ಬೀಯಿಂಗ್ ಇಸ್ ಸೋ ಲೌಡ್ ಐ ಕೆನಾಟ್ ಹಿಯರ್ ವಾಟ್ ಯು ಆರ್ ಸೇಯಿಂಗ್. ಅಂದ್ರೆ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಿ, ನೀವು ಹೂ ಯು ಆರ್ ಬೀಯಿಂಗ್, ನೀವು ಯಾವ ಒಳಗಿಂದ ಎಷ್ಟು ಸ್ಟ್ರಾಂಗ್ ಇದ್ದೀರಿ, ನೀವು ಏನ್ ಹೇಳ್ತೀರಿ ನಂಗೆ ಕೇಳಲ್ಲ, ನಿಮ್ ಎನರ್ಜಿ ನಂಗೆ ಫೀಲ್ ಆಗ್ತಾ ಇದೆ. ಹ್ಮ್. ಸೊ ಬೀಯಿಂಗ್ ಮೇಲೆ ತುಂಬಾ ಫೋಕಸ್ ಇದೆ, ತುಂಬಾ ಮುಖ್ಯ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ರಿಕೆಟ್ ಮೋಸ್ಟ್ಲಿ ಎಲ್ಲರಿಗೂ ತುಂಬಾ ಇಷ್ಟ, ಎಲ್ಲರೂ ಫಾಲೋ ಮಾಡ್ತಾರೆ. ಕ್ರಿಕೆಟ್ ಅಲ್ಲಿ ಎಲ್ಲರೂ ಒಂಥರ ಸೇಮ್ ಒಂಥರ ಪ್ರಾಸೆಸ್ ಫಾಲೋ ಮಾಡ್ತಾರೆ. ಬೌಲರು ಅವ್ರಿಗೆಲ್ಲ ಇದಿರತ್ತೆ, ಈ ತರ ವೇರಿಯೇಷನ್ ಇರುತ್ತೆ ಈ ತರ. ಆದ್ರೆ ಕೆಲವು ಬೌಲರ್ಗಳು ಬರ್ತಾರೆ. ಅಂದ್ರೆ ನಾನು ಚಿಕ್ಕವನಿಂದ ನೋಡ್ತೇನೆ, ನಾವು ಚಿಕ್ಕಿರೋರು ನೋಡುವಾಗ ಆಸ್ಟ್ರೇಲಿಯಲ್ಲಿ ಗ್ಲೆನ್ ಮೆಗ್ರಾತ್ ಅಂಡ್ ಶೇನ್ ವಾನ್ ಇರ್ತಿದ್ರು ನೋಡಿ. ಹೌದು. ಅವ್ರು ಬಂದ್ರೇನೆ ಒಂಥರ ಗೇಮೇ ಚೇಂಜ್ ಆಗೋದು. ಹ್ಮ್. ಬಾಲರ್ಗಳಿದ್ದಾರೆ, ಬಾಲ್ ಇನವೇ ಬಾಲ್ ವೇರಿಯೇಷನ್ಸ್ ಎಷ್ಟಿರ್ಬೋದು, ಒಂದು ಆಫ್ ಸ್ಪಿನ್, ಲೆಗ್ ಸ್ಪಿನ್, ಅದು ಇದು, ಆರ್ ಈ ತರ ಇನ್ ಸ್ವಿಂಗ್, ಔಟ್ ಸ್ವಿಂಗ್, ಆ ತರ ಒಂದು 10 ವೇರಿಯೇಷನ್ಸ್ ಇದೆ. Correct. ಕೈಗಳು ಸೇಮ್ ಇದೆ, ಆದ್ರೆ ಅವನ್ ಇನ್ವಿಸಿಬಲ್ ಎಕ್ಸ್ ಫ್ಯಾಕ್ಟರ್, ಅವನ್ ಇನ್ವಿಸಿಬಲ್ ಎಲಿಮೆಂಟ್ ಇದೆ. ಗ್ಲೆನ್ ಮೆಗ್ರಾಗೆ ಒಂದು ಟರ್ಮ್ ಯೂಸ್ ಮಾಡಿದ್ರು ಕಾಮೆಂಟೇಟರ್. ಚಿಕ್ಕವನಿರುವಾಗ ನಾನು ಇನ್ನೂ ಯೋಚನೆ ಮಾಡ್ತೀನಿ. ಇವಾಗ ಅಫ್ಕೋರ್ಸ್ ಬುಮ್ರಾನು ಇದ್ದಾರೆ, ಬುಮ್ರಾನು ಅದೊಂದು ಎಕ್ಸಾಂಪಲ್ ತಗೋಬಹುದು ನೀವು. ಅವ್ರು ಬರುವಾಗನೇ ಒಂಥರ ಗೇಮ್ ಚೇಂಜ್ ಆಗುತ್ತಿತ್ತು. ಶೇನ್ ವಾನು ಅಷ್ಟೇ. ಇಂಡಿಯಾ ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ ಇದೆ. ನಾನು ಗ್ಲೆನ್ ಮೆಗ್ರಾ ಯೂಸ್ ಮಾಡ್ತೀನಿ ಅಂದ್ರೆ, ಕಾಮೆಂಟೇಟರ್ ಅವ್ರಿಗೆ ಗ್ಲೆನ್ ಮೆಗ್ರಾರ್ ಹೂ ಹಿ ವಾಸ್ ಬೀಯಿಂಗ್, ಒನ್ ವೇ ಆಫ್ ಬೀಯಿಂಗ್ ಇತ್ತು. ಅಂದ್ರೆ ಅವರು ಅವಸರ ಮಾಡ್ತಿರ್ಲಿಲ್ಲ ಯಾವತ್ತು, ಆದ್ರೆ ಆಕ್ಯುರಸಿ, ಹ್ಮ್. ಪಿನ್ ಪಾಯಿಂಟ್, ಅಂದ್ರೆ ಸ್ಪೀಡ್ ಇರ್ತಿತ್ತು. ಆದ್ರೆ ಯಾವತ್ತೂ ಅವಸರ ಇಲ್ಲ. ಅವ್ರು ಅಂದ್ರೆ ಒಂಥರ ಒಳಗಿಂದ ಒಂಥರ ಕಾಮ್ ಅಂಡ್ ಒಂಥರ ಇದು, ಆದ್ರೆ ಎಕ್ಸಾಕ್ಟ್ ಜಾಗದಲ್ಲಿ ಎಕ್ಸಾಕ್ಟ್ ಇದು ಅಲ್ಲಿ ಎನಿ ಸಿಚುವೇಶನ್ ಅಲ್ಲಿ ಅದು ಕರೆಕ್ಟ್ ಆಗಿ ಬರ್ತಿತ್ತು. ಸೊ ಆ ಕಾಮೆಂಟೇಟರ್ ಅದಕ್ಕೆ ಹೇಸನ್ ಸ್ಲೋಲಿ ಅಂತ, ಹಿ ಹೇಸನ್ಸ್ ಸ್ಲೋಲಿ ಅಂದ್ರೆ ಬೇಗನೆ ಆರಾಮಲ್ಲಿರ್ತಾರೆ. ಹಾ. ಆ ಪ್ಯಾರಾಡಾಕ್ಸ್ ಇದೆಯಲ್ಲ, ಒಂಥರ ಬೇಗ ಅಂಡ್ ಆರಾಮ್ ಜೊತೆಗಿದೆ ಅವ್ರದ್ರಲ್ಲಿ.
ಆ ಸೂಪರ್. ಬೀಯಿಂಗ್ ಇಂದ ರಿಸಲ್ಟ್ ನೋಡಿ. ಹ್ಮ್. ಬಾಲಿಂಗ್ ಸೇಮು, ಬಾಲ್ ಸೇಮು, ಕಂಡೀಷನ್ ಸೇಮು, ಎಲ್ಲಾರ್ಗೆ ವೇರಿಯೇಷನ್ ಸೇಮು, ಪರ್ಮಿಟೇಷನ್ ಕಾಂಬಿನೇಷನ್ ಸೇಮ್, ಆದ್ರೆ ಆ ಬೀಯಿಂಗ್ ಇಂದ ಗೇಮೇ ಚೇಂಜ್ ಆಗುತ್ತೆ. ಕರೆಕ್ಟ್. ಅದಕ್ಕೆ ಆಂಟಾಲಜಿಯಲ್ಲಿ ಅಷ್ಟು ಫೋಕಸ್ ಆನ್ ದ ಬೀಯಿಂಗ್. ಯಾಕಂದ್ರೆ ನೀ ಒಳಗಿಂದ ನೀನ್ ಎಷ್ಟು ಒಂಥರ ಬೀಯಿಂಗ್ ಇರ್ತೀಯಾ ಅದ್ರ ನಿನ್ ರಿಸಲ್ಟ್ ಬರುತ್ತೆ. ಅದೇ ಕೆಲವು ಜನ ಲಕ್ ಹೇಳ್ತಾರೆ, ಕೆಲವು ಜನ ಎಕ್ಸ್ ಫ್ಯಾಕ್ಟರ್ ಹೇಳ್ತಾರೆ, ಕೆಲವು ಜನ ದೇವ್ರ ದಯೆ ಹೇಳ್ತಾರೆ, ಕರೆಕ್ಟ್. ಕೆಲವು ಜನ ಯೂನಿವರ್ಸ್ ಹೆಲ್ಪ್ ಹೇಳ್ತಾರೆ, ಬೇರೆ ಬೇರೆ ಏನೋ ಬೇರೆ 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 ಇದ್ದಿದೆ. ಆದ್ರೆ ಅದು ಏನಾಗತ್ತಂದ್ರೆ ಅದರಿಂದ ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೆ. ಆ ಎನ್ವೈರನ್ಮೆಂಟ್ ಚೇಂಜ್ ಆದ್ರೆ ನೀವು ಸೇಮ್ ಥಿಂಗ್ ಬೇರೆ ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ಆ ರಿಸಲ್ಟ್ ಸಿಗಲ್ಲ. ಕರೆಕ್ಟ್. ನೀವು ಆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಬಿಟ್ರೆ ನೀವು ರಾಂಗ್ ಥಿಂಗ್ ಮಾಡಿದ್ರು ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಕೆಲವು ಸತಿ ನಾಟ್ ಔಟ್ ಬಂದ್ಬಿಡುತ್ತೆ ನಿಮ್ಗೆ. ಹ್ಮ್. ಕೆಲವು ಸತಿ ಬಾಲ್ ಸ್ಪಿನ್ ಆಗಬಾರ್ದಿತ್ತು ಆಗ್ಬಿಡತ್ತೆ. ಕೆಲವು ಸತಿ ಅಂಪೈರ್ ಆ ಆ ಎನರ್ಜಿಲಿ ಅಂಪೈರ್ ನೋಡ್ಬಿಟ್ಟು ಓಕೆ ಔಟ್ ಕೊಟ್ಬಿಡ್ತಾರೆ. ಹೇಳಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅದೊಂಥರ ಅದೇ ಕರೆಕ್ಟ್. ಡೆಸ್ಟಿನಿ ಅಂತರೂ ಹೇಳ್ತಾರೆ, ಇಲ್ಲಾಂದ್ರೆ ಏನೋ ಅದು ಹೇಳ್ತಾರೆ. ಅದು ನನ್ನ ಪ್ರಕಾರ ಅದು ಆಕ್ಚುಲಿ ವೇ ಆಫ್ ಬೀಯಿಂಗ್. ಹ್ಮ್. ಅದ್ರ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ. ಇನವೇ ಸಮ್ ಕಂಟ್ರೋಲ್ ಇದೆ, ಹ್ಮ್. ಇನವೇ ಕಂಟ್ರೋಲ್ ಇಲ್ಲ. ಆದ್ರೆ ಅದು ನಾವು ಡಿನೈ ಮಾಡಕ್ಕಾಗಲ್ಲ. ಅದು ತುಂಬಾ ಇಂಪಾರ್ಟೆಂಟ್, ಒಂದು ತುಂಬಾ ಮುಖ್ಯ, ತುಂಬಾ ಒಂಥರ ಫಸ್ಟ್ ಥಿಂಗ್ ನಾವು ಫೋಕಸ್ ಮಾಡಬೇಕು. ಯಾಕಂದ್ರೆ ನೀವೇ ಹೇಳಿದ್ರಲ್ಲ, ನಾವು ಪ್ರಪಂಚದಲ್ಲಿ ಬರೀ ಡೂಯಿಂಗ್ ಅಂಡ್ ಹ್ಯಾವಿಂಗೇ ನೋಡ್ತೀವಿ. ಏನ್ ಮಾಡೋದು ಏನ್ ಸಿಗತ್ತೆ, ಏನ್ ಮಾಡೋದು ಏನ್ ಸಿಗತ್ತೆ, ಅದೇ ಫೋಕಸ್ ಮಾಡ್ತೀವಿ. ನಾವು ಹೆಂಗಿದೀವಿ ನಾವು ನೋಡಲ್ಲ ಯಾವತ್ತು. ಕರೆಕ್ಟ್. ಯಾಕಂದ್ರೆ ಅದೇ ನಾವು ಹಿಂಗೆ ಇದೀವಲ್ಲ, ಏನ್ ಮಾಡೋದು, ಇದೇ ಇದೇ ಇದೆ, ಅದು ದೇವರದ ಪಾಂಡು, ನಾನು ಏನ್ ಮಾಡಕ್ಕಾಗತ್ತೆ, ಹಿಂಗೆ ಆತರ ಒಂಥರ ಅಪ್ರೋಚ್ ಇದೆ. ಇದೇ ಇದೆ, ಇವಾಗ ಇದೇ ಕೊಟ್ಟಿದ್ದಾರೆ, ಏನ್ ಮಾಡೋದು. ನಾವು ಹೆಂಗಿದೀವಿ ಅದ್ರ ಮೇಲೆ ಬರೀ ಏನ್ ಮಾಡಕ್ಕಾಗತ್ತೆ, ನನ್ಗೆ ಏನ್ ಸಿಗತ್ತೆ, ನಾನ್ ಹೇಗಿದ್ದೀನಿ ಅಂದ್ರೆ ಫೀಲಿಂಗ್ ವೈಸ್ ಅಲ್ಲ, ನಾನು ಒಳಗಿಂದ ಹೆಂಗಿದ್ದೀನಿ ಹ್ಮ್. ಅದ್ರ ಮೇಲೆ ಒಂಥರ ನಾವು ಇದು ಗಮನ ಕೊಡಲ್ಲ. ಆ ಗಮನ ಕೊಡೋದೇ ಒಂಥರ ಆಂಟಾಲಜಿ. ಆ ಗಮನ ಇಟ್ಕೊಂಡು ಅದ್ ಏನ್ ಮಾಡ್ತೀವಿ ಅಂದ್ರೆ ನೀವು ಒಂಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ. ಅದರಿಂದ ನಿಮ್ಗೆ ಒಂಥರ ಲಕ್ ನಿಮ್ ವೇ ಬರಬಹುದು. ಹ್ಮ್. ಒಂಥರ ಚೇಂಜ್ ನಿಮ್ ಒಳಗಿಂದ ನೀವು ಎನ್ವೈರನ್ಮೆಂಟ್ ವಾತಾವರಣ ಚೇಂಜ್ ಮಾಡಬಹುದು. ಅದು ಒಂಥರ ಅದು ಅಟೆಂಪ್ಟ್, ಪ್ರಯತ್ನ ಅದು. ಸೂಪರ್. ಅದಕ್ಕೆ ಬೀಯಿಂಗ್ ಒಂಥರ ಪ್ರಾಮುಖ್ಯ ಇನ್ನವೇ. ಅದು ತುಂಬಾ ಫೋಕಸ್ ಇದೆ ಅದ್ರ ಮೇಲೆ. ಸೂಪರ್. ಅಂದ್ರೆ ಇದು ನನಗೆ ಸಿಕ್ಕಾಪಟ್ಟೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅದೇ ಜನಕ್ಕೆ ಎಷ್ಟು ಅರ್ಥ ಆಯ್ತೋ ಗೊತ್ತಿಲ್ಲ. ಗೆಳೆಯರೆ, ನಾವು ಈಗ ಹೀಲಿಂಗ್ ಮಾಡುವಾಗ ನಾನು ಯಾವಾಗ್ಲೂ ಹೇಳ್ತೀನಿ, ಅಫ್ಕೋರ್ಸ್ ನಾನು ಸಿನಿಮಾ ಫಸ್ಟ್ ಹೇಳ್ಕೊಡ್ತಾ ಇದ್ದಿದ್ದು, 10-15 ವರ್ಷದಿಂದ ಸಿನಿಮಾ ಹೇಳ್ಕೊಡ್ತಾ ಇದ್ದಿದ್ದು ನಾನು. ನಂದೇ ಉದಾಹರಣೆ ಯಾವಾಗ್ಲೂ ಕೊಡ್ತಾ ಇರ್ತೀನಿ, ನಾನೇ ದೊಡ್ಡ ಕೇಸ್ ಸ್ಟಡಿ ಅಂತ. ಯಾಕಂದ್ರೆ ನಾನು 10 ವರ್ಷದಿಂದ ಸಿನಿಮಾ ಮಾಡ್ಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ. ನನ್ನ ಸ್ಟೂಡೆಂಟ್ಸ್ ಎಲ್ಲ ಸಿನಿಮಾ ಮಾಡ್ಬಿಟ್ಟಿದ್ದಾರೆ, ಬಟ್ ನನಗ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ಅದೇ ನೀವು ಒಂದು ಅದ್ಭುತವಾದ ಮಾತು ಹೇಳಿದ್ರಿ, ನಾವು ಬಾಯಲ್ಲಿ ಏನ್ ಹೇಳ್ತಿದೀವಿ ಅದೇ ಕೇಳಿಸ್ದೆ ಹೋಗ್ಬಿಡುತ್ತೆ. ಯಾವಾಗ ನಮ್ಮ ವೈಬ್ರೇಷನ್ ಏನ್ ಹೇಳ್ತಾ ಇದೆ, ಅದು ವೈಬ್ರೇಷನ್ ಅನ್ಬೋದು, ಶಕ್ತಿ ಅನ್ಬೋದು. ನಾನು ಅದನ್ನ ಶಕ್ತಿ ಅಂತ ಕರಿತೀನಿ. ಸೊ ನಮ್ಮೊಳಗಿರೋ ಶಕ್ತಿ ಭಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಆತಂಕದಲ್ಲಿ ಸೇರ್ಕೊಂಡಿದೆ, ಒದ್ದಾಟದಲ್ಲಿ ಸೇರ್ಕೊಂಡಿದೆ, ಸಂಶಯ, ನನ್ನ ಮೇಲೆ ನಾನ್ ಮಾಡಕ್ ಆಗುತ್ತೋ ಇಲ್ವೋ, ನನಗೆ ಇದೆಲ್ಲ ವರ್ಕ್ ಆಗುತ್ತೋ ಇಲ್ವೋ ಅಂತ. ಆದ್ರೆ ಬಾಯಲ್ಲಿ ಇದು ಬೇಕು 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 ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ. ಸೊ ಏನಕ್ಕೆ ಅಂತ ಆ ಒಂದು ಹುಡುಕಾಟದಲ್ಲೇ ನಾನು ಇದ್ರಲ್ಲೆಲ್ಲ ನನಗೆ ಇದೊಂದು ಆಕರ್ಷಣೆ ಆಗಿದ್ದು, ಇದನ್ನೆಲ್ಲ ಕಲಿಬೇಕು ಅನ್ನೋ ಆಸೆ ಬಂದಿದ್ದು. ಸೊ ಅದೇ ರೀತಿ ರೋಹಿತ್ ಅವ್ರು ಹೇಳಿದ್ರು, ಇದನ್ನ ಬಹಳಷ್ಟು ಜನ ಇದ್ ಲಕ್ಕಪ್ಪ, ಅವ್ನು ತುಂಬಾ ಲಕ್ಕಿ ಅಂತೆಲ್ಲ ಹೇಳಿ ಬಿಟ್ಬಿಡ್ತೀವಿ. ಆದ್ರೆ ನಾವು ನೋಡೋದಕ್ಕೆಲ್ಲ ಒಂದೇ ತರ ಅನ್ನಿಸ್ತೀವಿ. ಅದೇ ಹೈಟ್ ಇರ್ಬೋದು, ಅದೇ ವೆಯ್ಟ್ ಇರ್ಬೋದು, ಎಲ್ಲ ಅದೇ ತರ ಇರ್ಬೋದು. ಆದ್ರೆ ಇಲ್ಲಿ ಒಳಗೆ ಅವರೊಂದು ಅದ್ಭುತವಾದ ಹೇಳಿದ್ರು, ವೇಗವಾಗಿ ಆ ನಿಧಾನಿಸೋ ಒಂದು ಶಕ್ತಿ ಅಂತ. ಅದು ಅದು ಸ್ವಲ್ಪ ಜನಕ್ಕೆ ಕಾರಣಾಂತರಗಳಿಂದ ಅವರ ಪರಿಸರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದರಿಂದ ಅದು ಆ ಒಂದು ಬೀಯಿಂಗ್ ಬಂದಿರುತ್ತೆ. ಈಗ ನಾವುಗಳು ಈ ಒಂದು ಕೋಚಿಂಗ್ ಮುಖಾಂತರ, ಈ ಒಂದು ಹೀಲಿಂಗ್ ಮುಖಾಂತರ ಆ ಬೀಯಿಂಗ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿದೀವಿ. ನಾವು ಆ ಒಂದು ಮನಸ್ಥಿತಿಗೆ, ಆ ಒಂದು ಶಕ್ತಿ ನಿಲಯಕ್ಕೆ ಹೋದಾಗ ವಿಷಯಗಳು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ, ಅವಕಾಶಗಳು ತನ್ನಷ್ಟಕ್ಕೆ ತಾನೇ ಹುಡುಕೊಂಡು ಬರಕ್ ಶುರು ಆಗುತ್ತೆ. ಸೊ ನಾರ್ಮಲಿ ನಾವೇನ್ ಮಾಡ್ತೀವಿ, ಜಗತ್ತಿನ ರೂಢಿನಲ್ಲಿ ಹೋಗ್ಬಿಟ್ಟು ಓಕೆ ನನ್ಗೆ ಈ ವಿಷಯ ಬೇಕಾ, ಇದಕ್ ನಾನು ಈ ಕೆಲಸ ಮಾಡ್ತೀನಿ, ಇದು ಪಡ್ಕೊಳ್ತೀನಿ ಅಂತ ಹೋಗ್ತೀವಿ. ಆದ್ರೆ ಬಹಳಷ್ಟು ಬಾರಿ ಸಮಸ್ಯೆ ಏನು ಅಂದ್ರೆ, ಅದ್ ಪಡ್ಕೊಂಡ್ಮೇಲೂ ದುಃಖವಾಗೇ ಇರ್ತೀವಿ. ಪಡ್ಕೊಳ್ಳೋದಕ್ ಮುಂಚೆನೂ ದುಃಖ, ಪಡ್ಕೊಂಡ್ ಮೇಲೂ ದುಃಖ. ಅಲ್ಲೇ ನನಗ್ ಪ್ರಾಬ್ಲಮ್ ಬಂದಿದ್ದು. ಪಡ್ಕೊಂಡ್ ಮೇಲೂ ಎಲ್ಲಾರು ಖುಷಿಯಾಗಿದ್ದಾರೆ ಅಂತ ಏನಿಲ್ಲ, ಅಲ್ಲೂ ಕೂಡ ಮತ್ತೆ ಸಮಸ್ಯೆಗಳು ಬರುತ್ತೆ. ಸೊ ಬಿಟ್ಬಿಡೋಣ, ಅದನ್ನ ಬಿಟ್ಬಿಟ್ಟು ಈ ಬೀಯಿಂಗ್ ಮೇಲೆ ಕೆಲಸ ಮಾಡೋಣ. ನಾವು ನಮ್ಮ ಗುರುಗಳು ಒಂದು ಅದ್ಭುತವಾದ ಉದಾಹರಣೆ ಕೊಟ್ಟಿದ್ವು. ಈ ಬಾಹುಬಲಿ ಚಿತ್ರದಲ್ಲಿ ಅವನ್ನ ಹೊರಗಾಕ್ಬಿಡ್ತಾನೆ, ಅವನು ವಿಲ್ಲನ್ನು ಹೊರಗಾಕ್ಬಿಟ್ಟಾಗ ಅವನ್ ಬಂದು ಎಲ್ಲ ಜನರ ಜೊತೆ ಕೂತಿದ್ದಾಗ ಅಲ್ಲೂ ಕೂಡ ರಾಜನ್ ತರಾನೇ
ಕೂತಿರ್ತಾನ ಅವನು. ಸೊ ಅವನು ಸಿಂಹಾಸನದ ಮೇಲೆ ಕೂತ್ಕೊಂಡ್ರು ರಾಜಾನೇ, ಅವನು ರೋಡಲ್ಲಿ ಕೂತಿದ್ರು ರಾಜಾನೇ. ಸೊ ಆ ಬೀಯಿಂಗ್, ಆ ರಾಜನಂತೆ ಬೀಯಿಂಗ್ ಇದೆಯಲ್ಲ, ಸೊ ಅದನ್ನ ಪಡ್ಕೊಳ್ಳೋದು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಅಲ್ಲೇ ಈ ಲೈಫ್ ಕೋಚಿಂಗ್ ನಮ್ಮಂತಹ ಕೋಚಸ್ ಇವರೆಲ್ಲ, ನಾನು ಇದನ್ನ ಕಲಿಬೇಕು ಅಂತಾನು ಪ್ರಯತ್ನ ಪಡ್ತೀನಿ. ಇದನ್ನ ಸ್ವಲ್ಪ ಇದರ ಒಂದು ಅವೇರ್ನೆಸ್ ಅನ್ನ ಜನಕ್ಕೆ ತರಬೇಕು ಅಂತಾನು ಪ್ರಯತ್ನ ಪಡ್ತಿದ್ದೀನಿ. ಸೂಪರ್. ಮತ್ತೆ ಈ ಎನ್ ಎಲ್ ಪಿ ಕೂಡ ನನಗೆ ಬಹಳ ಒಂಥರ ವಾವ್ ಅನ್ಸಿದ ಒಂದು ಸಬ್ಜೆಕ್ಟ್. ಬಟ್ ಈ ಗೆಸ್ಟಾಲ್ಟ್ ನಾನು ಅಷ್ಟಾಗಿ ಕೇಳಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ರೋಹಿತ್? NLP, ಗೆಸ್ಟಾಲ್ಟ್ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ? ಸೊ ಎನ್ ಎಲ್ ಪಿ ಅಂದ್ರೆ NLP ಫುಲ್ ಫಾರ್ಮ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ಅದರ ಅರ್ಥ ಏನಂದ್ರೆ ನಿಮ್ ಭಾಷೆಯಿಂದ ನಿಮ್ದು ಒಂದು ಪರ್ಸ್ಪೆಕ್ಟಿವ್ ನೀವು ಚೇಂಜ್ ಮಾಡ್ಕೋಬಹುದು. ಹ್ಮ್ ನಿಮ್ ಹೆಂಗೆ ಭಾಷೆ ಯೂಸ್ ಮಾಡ್ತೀವಿ, ದ ಪವರ್ ಆಫ್ ಲ್ಯಾಂಗ್ವೇಜ್, ನಿಮ್ ಪರ್ಸ್ಪೆಕ್ಟಿವ್ ಆರ್ ನಿಮ್ಮ ಇದು ಒಳಗಿನ ಮೈಂಡ್ ಸೆಟ್ ಚೇಂಜ್ ಮಾಡಕ್ಕೆ. ನ್ಯೂರೋ ಬೇಸಿಕ್ಲಿ ಯೋರ್ ನ್ಯೂರೋ ಕೆಮಿಕಲ್ಸ್ ಹೇಳ್ಬೋದು, ಇಲ್ಲಾಂದ್ರೆ ನಿಮ್ ನ್ಯೂರೋ ಪಾತ್ವೇಸ್ ಇದೆ ಹೆಂಗಿದೆ ಅದ ಭಾಷೆಯಿಂದ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಆಮ್, ಇದು ಕೆಲವು ಸತಿ ನಮಗೆ ತುಂಬಾ ಒಂಥರ ಏನೋ ಆಗುತ್ತೆ ನಮ್ಗೆ, ಅಯ್ಯೋ ಭಯಂಕರ ಆಗೋಯ್ತಪ್ಪ, ಏನೋ ಒಂದು ಚಿಕ್ಕದಾಗಿರುತ್ತೆ ಅಂದ್ರೆ ಭಯಂಕರ ಆಗೋಗಿದೆ. ಅದು ಹೆಂಗ್ ಒಂಥರ ರಿಜಿಸ್ಟರ್ ಆಗೋದ್ರೆ ಭಯಂಕರ ಅಂತ, ಏ ಏನೋ ಒಂಥರ ಆಗ್ತಾ ಇರೋದು ಬಿಡಪ್ಪ, ಏನೋ ಚಿಕ್ಕದಾಯ್ತು ನಮ್ಮ ಮುಂದೆ. ಅದು ನೀವು ನೋಡ್ತೀರ, ಅದು ಎರಡು ಭಾಷೆಯಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. Correct. ಆಗಿರುತ್ತೆ ಸೇಮ್ ಥಿಂಗ್ ಇರ್ಬೋದು, ಏನೋ ಒಂದು ಚಿಕ್ಕದೇ ಏನೋ ಆಗಿರುತ್ತೆ, ರೈಟ್? ಅವ್ರ ಏನೋ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ನಾವು ಹೆಂಗ್ ಮಾತಾಡ್ತೀವಿ, ಅದು ಭಯಂಕರವಾಗಿ ಯೂಸ್ ಮಾಡ್ತೀರೋ, ಅಯ್ಯೋ ಅದು ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತೇಯೋ, ಅದು ಆಗ್ತಾ ಇಲ್ಲ. ಇಲ್ಲಾಂದ್ರೆ ಅದಿತ್ತು ಒಂಥರ ಒಂಚೂರು ಒಂಥರ ಇದು ಮೇಲ್ಕೆಳೆ ಒಂಥರ ಇಲ್ಲ. ಕೆಲವು ಜನ ನನ್ನ ಫ್ರೆಂಡ್ ಒಬ್ಬ ಎಲ್ಲದಕ್ಕೂ ಒಂಥರ ಜುಜುಬಿ ಅಂತ ಹೇಳ್ಕೊಳ್ಳೋದು. ಅದು ಎಷ್ಟು ಕಷ್ಟ ಇದ್ರೆ ಒಂಥರ ಜುಜುಬಿ ಹೇಳ್ಕೊಂಡ್ರೆ ಅದು ಅದು ಏನಾಗತ್ತಂದ್ರೆ, ಅದು ಅದು ನೀವು 3 Idiots ಅಂತ ಒಂದು ಫಿಲ್ಮ್ ಇದೆ, ನೋಡಿರ್ಬೋದು. ಅದರಲ್ಲಿ ಆಲ್ ಇಸ್ ವೆಲ್ ಅಂತ. ಅದು ಅದರಿಂದ ಏನು ಸಿಚುವೇಶನ್ ಸರಿ ಹೋಗುತ್ತಾ? ಇಲ್ಲ. ಆದ್ರೆ ಅದರಿಂದ ಒಂಥರ ಒಳಗಿನ ಧೈರ್ಯ ಬರುತ್ತೆ, ಒಂಥರ ಓಕೆ ನಾನು ಹ್ಯಾಂಡಲ್ ಮಾಡೋದು ಅಂತ. ಸೊ NLP ಅದೇ ಒಂಥರ, ನಾನು ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಅದು ನಿಮ್ಮ ಭಾಷೆಯನ್ನ, ನಿಮ್ಮ ಬೇಸಿಕ್ಲಿ ನಿಮ್ ಮೈಂಡ್ ಸೆಟ್ ಅವ್ರ ನಿಮ್ ಪ್ರಪಂಚ ಹೆಂಗ್ ಶೇಪ್ ಆಗುತ್ತೆ ಅಂತ. ಅಂಡ್ ನಾವು ಲಾಟ್ ಆಫ್ ದ ಟೈಮ್ಸ್ ನಮ್ಮ ಭಾಷೆ ಮೇಲೆ ನಾವು ಫೋಕಸ್ ಕೊಡಲ್ಲ. ಕರೆಕ್ಟ್. ಮತ್ತೆ ನಾವು ಭಾಷೆಯನ್ನ ತುಂಬಾ ಲೈಟ್ ಆಗಿ ತಗೊಳ್ತೀವಿ. ಭಾಷೆಯನ್ನ ಆದ್ರೆ ನಾವು ಯಾರ ಜೊತೆ ಜಗಳ ಮಾಡಿದ್ರೆ ನಮಗೆ ಗೊತ್ತಿರತ್ತೆ ಭಾಷೆ ಎಷ್ಟು ಇಂಪಾರ್ಟೆಂಟ್ ಅಂತ. ನಾವು ಏನೇನ್ ವರ್ಡ್ ಯೂಸ್ ಮಾಡಿರ್ತೀವಿ ಅವ್ರಿಗೆ ಅದು ರಿಜಿಸ್ಟರ್ ಆಗಿ ಹೋಗಿರುತ್ತೆ ಅವ್ರ ಸಬ್ ಕಾನ್ಶಿಯಸ್ ಅಲ್ಲಿ. ಅವ್ರು ಅದನ್ನೇ ವಾಪಸ್ ತರ್ತಾರೆ. ನೀನ್ ಇದು ಹೇಳಿದ್ದು, ನೀನ್ ಇದು ಅದು. ಕೆಲವು ಸತಿ ಈವನ್ ಜಗಳ ಆಡಿದ್ರು, ಕೆಲವು ಫಿಸಿಕಲ್ ಫೈಟು ಆಗಿದ್ರು, ಆ ಫಿಸಿಕಲ್ ವೂಂಡ್ ಅಷ್ಟು ಉಳಿಯಲ್ಲ. ಯಾರು ಏನ್ ಹೇಳಿರ್ತಾರೆ ಅದು ನಮ್ ಒಳಗ್ ಹೋಗಿರುತ್ತೆ. ಕರೆಕ್ಟ್. ಅದು 10 ವರ್ಷ ಆದ್ಮೇಲೂ ಆ ವರ್ಡ್ ಕೆಲವು ಸತಿ ಇರುತ್ತೆ. ನೀನ್ ನನ್ಗೆ ಈ ತರ ಕರೆದಿದ್ದು, ಫಿಸಿಕಲ್ ಮರ್ತೋಗ್ಬಿಡ್ತೀವಿ. ನೀವು ನೀನ್ ಹೊಡೆದಿದ್ದು ಅದೆಲ್ಲ ನಾವು ಅಷ್ಟೇ ಜ್ಞಾಪಕ ಇಟ್ಕೊಳ್ಳಲ್ಲ. ನೀನ್ ನನ್ಗೆ ಈ ಮಾತು ಕೇಳಿದ್ದು ಅದು ನಮ್ ಒಳಗೆ ಹೋಗುತ್ತೆ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಭಾಷೆ ಎಷ್ಟು ಒಂಥರ ಮುಖ್ಯ, ಎಷ್ಟು ಇಂಪಾರ್ಟೆಂಟ್ ನಮ್ಗೆ. ಆ ಭಾಷೆಯನ್ನ ನೀವು ಹೆಂಗೆ ಒಂಥರ ಫೋಕಸ್ ಮಾಡಿ ನಿಮಿಗೋಸ್ಕರ ನೀವು ಬಳಸ್ಕೋಬಹುದು. ನಿಮ್ಗೋಸ್ಕರ ನಿಮಗೆ ಹೆಲ್ಪ್ ಹೆಂಗ್ ಮಾಡೋದು, ಅದು NLP. ನಮಗೆ ಪೂರಕವಾಗಿ ಅದನ್ನ ಬಳಸ್ಕೊಳ್ಳೋದು, ಸಹಾಯ ಮಾಡೋ ತರ ಉಪಯೋಗ ಆಗುತ್ತೆ. ನಮಗೆ ಹೆಂಗ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದು ಫೋಕಸ್ NLPದು. ಸೊ ಪ್ರೋಗ್ರಾಮ್ ಅಂದ್ರೆ ಅದೇ ನಾವು ಇದು ಫೋಕಸ್ ಮಾಡಿದೀವಿ. ಪ್ರೋಗ್ರಾಮಿಂಗ್ ಅಂದ್ರೆ ಒಂಥರ ಎಲ್ಲಾ ಪರ್ಸನ್ ಒಂದು ಪ್ರೋಗ್ರಾಮಿಂಗ್ ಇರುತ್ತೆ. ಆ ಪ್ರೋಗ್ರಾಮ್ ಹೆಂಗೆ ಒಂಥರ ಚೇಂಜ್ ಮಾಡುದು ಅಂತಲ್ಲ, ಅದೇ ಫೋಕಸ್ ಮಾಡ್ಕೊಂಡು ಸ್ಲೋ ಆಗಿ ನಮಗೆ ಅಡ್ವಾಂಟೇಜಸ್ ಹೆಂಗೆ ಮಾಡುದು ಅಂತ. ಅದು ತುಂಬಾ ಮ್ಯಾನಿಪ್ಯುಲೇಟಿವ್ ಅಲ್ಲ. ಆದ್ರೆ ಅದನ್ನ ಹೇಳ್ತಿದ್ದಲ್ಲ, ಏನೋ ಒಂದು ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬೈಕ್ ಓಡಿಸ್ತಾ ಇರ್ತೀರಿ, ಹಿಂದೆಯಿಂದ ಯಾರೋ ಹೊಡೆದಿದ್ರು. ಅದು ನಾವು ಹೇಳುವಾಗ ಅಯ್ಯೋ ತಲೆನೋವು ಗುರು, ಮತ್ತೆ ಎಂತ ಜನರು ಇದು ಮಾಡ್ಕೊಂಡು ಆ ಇನ್ಸಿಡೆಂಟ್ ಅನ್ನ ಇದು ಮಾಡ್ತೀವಿ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರ, ಓಡಿಸ್ತಾ ಇರುವಾಗ ಅದು ಹೇಳಿದ್ರು ಅಯ್ಯೋ ಏನೋ ಚಿಕ್ಕ ಪುಟ್ಟದ ಆಯ್ತು ಬಿಡಪ್ಪ. ಅದು ನಾವು ಹೇಳಿದ ರೀತಿಯಲ್ಲೇ ನಮ್ಮ ಮನಸ್ಸಲ್ಲಿ ಆ್ಯಂಡ್ ನಮ್ಗೆ ಲ್ಯಾಂಗ್ವೇಜ್ ಅಲ್ಲೂ ತುಂಬಾ ಇದು ರಿಜಿಸ್ಟರ್ ಆಗುತ್ತೆ. ಸೊ ಅದಕ್ಕೆ ನಾನು ಕ್ಲೈಂಟ್ಸ್ ಜೊತೆ ನಾನು ಆಲ್ವೇಸ್ ವರ್ಕ್ ಮಾಡುವಾಗ ಅಂಡ್ ನಮ್ಮ ಕೋಚ್ ತುಂಬಾ ಮುಂಚೆ ಹೇಳಿದ್ರು, ಪೇ ಅಟೆನ್ಷನ್ ಟು ದ ಲ್ಯಾಂಗ್ವೇಜ್ ಯು ಆರ್ ಯೂಸಿಂಗ್. ತುಂಬಾ ಇಂಪಾರ್ಟೆಂಟ್. ನಾಟ್ ಟು ಚೇಂಜ್ ಇಟ್. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನೀವು ಫಸ್ಟ್ ನೋಡಿ ನಿಮ್ ಲ್ಯಾಂಗ್ವೇಜ್ ಏನು, ಅದ್ರ ಮೇಲೆ ಒಂದ್ಸಲ ಗಮನ ಇರ್ಲಿ ನಿಮ್ಗೆ. ಅದ್ರ ಮೇಲೆ ಧ್ಯಾನ ಇರಬೇಕು. ಧ್ಯಾನ ಅದು ಇನ್ನವೇ ಧ್ಯಾನ ಅದು. ಸೊ ಅದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗು. ಆಮೇಲೆ ಗೆಸ್ಟಾಲ್ಟ್ ಹೇಳ್ತೀನಿ, ಆಮೇಲೆ ಅದು ಎರಡನ್ನು ಲಿಂಕ್ ಮಾಡ್ತೀನಿ ಒಂಚೂರು. ಗೆಸ್ಟಾಲ್ಟ್ ಏನಂದ್ರೆ ಅದು ಫೀಲಿಂಗ್ಸ್, ಅಂದ್ರೆ ನಮ್ ಒಳಗೆ ಭಾವನೆ ಇದೆಯಲ್ಲ, ಆ ಭಾವನಾ ಮೇಲೆ ಇಟ್ಟಿರೋ ಅಪ್ರೋಚ್. ಟ್ರೆಡಿಷನಲಿ ಗೆಸ್ಟಾಲ್ಟ್ ಅಂದ್ರೆ ಟಚ್ ಅಂಡ್ ಫೀಲ್, ಅಂದ್ರೆ ಇನ್ನವೇ ಹೊಲಿಸ್ಟಿಕ್ ಟಚ್ ಅಂಡ್ ಫೀಲ್. ಅಂದ್ರೆ ನಾನು ಫಾರ್ ಎಕ್ಸಾಂಪಲ್ ಇವಾಗ ಸಿಲ್ಕ್ ಫ್ಯಾಬ್ರಿಕ್ ಹೇಳ್ಬೋದು.
ಆದ್ರೆ ನಾನು ನಿಮಗೆ ಹೇಳೋಕ್ಕಿಂತ ನಿಮ್ಗೆ ಆ ಸಿಲ್ಕ್ ಫ್ಯಾಬ್ರಿಕ್ ನಿಮ್ ಕೈಯಲ್ಲಿ ಕೊಟ್ರೆ ನಿಮ್ದು ಇದು ಬರುತ್ತೆ ನೋಡಿ, ಅದು ಆಕ್ಚುಯಲ್ ಸಿಲ್ಕ್ ಫ್ಯಾಬ್ರಿಕ್. ಹೌದು. ಅದು ಫೀಲಿಂಗು, ಅದು ಗೆಸ್ಟಾಲ್ಟ್. ಈಗ ನಾವು ರೇಷ್ಮೆ ಬಟ್ಟೆ ಬಗ್ಗೆ ಈಗ ನೀವು ಹೇಳಿದ್ರೆ ಕೂಡ ನನಗೆ ಯಾವತ್ತಾದ್ರೂ ರೇಷ್ಮೆನ ಮುಟ್ಟಿದ್ರೆ ನನಗದ್ ನೆನಪು ಸಾಧ್ಯ. ನೀವ್ ಏನೇ ಹೇಳಿದ್ರು ನಿಮ್ಗೆ ಎಕ್ಸಾಕ್ಟ್ಲಿ ಆ ರೆಫರೆನ್ಸ್ ಪಾಯಿಂಟೇ ಇರಲ್ಲ. ಸೊ ಗೆಸ್ಟಾಲ್ಟ್ ಅಂದ್ರೆ ಆ ರೆಫರೆನ್ಸ್ ಪಾಯಿಂಟ್ ನಿಮ್ ಒಳಗೆ ತರಿಸುದು, ನಿಮ್ ಒಳಗೆ ಒಂಥರ ನಿಮ್ ಒಳಗಿಂದ ಅದನ್ನ ಇದು ಡ್ರಾ ಮಾಡುದು, ಅದು ಗೆಸ್ಟಾಲ್ಟ್. ಇನ್ನು ಹೊಲಿಸ್ಟಿಕ್ ವೇ. ನಾನು ಇದು ಕನ್ನಡದಲ್ಲಿ ಅದು ಅಫ್ಕೋರ್ಸ್ ಉಳಿದವರು ಕಂಡಂತೆ ಅಂತ ಫಿಲ್ಮ್ ನೋಡಿದ್ದೆ. ಅದು ಒಂಥರ ತುಂಬಾ ಅದು ಅದರಲ್ಲೂ ಪರ್ಸ್ಪೆಕ್ಟಿವ್ ಎಷ್ಟು ಮ್ಯಾಟರ್ ಆಗುತ್ತೆ. ತರ ಒನ್ ಪರ್ಸನ್ ಈ ತರ ಹೇಳ್ತಾ ಇದಾರೆ, ಇನ್ನೊಂದ್ ಪರ್ಸನ್ ಹಿಂಗ್ ಹೇಳ್ತಾ ಇದಾರೆ, ಇನ್ನೊಂದ್ ಪರ್ಸನ್ ಹಿಂಗ್ ಹೇಳ್ತಾರೆ. ಆದ್ರೆ ಆ ಓವರ್ ಆಲ್ ಸ್ಟೋರಿ ಏನಿದೆ ಅದ್ ಹೆಂಗೆ ಬೈಂಡ್ ಆಗತ್ತೆ ಅಲ್ವಾ, ಅದು ಅದು ಇನ್ ಅ ವೇ ಗೆಸ್ಟಾಲ್ಟ್. ಆದ್ರೆ ಆ ಬೈಂಡಿಂಗ್ ಏಜೆಂಟ್ ಏನಂತ ಹೇಳ್ಬೋದು ಅಂದ್ರೆ, ನೀವು ಆ ಒಂದು ನಮ್ಮ ಭಾವನೆಗಳು, ನಮ್ಮ ಫೀಲಿಂಗ್ಸ್, ಆ ಬೈಂಡಿಂಗ್ ಏಜೆಂಟ್. ಅದೇ ಹೇಳ್ದೆ ಅಲ್ಲ, ನಾನು ಒಂದು 10 ವರ್ಷ ಮುಂಚೆ ಯಾರೋ ಹೇಳಿರ್ಬೋದು, ಆ ವರ್ಡ್ ನಿಮ್ಗೆ ಒಳಗೆ ಹೆಂಗ್ ರಿಜಿಸ್ಟರ್ ಆಗಿದೆ, ನಿಮ್ಗೆ ಎಷ್ಟು ಒಂಥರ ಫೀಲಿಂಗ್, ಅದು ಒಳಗಿಂದ ಒಂಥರ ಸ್ಕಾರ್ ಏನೋದು ಇರುತ್ತಲ್ಲ, ಆ ಸ್ಕಾರ್ ಒಂಥರ ಇದು ಎಫೆಕ್ಟ್ ಆಗಿರುತ್ತೆ. ಸೊ ಬೈಂಡಿಂಗ್ ಏಜೆಂಟ್. ಸೊ ಗೆಸ್ಟಾಲ್ಟ್ ಅಲ್ಲಿ ಒಂಥರ ತುಂಬಾ ಪ್ರಾಕ್ಟೀಸಸ್ ಆತರ ನಿಮ್ ಒಳಗಿನ ಎಕ್ಸ್ಪೀರಿಯನ್ಸ್, ನಿಮ್ ಒಳಗಿನ ಪರ್ಸ್ಪೆಕ್ಟಿವ್, ನಿಮ್ ಒಳಗಿನ ಹೊಲಿಸ್ಟಿಕ್ ಬೈಂಡಿಂಗ್ ಅದ್ ಹೆಂಗಾಗತ್ತೆ, ಅದು ಗೆಸ್ಟಾಲ್ಟ್. ಅದರಲ್ಲಿ ನೀವು ಹೇಳಿದ್ರೆ ಎವ್ರಿ ಪರ್ಸನ್ ನೀವು ಯೂಸ್ ಮಾಡಿದ್ರಿ ತುಂಬಾ ಬ್ಯೂಟಿಫುಲ್ ಆಗಿ, ಅವ್ರದೇ ಅನುಭವ, ಅವ್ರದೇ ಜೀವನ, ಇದು ವ್ಯೂ ಪಾಯಿಂಟ್ ಅವ್ರದೇ, ಅದು ಅದ್ರ ಮೇಲೆ ಅಟೆನ್ಷನ್ ಕೊಡೋದು. ಯಾಕಂದ್ರೆ ಕೋಚಿಂಗ್ ಅಲ್ಲಿ ನಾವು ಅವ್ರ ಬೇರೆ ಇದರಲ್ಲಿ ಫೋಕಸ್ ಇರತ್ತೆ ಮೆಥಡಾಲಜಿ ಮೇಲೆ, ಫೋಕಸ್ ಇರುತ್ತೆ. ಇದು ಇದು ಟ್ರೆಡಿಷನಲ್ ಸೈಕಾಲಜಿಯಲ್ಲೂ ಅಷ್ಟೇನೆ, ಆ ಫುಲ್ ಅಪ್ರೋಚಸ್ ಮೇಲೆ ಫೋಕಸ್ ಇರುತ್ತೆ. ಆದ್ರೆ ಗೆಸ್ಟಾಲ್ಟ್ ಅಂದ್ರೆ ಆ ಜರ್ನಿ ಮೇಲೆ ಫೋಕಸ್ ಇರಲ್ಲ, ಹೊಲಿಸ್ಟಿಕ್ ಮೇಲೆ ಫೋಕಸ್ ಇರಲ್ಲ. ಸೊ ಇದೆರಡು, ಭಾಷೆ ಅಂಡ್ ಒಳಗಿನ ಎಕ್ಸ್ಪೀರಿಯನ್ಸ್, ಗೆಸ್ಟಾಲ್ಟ್ ಇನ್ ವೇ ಫೀಲಿಂಗ್ಸ್, ಫೋಕಸ್ ಆನ್ ಫೀಲಿಂಗ್ಸ್. ಆಂಟಾಲಜಿ ಬೀಯಿಂಗು, ಇದು ಫೀಲಿಂಗ್ಸು, ಇದು ಭಾಷೆ. ಒಂಥರ ಮೆಂಟಲ್, ಇಮೋಷನಲ್, ಫಿಸಿಕಲ್ ಅಂಡ್ ಸ್ಪಿರಿಚುವಲ್, ಆ ಮಿಕ್ಸ್, ಆ ಕಾಂಬಿನೇಷನ್, ಈ 4 ಲೇಯರ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರಕಾರ ವರ್ಕ್ ಮಾಡೋದು. ಬಿಕಾಸ್ ಎವ್ರಿ ಪರ್ಸನ್ ಮೆಂಟಲ್, ಇಮೋಷನಲ್, ಫಿಸಿಕಲ್ ಅಂಡ್ ಸ್ಪಿರಿಚುವಲ್, ಈ 4 ಲೇಯರ್ಸ್ ಒಂಥರ ಜೊತೆಗೆ ಬಂದ್ರೇನೆ, ಕರೆಕ್ಟ್ ಆಗಿ ಬಂದ್ಬಿಟ್ಟು ಕೂತಿದ್ರೇನೆ ಆ ಮನುಷ್ಯನ್ಗೆ ಒಂಥರ ಓವರ್ ಆಲ್ ಇದು ಬರುತ್ತೆ. ಅದು ಒಂದ್ ಇದ್ ಮೇಲ್ ಕೆಳಗಿದ್ರೆ, ಒಂದ್ ಮೇಲ್ ಕೆಳಗಡೆ ಅದೊಂಥರ ಇದ್ರಲ್ಲಿ ಇರಲ್ಲ. ಸೂಪರ್. ಬಹಳ ಅದ್ಭುತವಾದ ವಿಷಯ ಇದೆ. ಏನು ಅಂದ್ರೆ, ಈಗ ನಾನು ಹೋಪೋನೋಪೋನೋ ಅಂತ ಹೀಲಿಂಗ್ ಮಾಡ್ತೀನಿ, ಅದು ಭಾಷೆನೆ, ಅದು ಭಾಷೆಯ ಒಂದು ಶಕ್ತಿಯೇ. ಭಾಷೆಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ನಾನೇ ಫಸ್ಟ್ ಟೈಮ್ ಅದರ ಅನುಭವ ಪಡೆದಾಗ್ಲೂ ಬೆರಗಾಗಿದ್ದೆ. ಇವತ್ತು ಜನಕ್ಕೆ ಮಾಡುವಾಗ ಬಹಳಷ್ಟು ಜನಕ್ಕೆ ಅದರ ಅನುಭವ ಪಡಿತಾ ಇದ್ದಾರೆ. ಸೊ ಅದರಲ್ಲಿ ನಾವು ಭಾಷೆನ ಬಳಸ್ತೀವಿ. ಮತ್ತೆ ನೀವು ಹೇಳಿದಂಗೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಲ್ಲಾಗ್ಲಿ, ನಾವು ಮುಟ್ಟಿದಾಗ ಆ ಒಂದು ಅನುಭವಗಳು, ಮತ್ತೆ ಮಾತಿಗಿರೋ ಒಂದು ಪವರು, ಅದೇ ನಾವು ಕೇಳೋ ಪ್ರಶ್ನೆಗಳ ಒಂದು ಕ್ವಾಲಿಟಿನಲ್ಲೇ ನಮ್ಮ ಜೀವನ ಬದಲಾಗ್ಬಿಡುತ್ತೆ, ನಮ್ಮ ಸಿಚುವೇಶನ್ಸ್ ಡಿಫರ್ ಆಗ್ತಾ ಹೋಗ್ಬಿಡುತ್ತೆ. ಬಹಳಷ್ಟು ಸಾರಿ ಅದೇ ಇದೆಲ್ಲ ಆಕ್ಚುಲಿ ನಮ್ಮ ಈಗ ನಾವ್ ಇದ್ರ ಬಗ್ಗೆ ರೀಸೆಂಟ್ ಆಗಿ ಮಾತಾಡ್ತಾ ಇದ್ವಿ, ನಾನು ನಮ್ಮ ಫ್ರೆಂಡ್ ಒಬ್ರು. ನಮ್ ಗುರುಗಳು ಕ್ಯಾನ್ಸಲ್ ಅಂತ ಹೇಳ್ತಾರೆ ಏನಾದ್ರೂ ಒಂದು ತಪ್ಪಾಗಿ ಮಾತಾಡಿದಾಗ. ಬಟ್ ನಮ್ಮ ಅಜ್ಜಿ ಅವಾಗ್ಲೇ ಬಿಡ್ತು ಅನ್ನೋರು. ಸೊ ಇದೆಲ್ಲ ನಮ್ಗೆ ಈ ತರ ಒಂದು ಸೈಂಟಿಫಿಕ್ ಟರ್ಮ್ ಕೊಡದೆ ಇದ್ದಿರ್ಬೋದು, ಆದ್ರೆ ಇದೆಲ್ಲ ನಾವು ಕೂಡ ಬಳಸ್ತಾ ಬಂದಿದೀವಿ. ಬಟ್ ಇವತ್ತು ಇದನ್ನ ಅದು ಇವತ್ತಿನ ಕಾಲಘಟ್ಟದಲ್ಲಿ ತುಂಬಾ ಡಿಸ್ಟ್ರಾಕ್ಟೆಡ್ ವರ್ಲ್ಡ್ ಅಲ್ಲಿ ಇದನ್ನ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಇದಕ್ಕೊಂದು ಚೌಕಟ್ಟನ್ನ ಕೊಟ್ಟು ಜನಕ್ಕೆ ತಿಳಿಸ್ಕೊಟ್ರೆ ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಅಜ್ಜಿಗಳು ಆ ತರ ಕೂತ್ಕೊಂಡು ಹೇಳ್ಕೊಡ್ತಾ ಇಲ್ಲ, ಎಲ್ಲಾರು ಅವ್ರವ್ರ ಮೊಬೈಲ್ ಅಲ್ಲಿ ಅವ್ರವ್ರು ಬ್ಯುಸಿ ಇದ್ದಾರೆ. ಸೊ ಈ ವಿಷಯಗಳನ್ನೆಲ್ಲ ನಾವು ಮರ್ತು ಬಿಟ್ರೆ ಏನಾಗುತ್ತೆ, ಸಮಸ್ಯೆಗಳನ್ನ ಇಟ್ಕೊಂಡು ತುಂಬಾ ಒದ್ದಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ ಮನುಷ್ಯ. ಯಾಕಂದ್ರೆ ಅವತ್ತು ಟೆಕ್ನಾಲಜಿ ಇಷ್ಟಿರ್ಲಿಲ್ಲ, ಆದ್ರೆ ಮನ್ಸು ಸ್ವಲ್ಪ ಹತೋಟಿನಲ್ಲಿ ಇರ್ತಾ ಇತ್ತು. ಬಟ್ ಇವತ್ತು ನಮ್ಮ ಮನ್ಸೇ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ಬಿಟ್ಟಿರೋದ್ರಿಂದ, ಸೊ ಇದನ್ನೆಲ್ಲ ಹೇಳ್ಕೊಟ್ಟು ಈ ಒಂದು ಪರಿಕ್ರಮಗಳನ್ನೆಲ್ಲ ಬಳಸ್ಕೊಂಡು, ಈ ಜ್ಞಾನವನ್ನ ಬಳಸ್ಕೊಂಡು ಜನಕ್ಕೆ ತಿಳಿಸ್ಕೊಡೋದು ಬಹಳ ಮುಖ್ಯ. ಸೂಪರ್. ಅದೇ ನನಗೆ ಖುಷಿ ಏನಪ್ಪಾ ಅಂದ್ರೆ, ಬಹಳಷ್ಟು ಜನ ಈ ತರ ಇವತ್ತು ಕೋಚಸ್ ಇದ್ದಾರೆ, ಇವ್ರ ಹತ್ರ ಎಲ್ಲ ನಾವು ಕಲಿಯೋದಕ್ಕೊಂದು ಅವಕಾಶ ಇದೆ ಅನ್ನೋದೇ ಸೂಪರ್. ಮತ್ತೆ ನಾನೊಬ್ಬ ಮೂಲತಃ ಚಿತ್ರ ನಿರ್ದೇಶಕ, ಚಿತ್ರ ನಟ ಆಗಿರೋದ್ರಿಂದ ಈ ಫಿಲಿಂ ಥೆರಪಿ ನೀವು ಮಾಡ್ತಿದ್ದೀರಾ ಅಂತ ಕೇಳಿದಾಗ್ಲೇ ನನಗೆ ತುಂಬಾ ಒಂಥರ ಉತ್ಸಾಹ ಬಂದಿದ್ದು. ಏನಪ್ಪಾ ಇದು ಫಿಲಿಂ ಥೆರಪಿ? ಯಾಕಂದ್ರೆ ನಮ್ಮನೇಲಿ ನಾವ್ ಯಾವಾಗ್ಲೂ, ನಾನು ನಮ್ ತಂಗಿರೆಲ್ಲ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ದುಃಖದಲ್ಲಿದ್ದಾಗ ಈ ಸಿನಿಮಾ ಸಡನ್ ಆಗಿ ನನಗೆ ಈ ಸಿನಿಮಾ ಕೊಟ್ಟಂಗ ಆಯ್ತು, ಇದನ್ನ ನೋಡಿದ್ದೆ ನಂಗೆ ಫುಲ್ ಖುಷಿ ಆಗೋಯ್ತು ಅಂತ ನಾವು ಮಾತಾಡ್ತೀವಿ ತುಂಬಾ. ಬಟ್ ನೀವು ಅದನ್ನೇ ಇಟ್ಕೊಂಡು ಒಂದು ಇದಕ್ ಕ್ರಿಯೇಟ್ ಮಾಡಿದೀರಾ, ಒಂದು ಮಾಧ್ಯಮನ ಕ್ರಿಯೇಟ್ ಮಾಡಿದೀರಾ ಜನಕ್ಕೆ ಹೇಳ್ಕೊಡೋದಕ್ಕೆ ಅಂದಾಗ ನನಗೆ ಖುಷಿ ಆಯ್ತು. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
ಅದೇ ಸೇಮ್ ಆಕ್ಚುಲಿ ನಾನು ನನ್ನ ಫ್ರೆಂಡ್ಗಳು ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಫಿಲ್ಮ್ಸ್ ಬಗ್ಗೆ ತುಂಬಾ ಮಾತಾಡ್ತೀವಿ. ಓಕೆ. And ನನ್ಗೂ ಸೇಮ್ ಕೆಲವು ಸತಿ ಒಂಥರ ಕಷ್ಟ ಇರುವಾಗ ಸಡನ್ ಆಗಿ ಎಲ್ಲೋ ಒಂದು ಫಿಲ್ಮ್ ಬಂದ್ಬಿಡುತ್ತೆ, ಅದ್ ನೋಡಿ ನನ್ಗೆ ಒಳಗಿಂದ ಒಂಥರ ಇದೇ ಡೈರೆಕ್ಷನ್ ತೋರಿಸ್ತಾ ಇದೆ, ನಾನು ಮಾತಾಡ್ತಾ ಇದೆ ನನ್ನ ಜೊತೆ ಯೂನಿವರ್ಸ್. ನಿಜವಾಗ್ಲೂ ಹಂಗೆ ಅನ್ಸುತ್ತೆ. ಕರೆಕ್ಟ್. ಫ್ರೆಂಡ್ಸ್ ಜೊತೆ ಈ ತರ ನಾನು ಫ್ರೆಂಡ್ಸ್ ಜೊತೆ ತುಂಬಾ ಮಾತಾಡಿದೆ, ಫ್ಯಾಮಿಲಿ ಜೊತೆ. ಆಮೇಲೆ ನಾನು ನೋಡುವಾಗ ಈ ಫಿಲ್ಮ್ಸ್ ಬಗ್ಗೆ ಫ್ರಮ್ ಇದು ಲರ್ನಿಂಗ್ ಪರ್ಸ್ಪೆಕ್ಟಿವ್, ಲರ್ನಿಂಗ್ ಸ್ಟ್ಯಾಂಡ್ ಪಾಯಿಂಟ್ ಯಾರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಹ್ಮ್. ಫಿಲ್ಮ್ ಅಪ್ರಿಸಿಯೇಷನ್ ಕ್ಲಬ್ಸ್ ಇದೆ, ಫಿಲ್ಮ್ ಬಗ್ಗೆ ಮಾತಾಡಕ್ಕಿದೆ, ಫಿಲ್ಮ್ ಲರ್ನಿಂಗ್ ಇದೆ, ಆದ್ರೆ ಫಿಲ್ಮ್ಸ್ ಅದು ಲರ್ನಿಂಗ್ ಯಾರು ಮಾತಾಡ್ತಿಲ್ಲ. ಅಂಡ್ ನಾನು ಆಲ್ಮೋಸ್ಟ್ 15 years ಅದೇ ಮುಂಚೆ ಮಾಡಿ ಮಾಡಿ ನನ್ನ ಕೋಚಿಂಗ್ ಅಲ್ಲಿ ನನ್ನ ಪ್ರೋಗ್ರಾಮ್ಗಳೆಲ್ಲ ಎಲ್ಲರೂ ಫಿಲ್ಮ್ಸ್ ಯೂಸ್ ಮಾಡೋರು. ಅದೇ ಸರ್ ಆ ಕ್ಯಾರೆಕ್ಟರ್ ನೋಡಿದೀರಾ ನೀವು ಸರ್, ಆ ಫಿಲ್ಮ್ ಅಲ್ಲಿ ಅದು ಕೆಲವು ಸತಿ ಹಳೆ ಹಳೆ ಫಿಲ್ಮ್, ಅದು ಅಮೆರಿಕ ಅಮೆರಿಕ ಇರ್ಲಿ, ನಮ್ ಮನೇಲಿ ತುಂಬಾ ಬೆಳೆದಿಂಗಳಿ ಬಾಳು, ಅನಂತ್ನಾಗ್ ತುಂಬಾ ದೊಡ್ಡ ಫ್ಯಾನ್. ಅದು ಕನ್ನಡ ಅಲ್ಲಿ. ಇಂಗ್ಲಿಷ್ ಅಲ್ಲಿ ಈ ತರ ತುಂಬಾ ರಾಬಿನ್ ವಿಲಿಯಮ್ಸ್ ಅಂತದೆಲ್ಲ ತುಂಬಾ ಈ ಬೇರೆ 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 ಫಿಲ್ಮ್ಸ್ ಹತ್ರ ಎಷ್ಟೊಂದ್ ಜನ ಎಲ್ಲ ಈ ಅದ್ರ ಎಕ್ಸಾಂಪಲ್ ಒಂಥರ ಬರ್ತಿತ್ತು. ಹಿಂಗೆ ಈ ತರ ಏನೋ. ಸೊ ಅಂಡ್ ಕೆಲವು ಜನ ಕ್ಯಾರೆಕ್ಟರ್ಗಳು, ಕೆಲವು ಜನ ಈ ತರ ಎಷ್ಟೊಂದ್ ಜನ ಮಾತಾಡೋರು. ಸೊ ನಾನು ಅಂದ್ಕೊಂಡೆ ಎಲ್ಲರೂ ಈ ತರ. ಆಮೇಲೆ ನಾನು ಒಂಥರ ಸ್ಟಡಿ ಮಾಡೋಕೆ ಗೊತ್ತಾಗೋದ ಫಿಲ್ಮ್ಸ್, ಅದೇ ನಿಮ್ ಫೋನಲ್ಲೂ ಹೇಳಿದೆ ನಿಮ್ಗೆ, ಫಿಲ್ಮ್ಸ್ ಇಸ್ ದಿ ಓನ್ಲಿ ಮೀಡಿಯಂ ದಟ್ ಇಸ್ ವಿಜುವಲ್, ಆಡಿಟರಿ, ಕೈನೆಸ್ಥೆಟಿಕ್ ಕರೆಕ್ಟ್. ಎಲ್ಲ ಒಂಥರ ಬರುತ್ತೆ. ನೀವು ಒಂಥರ ಫಿಲ್ಮ್ ನೋಡುವಾಗ ನೀವು ನೋಡ್ತಾ ಇರ್ತೀರಿ, ನಿಮ್ ಒಳಗೆ ಫೀಲಿಂಗು ಇರುತ್ತೆ, ನೀವು ಕೇಳಿಸ್ಕೊಳ್ತಾ ಇರ್ತೀರಿ, ಅಂಡ್ ಎಲ್ಲ ಇರುತ್ತೆ. ಒಂಥರ ಕಂಪ್ಲೀಟ್ ಹೋಲಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಇವಾಗೆ ತುಂಬಾಗೆಲ್ಲ ವಿ ಆರ್ ಆಗಿ ಫುಲ್ 3D ಗಿಡಿ ಎಲ್ಲ ಇನ್ನೂ ಇನ್ನೂ ಡೀಪ್ ಆಗಿ ತಗೊಂಡೋಗ್ತಾ ಇದೀವಿ ನಾವು. ಕರೆಕ್ಟ್. ಅದು ಫಿಲ್ಮ್ ಇನ್ ಇಟ್ ಸೆಲ್ಫ್ ಅದೇ ತುಂಬಾ ಒಂಥರ ಹೊಲಿಸ್ಟಿಕ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಸೊ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಂಬರ್ ಒನ್ ವೇ ಅದು ಸಬ್ ಕಾನ್ಶಿಯಸ್ ಜೊತೆ ಮಾತಾಡುತ್ತೆ. ಹ್ಮ್. ಸೊ ನಾನೇನ್ ಅಂದ್ಕೊಂಡೆ, ಅದನ್ನ ಒಂಥರ ಇಟ್ಕೊಂಡು ಒಂದು ಥೀಮ್ ಮಾಡಿ ಅದನ್ನೇ ವರ್ಕ್ಶಾಪ್ ತರ ಒಂದು ಕ್ರಿಯೇಟ್ ಮಾಡೋಣ ಹೆಂಗೆ ಅಂತ. ಸೊ ನಂದೇ ಎಕ್ಸ್ಪೀರಿಯನ್ಸ್ ಇದೆ ಪ್ರೋಗ್ರಾಮ್ ಮಾಡೋದು, ಅದೇ ಆ ಟೂಲ್ಸ್ ಎಲ್ಲ ಇಟ್ಕೊಂಡು ಒಂತೂರು ಇದನ್ನೆಲ್ಲ ಇಟ್ಕೊಂಡು ಆ ಎಕ್ಸ್ಪೀರಿಯನ್ಸ್ ಒಂದು ಕ್ರಿಯೇಟ್ ಮಾಡಿದೆ. ಆ ಎಕ್ಸ್ಪೀರಿಯನ್ಸ್ ತುಂಬಾ ವರ್ಕ್ ಆಯ್ತು. ಯಾಕಂದ್ರೆ ಜನರು ಇಮಿಡಿಯೇಟ್ ಆಗಿ, ನಾನೇನು ಹೇಳೋದು ಬೇಕಾಗಿಲ್ಲ, ಮುಂಚೆ ಒಂಥರ ಹೇಳ್ಬೇಕು, ಇದು ಒಂಥರ ಆರಾಮಾಗಿರಿ, ಮಾತಾಡಿ, ಹೇಳಿ, ಅದೆಲ್ಲ ಒಂಚೂರು ಬಾಯಲ್ಲಿ ಹೇಳಿದ್ರು ನಾವು ಕೆಲಸತಿ ಅದೇ ಒಂದು ಕ್ಲಿಪ್ ಪ್ಲೇ ಮಾಡಿದ್ರೆ ಓ ನನಗೆ ತುಂಬಾ ಇಷ್ಟ ಆಯ್ತು, ಆ ಕ್ಯಾರೆಕ್ಟರ್ ನೋಡಿ ಹಿಂಗ್ ಮಾಡಿದ್ರು, ಓ ನನ್ನ ಜೀವನದಲ್ಲಿ ಈ ತರ ಒಂಥರ ಸಮಸ್ಯೆ ಇದೆ, ಓ ಇವ್ರು ಅವನ ಜೊತೆ ಹಿಂಗ್ ಮಾಡಾಮೇಲೆ ನಾನು ಒಂಥರ ಯೋಚನೆ ಮಾಡ್ಕೋಬೋದಲ್ಲ, ನಾನು ಒಂಥರ ಹೋಗಿ ಮನೆ ಹೋಗಿ ಒಂಚೂರು ಯೋಚನೆ ಮಾಡ್ತೀನಿ, ಈ ತರ ಆಟೋಮ್ಯಾಟಿಕ್ ಸ್ಟಾರ್ಟ್ ಆಯ್ತು. ಅದೇ ಹ್ಮ್. ನಾನು ಅನ್ಕೊಂಡೆ, ನಾವೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ನೀವೆಲ್ಲ ಕುತ್ಕೋ ಒಂಥರ ಮಾತಾಡ್ತೀರಿ, ನೀವು ನಿಮ್ ತಂಗಿಗಳು ಎಲ್ಲ ಏನೇನು ಈ ತರ ಆಯ್ತು ಆ ತರ ಆಯ್ತು. ಆ ಕಾನ್ವರ್ಸೇಷನ್ ಎಷ್ಟು ರಿಚ್ ಆಗುತ್ತೆ, ಅದರಲ್ಲಿ ಕರೆಕ್ಟ್. ಲರ್ನಿಂಗ್ ಕೇಪಬಿಲಿಟಿ ತುಂಬಾ ಇರುತ್ತೆ. ಲರ್ನಿಂಗ್ ಕೆಪಾಸಿಟಿ ಅಂದ್ರೂ ತುಂಬಾ ಒಂಥರ ಫುಲ್ ಇರುತ್ತೆ ಅದರಲ್ಲಿ. ಆ ಕರೆಕ್ಟ್. ಆ ತರಾನೇ ಒಂದು ಎಕ್ಸ್ಪೀರಿಯನ್ಸ್ ಡಿಸೈನ್ ಮಾಡಿದ್ದೀನಿ, ಒಂದು ಬೇಸಿಕ್ ಫ್ರೇಮ್ ವರ್ಕ್ ಇಟ್ಕೊಂಡು. ಆ ಬೇಸಿಕ್ ಫ್ರೇಮ್ ವರ್ಕ್ ಅಲ್ಲಿ ಡಿಸೈನ್ ಮಾಡಿ ಜನರಿಗೆ ಶೇರ್ ಮಾಡೋದು, ಜನರು ಒಂಥರ ಇದು ಮಾಡಿ, ಜನರು ಅವರು ಒಳಗಿನ ಪೇನ್ ಟ್ರಬಲ್ ಇರಲಿ ಜನರ ಜೊತೆ ಇದು ಮಾಡಿಕೊಂಡು, ಆಮೇಲೆ ಜನರು ನನ್ನ ಸಮಸ್ಯೆ, ನನ್ನ ಚಾಲೆಂಜ್ ನಾನು ಹೆಂಗೆ ಒಂಥರ ಗ್ರೂಪ್ ಸೆಟ್ಟಿಂಗ್ ಅಲ್ಲಿ ಕೆಲವು ಜನ ಒಂಥರ ಭಯ ಪಡ್ಕೊಂಡ್ಬಿಡ್ತಾರೆ, ಮಾತಾಡೋದಕ್ಕೆ ಹಿಂಜರಿದ್ರೆ. ಮಾತಾಡೋ ಒಂಚೂರ ಸಂಕೋಚ ಇರುತ್ತೆ ಅವ್ರಿಗೆ. ಸೊ ಮತ್ತೆ ಆ ಫಿಲ್ಮ್ ಥೀಮ್ ಅಲ್ಲಿ ಒಂದು ಇದು ಮ್ಯೂಸಿಕ್ ಒಂಥರ ಸೆಟ್ ಮಾಡಿದ್ರೆ ಅದು ಒಳಗಿಂದ ಅಷ್ಟು ಭಯ ಬರಲ್ಲ. ಕರೆಕ್ಟ್. ಕೆಲವು ಸೀನ್ ಪ್ಲೇ ಮಾಡಿದ್ರೆ ಆ ಕ್ಯಾರೆಕ್ಟರೇ ಒಂಥರ ಭಯ ಪಟ್ಬಿಟ್ಟು ಕೆಲವು ಸತಿ ಅಳೋ ಸಿಚುವೇಶನ್ ಇಂದ ಒಂಥರ. ಸೊ ಆ ಇಮೋಷನಲ್ ಕೆಥಾರ್ಸಿಸ್ ಅಂತ ಇರಲ್ಲ, ಅದಾಗೋಗುತ್ತೆ, ತುಂಬಾ ಈಸಿಯಾಗಿ ಆಗೋಗುತ್ತೆ. ಕರೆಕ್ಟ್. ಸೊ ಅದನ್ನೇ ಒಂಥರ ಸೇಫ್ ಸ್ಪೇಸ್ ಒಂಥರ ಕ್ರಿಯೇಟ್ ಮಾಡ್ಬಿಟ್ಟು ಅದು ಮಾತಾಡ್ಕೊಂಡು ಡಯಲಾಗು, ಲರ್ನಿಂಗು, ಪರ್ಸ್ಪೆಕ್ಟಿವ್. ಅಂಡ್ ಬೆಸ್ಟ್ ಅಪ್ರೋಚ್ ಅಂದ್ರೆ ಬೇರೆ ಕಡೆ ಎಲ್ಲ ಒಂಥರ ಒನ್ ಪರ್ಸನ್ ಎಕ್ಸ್ಪರ್ಟ್ ಇರ್ತಾರೆ, ಅವರು ಹೇಳ್ತಾ ಇರ್ತಾರೆ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು. ಈ ಅಪ್ರೋಚ್ ಅಲ್ಲಿ ಅದಿಲ್ಲ, ನಿಮ್ದೇ ಒಂಥರ ಲರ್ನಿಂಗು, ನಿಮ್ದೇ ಪರ್ಸ್ಪೆಕ್ಟಿವ್, ನೀವೇ ವ್ಯೂ ಪಾಯಿಂಟ್ ನೀವೇ ನೋಡ್ಕೊಂಡು. ನನಗಿದ್ದು ತುಂಬಾ ಒಂಥರ ಪರ್ಸನಲ್, ಅದು ತುಂಬಾ ನಿಮಗೆ ನಿಮ್ ಜರ್ನಿಗೆ ಅಪ್ಲಿಕೇಬಲ್, ನಿಮ್ ಜರ್ನಿಗೆ ಅದು ಕಂಪ್ಲೀಟ್ ಆಗಿ ರಿಲೇಟ್ ಆಗುತ್ತೆ, ಆ ರಿಲೇಟಬಿಲಿಟಿ. ಸೊ ಸೂಪರ್. ಅದರಿಂದ ಯೂಸ್ ಮಾಡಿ ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಿಪ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ರೀಜನ್ಸ್, ಡಿಫ್ರೆಂಟ್ ಥೀಮ್ಸ್ ಆ ತರ ಮಾಡ್ಕೊಂಡು ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಕ್ಲಿಕ್ ನನಗೆ ಆಲ್ಮೋಸ್ಟ್ 50% ವರ್ಕ್ ಕಮ್ಮಿ ಮಾಡ್ಬಿಡುತ್ತೆ ನಾವು. ಅದ್ಭುತ ಅದ್ಭುತ. ಅಂದ್ರೆ ಅಫ್ಕೋರ್ಸ್ ಸಿನಿಮಾ ಹೇಗೆ ಅಂದ್ರೆ ಅದೇ ಪಿಕ್ಚರ್ ಇಸ್ ವರ್ತ್ 1000 words ಅಂತಾರೆ, ಬಟ್ ಸಿನಿಮಾ ಅನ್ನೋದು ಅದು ಬೇರೆ ಲೆವೆಲ್. ಯಾಕಂದ್ರೆ ಈಗ ಬಹಳಷ್ಟು ಜನಕ್ಕೆ ಇದಂತೂ ಕನೆಕ್ಟ್ ಆಗುತ್ತೆ. ನಾವು ಸಣ್ಣ ವಯಸ್ಸಲ್ಲಿ ಸ್ಕೂಲಲ್ಲಿ ಎಷ್ಟೊಂದು ಓದಿರ್ತೀವಿ, ಆದ್ರೆ ಅದರಿಂದ ಏನೋ ಪ್ರಶ್ನೆ ಕೇಳಿದ್ರೆ ಏನು ಬರಲ್ಲ. ಆದ್ರೆ ರಾಜ್ಕುಮಾರ್ ಅವ್ರ ಡೈಲಾಗ್ ನೆನಪಿದ್ಯಾ ಅಂದ್ರೆ ಹಿಂಗ್ ಬರುತ್ತೆ ತಲೆಯಲ್ಲಿ. ಯಾಕಂದ್ರೆ ಅದು ಇಟ್ಸ್ ಅ ಎಮೋಷನಲ್ ಕನೆಕ್ಷನ್. ಮತ್ತೆ ನೀವು ಇನ್ನೊಂದು ಮಾತು ಹೇಳಿದ್ರಿ, ನಾನು ಇದು ಅಫ್ಕೋರ್ಸ್ ಇದೆಲ್ಲ ಈಗ ಕಲ್ತಿದ್ದೀನಿ ಸೈಂಟಿಫಿಕ್ ಆಗಿ, ಬಟ್ ಮೊದಲು ಇದ್ರ ಬಗ್ಗೆ
ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡೋದು, ಅಪ್ಪು ಬಂದ್ಬಿಟ್ರೆ ಸೈಕಲ್ ಓಡ್ಸಕ್ ಆಗ್ತಿರ್ಲಿಲ್ಲ. ಅವಾಗ ಜೈ ಆಂಜನೇಯ ಜೈ ಆಂಜನೇಯ ಅನ್ಕೊಂಡು ಆ ಎನರ್ಜಿ ತರಿಸ್ಕೊಂಡು ಓಡಿಸ್ತಾ ಇದ್ವಿ. ಸೊ ಆ ಮ್ಯೂಸಿಕ್ ಇರೋ ಪವರ್, ಆ ಪದಗಳಿಗಿರೋ ಪವರ್, ಸೊ ಅದ್ ನಮ್ಗೆ ಗೊತ್ತಿಲ್ಲದೆ ನಾವು NLP ಇದನ್ನೆಲ್ಲ ಬಳಸಿದೀವಿ ಮೊದ್ಲು ಕೂಡ. ಆ ಶಕ್ತಿ ತರೋದಕ್ಕೆ ಒಂದು ಮ್ಯೂಸಿಕ್ ಹಾಕಿದ್ರೆ ಹಂಗೆ ನಿಮ್ಗೆ ಒಂದು ಜೋಶ್ ಬರುತ್ತೆ. ಯಾವ್ದಾದ್ರು ಹೀರೋ ಸಡನ್ ಆಗಿ ಫುಲ್ಲು ಬೆಳೆಯೋದು, ಜೀವನದಲ್ಲಿ ಬೆಳೆಯೋದು, ಆ ಫಾಸ್ಟ್ ಮಾಂಟೇಜ್ ಸಾಂಗ್ ಇರೋದಲ್ಲ, ಅದನ್ನ ಹಾಕೊಂಡು ನಾವು ಓದಕ್ ಕೂತ್ಕೊಂಡ್ರೆ ಒಂದು ಶಕ್ತಿ ಬಂದ್ಬಿಡೋದು. ಸೊ ಎಲ್ಲಾರು ಈ ತರ ಮಾಡಿರ್ತೀವಿ, ಬಟ್ ಅದನ್ನ ಅದೇ ಜೀವನದಲ್ಲಿ ಸಮಸ್ಯೆಗಳು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಜನಕ್ಕೆ ಇದನ್ನೆಲ್ಲ ಬಳಸ್ಕೊಳ್ಳೋ ನೆನಪಾಗಲ್ಲ. ಚಿಕ್ಕವರಾಗಿದ್ದಾಗ ಸ್ವಲ್ಪ ಒಂದು ಇನೋಸೆನ್ಸ್ ಇರುತ್ತೆ, ಎಷ್ಟೊಂದು ಈ ತರ ಮಾಡ್ತಾ ಇರ್ತೀವಿ. ಆದ್ರೆ ಸಮಸ್ಯೆಗಳು ದೊಡ್ಡದಾದಾಗ ಇದನ್ನೆಲ್ಲ ಮರ್ತು ಬಿಡ್ತೀವಿ, ಒದ್ದಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಆದ್ರೆ ಅದನ್ನೇ ಆ ಒಂದು ಕ್ರಿಯಾಶೀಲ ಏನೇನ್ ಟೂಲ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಬಳಸ್ಕೊಂಡು ಒಂದು ಜನರಿಗೆ ತಮ್ಮ ಜೀವನದಲ್ಲಿ ಪರಿವರ್ತನೆ ತರೋದಕ್ಕೆ ಎಷ್ಟು ಸಹಾಯ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ಬಳಸ್ತಾ ಇದ್ದೀರಾ ಅಂದಾಗ ನನಗೆ ಬಹಳ ಖುಷಿ ಆಯ್ತು ರೋಹಿತ್. ಸೂಪರ್. ಅದು ಡೆಫಿನೆಟ್ಲಿ ನಾನು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ, ಅಫ್ಕೋರ್ಸ್ ನಾನು ಹೇಳ್ದಂಗೆ ನಾವೆಲ್ಲ ಮಾಡಿರ್ತೀವಿ, ಬಟ್ ಆ ಫ್ರೇಮ್ ವರ್ಕ್ ಹೇಗ್ ಮಾಡಿದೀರಾ ಅಂತ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅದ್ರ ಜೊತೆ ಬೇರೆ ಬೇರೆ ಇನ್ನೂ ಕ್ರಿಯೇಟಿವ್ ಅಪ್ರೋಚಸ್ ಯೂಸ್ ಮಾಡ್ತೀರಾ, ಸ್ಟೋರಿ ಟೆಲಿಂಗ್ ಯೂಸ್ ಮಾಡ್ತೀರಾ, ಮತ್ತೆ ಕವಿತೆಗಳು, ಪೊಯೆಟ್ರಿ ಯೂಸ್ ಮಾಡ್ತೀರಾ, ಮತ್ತೆ ಬಹಳಷ್ಟು ಗೇಮ್ಸ್ ಯೂಸ್ ಮಾಡ್ತೀರಾ ಅಂದಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನೀವ್ ಹೇಳ್ತಾರ ಇದು ಯಾವ್ದು ನಾವು ಮಾಡ್ತಾ ಇರೋದು ಯಾವ್ದು ಹೊಸದಲ್ಲ. ಇದು ನಮ್ಮ ಹಳೆ ಟೈಮ್ ಇಂದ ನೀವೇ ಹೇಳಿದಿರಿ. ನಮ್ ಅಜ್ಜಿಯವರೆಲ್ಲ ಮಾಡಿರೋದು, ಹೇಳಿರೋದು. ಅದೇ ನಾನು ತುಂಬಾ ಇವಾಗ ಯೋಚನೆ ಮಾಡ್ತಿದ್ದೆ, ನಾವು ಇನವೇ ಟೆಕ್ನಾಲಜಿಕಲಿ ತುಂಬಾ ಪ್ರೋಗ್ರೆಸ್ ಮಾಡ್ತಿದ್ವಿ, ಆದ್ರೆ ಇಮೋಷನಲಿ ನಾವ್ ಎಲ್ಲರೂ ಇನವೇ ನಮ್ದು ಗ್ರ್ಯಾಂಡ್ ಮಾ ಯೂನಿವರ್ಸಿಟಿ ಅಲ್ಲೇ ಆ ಟೈಮಿಂಗ್ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲೇ ಒಂಥರ ನೆಮ್ಮದಿ ಇತ್ತು, ಒಂಥರ ಇದು ಶಾಂತಿ ಒಂಥರ ಇತ್ತು ಅದರಿಂದ. ಸೊ ಅಲ್ಲಿ ನಾವು ಚಿಕ್ಕವರಿರುವಾಗ ಹಂಗೆ ಕಲಿತಿದ್ವಿ ನೋಡಿ. ನಾವು ಚಿಕ್ಕವರಿರುವಾಗ ಕಲಿತಾ ಇದ್ದಿದ್ದು ಆಟದಲ್ಲಿ, ಕಲಿತಾ ಇರೋದು ಕಥೆಯಲ್ಲಿ, ಕಲಿತಾ ಇರೋದು ಎಲ್ಲಾರು ಒಂಥರ ಜನರು ಒಗ್ಗಟ್ಟು ಬಂದು ಈ ತರ ಹೇಳ್ಕೊಂಡು ಆ ಭಾವನೆ ಇತ್ತು, ಒಂಥರ ಫೀಲಿಂಗ್, ವಿಲೇಜ್ ಕಮ್ಯುನಿಟಿ. ಅದರಿಂದ ಎಷ್ಟು ಕಲಿತಾ ಇದ್ವಿ ನಾವು. ಒಂಥರ ಜೀವನನ ಹೆಂಗೆ ಸಂಘರ್ಷಗಳಿದ್ರೇನೋ ಅದನ್ನ ಹೆಂಗೆ ಒಂಥರ ಅದ್ರ ಮೇಲೆ ಜಯ ಹೆಂಗ್ ಪಡೆಯೋದು, ಬೇರೆ ಮೇಲೆ ಒಂಥರ ಡಿಪೆಂಡ್ ಮಾಡೋದು, ಹೆಲ್ಪ್ ತಗೊಳ್ಳೋದು. ಏನೋ ಇದು ಸರಿ ಬರ್ತಿದ್ಯಾ? ಈಗ ಓಕೆ, ಸ್ವಲ್ಪ ಹಾ ಮಧ್ಯ ಡಿಸ್ಟರ್ಬ್ ಹೇಳಿ. ಸರಿ, ಹಾ. ಆ, ಒಬ್ರೊಬ್ರು ಇಬ್ರು ಹೆಲ್ಪ್ ತಗೊಳ್ಳೋದು ಇದೆಲ್ಲ ಮುಂಚೆಯಿಂದಾನೇ ಇದ್ದಿತ್ತು. ಆ, ನಾವು ಒಂಥರ ಅಲಾಂಗ್ ದ ವೇ ಟೆಕ್ನಾಲಜಿ ಇಲ್ಲಂದ್ರೆ ವೆಸ್ಟರ್ನ್ ಇದರಲ್ಲಿ ಒಂಥರ ಮರ್ತೋಗ್ಬಿಡ್ತೀವಿ ಅದನ್ನ. ಅದ್ರ ಮೇಲೆನೆ ಆ ಫೋಕಸ್ಸೇ ವಾಪಸ್ ತರ್ತಾ ಇರೋದು ನಾವು. ತುಂಬಾ ಅದೇ ಹಳೆಯ ಟೈಮ್ ಪ್ರಾಚೀನ ಕಾಲದಿಂದ ಇದೆಲ್ಲ ನಡೀತಾ ಇರೋದು. ಒಂಥರ ಆಟದಲ್ಲಿ ಆಟನೇ ಪಾಠ ಅಂತ ತುಂಬಾ ಹೇಳ್ತಿದ್ರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಆಟದಲ್ಲಿ ಏನೇನು ಕಲ್ತಿದ್ದೀವಿ ನಾವು. ಸೊ ಆ ಗೇಮ್ಸ್ ತರೋದು ಒಂಥರ ಎನಿಥಿಂಗ್, ಅದು ಸಬ್ ಕಾನ್ಶಿಯಸ್ ಮೈಂಡಿಗೆ ಇಂಟರಾಕ್ಟ್ ಮಾಡೋದು ಕೆಪಾಸಿಟಿ ಇದ್ರೆ ಅದನ್ನ ಯೂಸ್ ಮಾಡ್ಬೇಕು ನಾವು. ಬಿಕಾಸ್ ಫಾಸ್ಟೆಸ್ಟ್ ವೇ ಟು ರೀಚ್ ಅ ಪರ್ಸನ್ ಅಂದ್ರೆ ಅದು. ನಾವು ಎಷ್ಟಾದ್ರೂ ಹೇಳಿದ್ರೆ ಅಷ್ಟು ಪವರ್ ಆಫ್ ಮೆಟಫರ್ ಆರ್ ಸ್ಟೋರಿ ಆರ್ ಇದು, ಅದು ಇಮಿಡಿಯೇಟ್ ಆಗಿ ಕನೆಕ್ಟ್ ಆಗುತ್ತೆ. ನಾನು ಅದೇ ಪೊಯಿಟ್ರಿನೂ ಮಾಡ್ತೀನಿ. ಆ ಪೊಯಿಟ್ರಿ ಒಂದು ಬುಕ್ ಇದು ಬರ್ದಿದ್ದೀನಿ ನಾನು. ಸೊ ಆ ಪೊಯಿಟ್ರಿನೂ ಯೂಸ್ ಮಾಡ್ತೀನಿ. ಅಂಡ್ ನನ್ನ ಪ್ರಕಾರ ಎವ್ರಿ ಪರ್ಸನ್ ಒಳಗೆ ಆ ಪೊಯಿಟ್ರಿ ಕೆಪಾಸಿಟಿ ಇದೆ. ಕವಿತೆಗಳು, ಆಟ ಆಡೋದು, ಫಿಲ್ಮ್ ಸ್ಟೋರಿ, ಅದೆಲ್ಲ ಬೇರೆ ಬೇರೆ ಅಪ್ರೋಚ್ ಯೂಸ್ ಮಾಡಬೇಕು. ನಾನು ಬರೀ ಅಪ್ರೋಚ್ ಯೂಸ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ ನನ್ನ ಕ್ಲೈಂಟ್ ಜೊತೆ. ಅವ್ರಿಗೆ ಯಾವ್ಯಾವ ಹೆಲ್ಪ್ ಆಗುತ್ತೆ ಅಂಡ್ ಈ ತರ ಈ ಬ್ರಾಡ್ ಟರ್ಮ್. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾ ಒಂದೇ ಥಿಂಗ್ ಎಷ್ಟೊಂದ್ಸತಿ ಹೇಳಕ್ ಟ್ರೈ ಮಾಡ್ತಿದ್ದೆ ಒಂದು ಪರ್ಸನ್ಗೆ. ನೀ ಬರಿಬೋದು, ನೀ ಬರಿಬೋದು, ನಿನ್ ಒಳ್ಳೆ ಕೆಪಾಸಿಟಿ ಇದೆ, ನೀ ಬರಿಬೋದು, ನೀನ್ ಬರ್ಕೊಂಡು ಓಕೆ 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 ಅಂತ. ಒಂದಿನ ಏನ್ ಮಾಡಿದೆ, ನಾನು ವರ್ಕ್ಶಾಪ್ ಅಲ್ಲಿ ಒಂದು ಚಾಲೆಂಜ್ ತರ ಸೆಟ್ ಮಾಡಿದೆ. ನಾನು ಒಂದು ಹಾಡ್ ಹಾಕ್ತೀನಿ, ಒಂದು ಹಾಡ್ ಪ್ಲೇ ಮಾಡ್ತೀನಿ. ಆ ಹಾಡ್ ಇರೋದು 5 ಮಿನಿಟ್ಸ್. ನಿನ್ ಚಾಲೆಂಜ್ ಏನು ಅಂದ್ರೆ ಆ 5 ಮಿನಿಟ್ಸ್ ಅಲ್ಲಿ ನೀನು ನಿನ್ ಪೆನ್ನು ಆ ಪೇಪರ್ ಮೇಲೆ ಎತ್ತಂಗಿಲ್ಲ, ನೀನ್ ಬರಿತಾ ಇರ್ಬೇಕು. ಈ ಪರ್ಸನ್ ಹ್ಮ್ ಒಂಥರ ಫುಲ್ ಬ್ಲಾಕ್ ಇತ್ತು. ನಾನ್ ಬರೆಯಕ್ಕಾಗಲ್ಲ, ಒಂಥರ ಇಷ್ಟ ಇಲ್ಲ, ಮುಂಚೆ ಬರಿತಾ ಇದ್ದೆ, ಇದೆ ಆಗೋಯ್ತಪ್ಪ, ಇದರಿಂದೆಲ್ಲ ಏನಾಗತ್ತೆ, ಇವಾಗೆಲ್ಲ ಬೇರೆ ಟೈಮು ಅಂತ ಆತರ ಒಂಥರ ತುಂಬಾ ಒಂಥರ ಕೋಪ ಅಂಡ್ ಒಂಥರ ನೆಗೆಟಿವ್ ಇದ್ದಿತ್ತು. ಸೊ ಸಿಂಪಲ್ ಚಾಲೆಂಜ್ ಅದು. ಎಲ್ಲಾರ್ಗೆ ಒಂದು 5-10 ಜನ ಇದ್ರು, ಮ್ಯೂಸಿಕ್ ಪ್ಲೇ ಆಗುತ್ತೆ, ಮ್ಯೂಸಿಕ್ ಇರೋ ತನಕ ನೀವು ಪೆನ್ ಎತ್ತಂಗಿಲ್ಲ. ಅದು ಒಂದೇ ತಿಂಗು. ನೀವು ಏನ್ ಬೇಕಾದ್ರೂ ಬರೀರಿ, ನಂಗೆ ಗೊತ್ತಿಲ್ಲ, ಗಜಿಬಿಜಿ ಮಾಡಿದ್ರು ಓಕೆ, ಆದ್ರೆ ಬರಿತಾ ಇರ್ಬೇಕು. ನಾನು ಹೇಳ್ತೀನಿ, ಆ 5 ನಿಮಿಷ ಆದ್ಮೇಲೆ ಒಬ್ರೊಬ್ರು 10 ಮಿನಿಟ್ಸ್ ಏನ್ ಬರ್ದಿದ್ದೀರಿ ಓದಿ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಗೊತ್ತಾ ಜನರು. ಇವ್ರು ಕೇಳಿದ್ರೆ ಇಲ್ಲಲ್ಲ ನಮ್ಗೆ ಕವಿತೆ ಬರಲ್ಲ ಅಂತ ಹೇಳ್ತಾರೆ.
ಆತರ ಹ್ಮ್ ಇವನ್ ನಾನು ಕವಿತೆ ಅದ್ರಲ್ಲಿ ನಮ್ದು. ಆದ್ರೆ ಎಷ್ಟು ಚೆನ್ನಾಗಿ ಬರ್ದಿರೋ ಗೊತ್ತಾ, ಎಷ್ಟು ಪ್ರೀತಿಯಿಂದ ಬರ್ದಿದ್ದಾರೆ, ಎಷ್ಟು ಪರ್ಸನಲ್ ಆಗಿ ಬರ್ದಿದ್ದಾರೆ. ಕೆಲವು ಜನ ಅವರು ಹಳ್ಳಿ ಬಗ್ಗೆ, ಕೆಲವು ಜನ ಅವ್ರು ಚಿಕ್ಕವರಿರುವಾಗ ಒಂದು ಸೈಕಲ್ ಓಡಿಸೋದು, ಇದು ಕೆಲವು ಜನ ಆತರ ಒಂದು ಚಿಕ್ಕ ಚಿಕ್ಕ ಪುಟ್ಟ ಸ್ಟೋರಿ, ಎಷ್ಟು ಅದರಿಂದ ಅದು ಕೇಳಿ ಜನರಿಗೆ ಒಂಥರ ಒಳಗಿಂದ ಎಷ್ಟಿಷ್ಟ ಇದೆ ಅಂದ್ರೆ ಒಂಥರ ಫುಲ್ ಕಣ್ಣಲ್ಲಿ ನೀರು ಅದೆಲ್ಲ. ಇದು ಈ ತರ ಬೇರೆ ಬೇರೆ ಅಪ್ರೋಚ್ ಯೂಸ್ ಮಾಡಿದ್ರೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಸೊ ಹ್ಮ್ ಒಂದೇ ಅಪ್ರೋಚ್ ಯೂಸ್ ಮಾಡಿದ್ರೆ ಒಂದೇ ಇದು ಆಗುತ್ತೆ. ಅಂಡ್ ಮೋಸ್ಟ್ಲಿ ನಾವು ಇವಾಗ ಇರೋ ಟೈಮ್ ಅಲ್ಲಿ ಟೆಕ್ನಾಲಜಿ ಫೋಕಸ್ಡ್ ಓನ್ಲಿ ಆನ್ ಅದೇ ಒನ್ ಆಸ್ಪೆಕ್ಟ್ ಆಫ್ ದ ಬ್ರೈನ್. ಬಟ್ ಅದೇ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅಂತ ಹೇಳ್ತೀವಲ್ಲ, ಬ್ರೈನ್ ಅಲ್ಲಿ ಎರಡು. correct. ಹ್ಯೂಮನ್ ಬೀಯಿಂಗ್ ಹೋಲ್, ಅದೇ ಗೆಸ್ಟಾಲ್ಟ್ ಅಲ್ಲಿ ಹ್ಯೂಮನ್ ಬೀಯಿಂಗ್ ಇಸ್ ಅ ಹೋಲ್ ಅಂದ್ರೆ ಒಂದು ಪೂರ್ತಿ ಒಂಥರ ವಾತಾವರಣ, ಒಂದು ಪೂರ್ತಿ ಎನ್ವೈರನ್ಮೆಂಟ್ ಇದೆ ಒಳಗೆ. ಆ ಬೇರೆ ಬೇರೆ ಪಾರ್ಟ್ಸ್ ಅನ್ನ ಹೆಂಗ್ ಇದು ಮಾಡಕ್ಕೆ, ಅದಕ್ಕೆ ಬೇರೆ ಬೇರೆ ಅಪ್ರೋಚಸ್, ಆಟ, ಕವಿತೆ, ಮ್ಯೂಸಿಕ್, ಮೂವೀಸ್, ಇಲ್ಲಾಂದ್ರೆ ಕೆಲವು ಸತಿ ಥಿಯೇಟರ್. ನಿಮ್ಗಂತೂ ಗೊತ್ತೇ ಇರುತ್ತೆ ಅಫ್ಕೋರ್ಸ್ ಅದು ಅದ್ರ ಪವರ್ ಹೆಂಗಿರುತ್ತೆ ಅಂತ. ಸೊ ಇದೆಲ್ಲ ಏನ್ ವರ್ಕ್ ಆಗುತ್ತೆ, ಏನ್ ಕ್ಲಿಕ್ ಆಗುತ್ತೆ, ಎನಿ ಆರ್ಟ್ಸ್, ಡ್ರಾಯಿಂಗ್, ಸ್ಕೆಚಿಂಗ್. ನಾನಂತೂ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಆ ಡೂಡ್ಲಿಂಗ್ ಮಾಡ್ತಾರೆ ನೋಡಿ, ಅದರಿಂದ ಎಷ್ಟು ತುಂಬಾ ಹೆಲ್ಪ್ ಆಗುತ್ತೆ ಕೆಲವು ಜನಕ್ಕೆ. ಸೊ ಆತರ Correct. ನೋಡ್ಬಿಟ್ಟು ಯಾವ್ದು ಹೆಂಗೆ ಹೆಲ್ಪ್ ಆಗುತ್ತೆ ಜನರಿಗೆ ಇದ್ ಮಾಡಕ್ಕೆ, ಅದನ್ನ ಯೂಸ್ ಮಾಡೋದು. ವಾವ್, ಸೂಪರ್. ಅದೇ ಅದು ಆ, ನೀವು ಮಾತಾಡ್ತಾನೆ ನಂಗೆ ಎಷ್ಟೊಂದು ತಲೆನಲ್ಲಿ ಐಡಿಯಾಸ್ ಓಡ್ತಾ ಇತ್ತು. ನಾನು ಒಬ್ಬ ಕ್ರಿಯಾತ್ಮಕ ವ್ಯಕ್ತಿ ಆಗಿರೋದ್ರಿಂದ ನನ್ನ ತಲೆ ಆಗ್ಲೇ ಸಾವಿರ ಐಡಿಯಾಸ್ ಓಡ್ತಾ ಇತ್ತು. ಏನು ಅಂದ್ರೆ ಅದೇ ನಮ್ಮ ತಂದೆ ಯಾವಾಗ್ಲೂ ಒಂದು ಹೇಳ್ತಾರೆ, ಆಸ್ ಮೆನಿ ಮೆನ್ ಸೋ ಮೆನಿ ವೇಸ್ ಅಂತ. ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದೇ ಆದ ಒಂದು ದಾರಿನಲ್ಲಿ, ಈಗ ಲೈಫ್ ಕೋಚ್ ಅಂತ ಬಂದ್ರೆ ನೀವು ಲೈಫ್ ಕೋಚಿಂಗ್ ಮಾಡ್ತೀರಾ, ನನಗೆ ಎಷ್ಟೊಂದು ಲೈಫ್ ಕೋಚ್ ಫ್ರೆಂಡ್ಸ್ ಇದಾರೆ. ಆದ್ರೆ ನೀವು ಹೇಳಿದ್ರಲ್ಲ, ವೇವ್ ಲೆಂತ್ ಮ್ಯಾಚ್ ಆಗ್ಬೇಕು, ಆ ದೃಷ್ಟಿಕೋನಗಳು ಮ್ಯಾಚ್ ಆಗ್ಬೇಕು, ಮತ್ತೆ ಅವರ ಒಂದು ರೀತಿನಲ್ಲಿ ಅವ್ರಿಗೆ ಅದನ್ನ ವಿಷಯಗಳನ್ನ ಹೇಳಿದಾಗ ಅವ್ರಿಗೆ ಅದು ಸಿಕ್ಕಾಪಟ್ಟೆ ಸಕ್ಕಲಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆ ಒಂದು ವೆರೈಟಿ, ಆ ಒಂದು ಮತ್ತೆ ನೀವು ಹೇಳ್ದಂಗೆ ಸಣ್ಣ ವಯಸ್ಸಲ್ಲಿ ಇದೆಲ್ಲ ನಾವು ಮಾಡ್ತಾ ಇದ್ದಿದ್ದನ್ನ ಮರ್ತು ಬಿಟ್ಬಿಟ್ಟಿದೀವಿ, ಇವತ್ತು ಬಳಸ್ಕೊಳ್ತಾ ಇಲ್ಲ. ಮತ್ತೆ ಅದನ್ನ ನಾವು ಬೇರೆ ಬೇರೆ ರೀತಿನಲ್ಲಿ ತಂದು ಅದನ್ನ ಅದರ ಮುಖಾಂತರ ಜೀವನವನ್ನ ಹ್ಯಾಂಡಲ್ ಮಾಡೋ ಒಂದು ಶಕ್ತಿಯನ್ನ ಕೊಡ್ತಾ ಇರೋದು ಬಹಳ ಅದ್ಭುತವಾದ ವಿಷಯ. ಆ ಮತ್ತೆ ಇನ್ನೊಂದು ಟರ್ಮ್ ತುಂಬಾ ಇವತ್ತು ಸ್ವಲ್ಪ ಅದೊಂಥರ ಮಿಕ್ಸ್ ಆಗ್ಬಿಟ್ಟಿದೆ ಎಲ್ಲಾ ಕಡೆ, ಈ ಆಧ್ಯಾತ್ಮಿಕತೆ ಮತ್ತೆ ಜೀವನದಲ್ಲಿ ನಮ್ಮ ಒಂದು ಬೆಳವಣಿಗೆ. ಅಂದ್ರೆ ಇವತ್ತು ಒಂದು ಮಟೀರಿಯಲ್ ವರ್ಲ್ಡ್ ಅಲ್ಲಿ ನಾನು ಹಣ ಮಾಡ್ಬೇಕು, ನಾನು ಖುಷಿಯಾಗಿರ್ಬೇಕು, ನಾನು ಅಂದ್ಕೊಂಡಿದ್ ವಿಷಯಗಳನ್ನೆಲ್ಲ ಪಡ್ಕೋಬೇಕು ಅಂತ ಹೇಳ್ತೀವಿ. ಆದ್ರೆ ಮೊದ್ಲು ಆಧ್ಯಾತ್ಮಿಕತೆ ಅಂದ್ರೆ ಎಲ್ಲ ಸಾಧನೆಗಳೆಲ್ಲ ಆದ್ಮೇಲೆ ಆಮೇಲೆ ವಯಸ್ಸಾದ ಕಾಲದಲ್ಲಿ ಹೋಗಿ ದೇವರ ಹತ್ರ ಸಮಯ ಸ್ಪೆಂಡ್ ಮಾಡೋದು, ಸೇವೆನಲ್ಲಿ ಸಮಯ ಸ್ಪೆಂಡ್ ಮಾಡೋದು, ಅದು ಆಧ್ಯಾತ್ಮಿಕತೆ ಅಂತಿತ್ತು. ಆದ್ರೆ ಇವತ್ತು ನಮ್ಮ ಒಳಗೆ ಏನ್ ನಡೀತಾ ಇದೆ, ಸೊ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಅದನ್ನ ನಮ್ಮ ಯಶಸ್ಸಿಗೆ ಬಳಸ್ಕೊಳ್ಳೋದೇ ಆಧ್ಯಾತ್ಮಿಕತೆ ಅಂತೀವಿ. ಸೊ ನಿಮ್ಮ ಒಂದು ಅಭಿಪ್ರಾಯ, ಈ ಆಧ್ಯಾತ್ಮಿಕತೆಗೂ ಕೋಚಿಂಗ್ಗೂ, ನಿಮ್ಮ ಕೋಚಿಂಗ್ ಅಲ್ಲಿ ಆಧ್ಯಾತ್ಮಿಕತೆ ಯಾವ ತರ ಬರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಎಕ್ಸಾಕ್ಟ್ಲಿ ನೀವ್ ಹೇಳ್ತಾರಾನೆ. ಸ್ಪಿರಿಚುವಾಲಿಟಿ ಅಂದ್ರೆ ಫೌಂಡೇಶನ್ ಅದು ಏನಿರುತ್ತೆ, ಇದು ಬೇಸಿಸ್ ಅಂತ ಪುನಾದಿ, ಮೂರದು. ಹಾ, ಬೇಸಿಸ್. ಬೇಸಿಸ್, ಫೌಂಡೇಶನ್ ಏನಂದ್ರೆ ಆಫ್ ಆಲ್ ಕೋಚಿಂಗ್ ಆರ್ ಸ್ಪಿರಿಚುವಾಲಿಟಿ ಏನಂದ್ರೆ, ನಮ್ ಒಳಗಿಂದ ಎಷ್ಟು ನಾವು ಸಂತೋಷ ಆಗಿರ್ಬೋದು, ಎಷ್ಟು ಒಳಗಿಂದ ನಾವು ಒಂಥರ ಗುಡ್ ಎನರ್ಜಿ, ಏನವೇ ಪವರ್ಫುಲ್, ಪಾಸಿಟಿವ್, ಸ್ಟ್ರಾಂಗ್, ಆ ಎನರ್ಜಿವನ್ನ ಹೆಂಗ್ ಇದ್ ಮಾಡೋದು. ಸೊ ಅಫ್ಕೋರ್ಸ್ ಸ್ಪಿರಿಚುಯಾಲಿಟಿ ಬೇರೆ ಬೇರೆ, ಎಲ್ಲರದು ಅವ್ರದ್ದೇ ವರ್ಷನ್ ಇರುತ್ತೆ. ದೇವ್ರಿರ್ಲಿ, ಯೂನಿವರ್ಸ್ ಇರ್ಲಿ, ರಿಲಿಜನ್ ಇರ್ಲಿ, ಅವ್ರಿಗೆ ಏನ್ ವರ್ಕ್ ಆಗುತ್ತೆ ಅದು ಅವ್ರಿಗೆ ಬಿಟ್ಟಿರೋದು. ಅದರಲ್ಲಿ ಏನು ಇದ್ದಿಲ್ಲ. ಆದ್ರೆ ಏನಂದ್ರೆ ಆ ಬಿಲೀಫ್ ತುಂಬಾ ಇಂಪಾರ್ಟೆಂಟ್. ನಾನು ಕಲಿಯಕ್ಕೆ ಬಂದಿದ್ದೀನಿ, ಇಲ್ಲಿ ಗ್ರೋ ಮಾಡಕ್ಕೆ ಬಂದಿದ್ದೀನಿ. ಈ ಈ ಜೀವನ ಒಂಥರ ನನ್ಗೆ ಒಂದ್ ಆಬ್ಸ್ಟಿಕಲ್, ಒಂದ್ ಚಾಲೆಂಜ್. ಇದ್ರನ್ನ ನಾನು ಹೆಂಗೆ ಲರ್ನ್ ಮಾಡೋದು, ಗ್ರೋ ಮಾಡೋದು, ಅದರಲ್ಲಿ ನನಗೆ ಒಂದು ಫ್ರೆಂಡ್, ಒಂದು ಸಪೋರ್ಟ್ ಸಿಸ್ಟಮ್, ಒಂದು ಸಹಾಯಕ, ಒಂದು ಯೂನಿವರ್ಸ್ ಇರಲಿ, ಇದೆ ಅದು ಫೌಂಡೇಶನ್. ಸೊ ನನಗೆ ಸ್ಪಿರಿಚುವಾಲಿಟಿ ಅಂದ್ರೆ ಅದೇ ನಿಮ್ಮ ಹ್ಯೂಮನ್ ಸ್ಪಿರಿಟ್ ಒಳಗಿಂದ ಏನಿರುತ್ತೆ. ಅದೇ ನೀವು ಹೇಳ್ತಿದ್ರಲ್ಲ, ನೀವು ಸೈಕಲ್ ಓಡಿಸ್ತಾ ಇದ್ದೀರಿ, ಸಡನ್ ಆಗಿ ಜಯ ಹನುಮಾನ್ ಅಂತ ಅದು ಒಳಗಿಂದ ನಿಮ್ಗೆ ಎನರ್ಜಿ ಕೊಟ್ರೆ ನಿಮ್ ಮುಂದೆ ಇರೋ ಕಾರ್ಯ ಹೆಲ್ಪ್ ಆಗುತ್ತೆ ನಿಮ್ಗೆ, ಅದನ್ನ ಇದು ಮಾಡಕ್ಕೆ ಒಳಗಿಂದ ಎನರ್ಜಿ. ಅದೇ ನೀವು ಫಾರ್ ಎಕ್ಸಾಂಪಲ್ ಅದೇ ಒಂದು ಹೀರೋ ನಿಮ್ ತಲೆಗೆ ಬಂದ್ರೆ, ಒಂದು ಸ್ಟ್ರಾಂಗ್ ಮ್ಯೂಸಿಕ್ ಬಂದ್ರೆ ಅದು ಹೆಲ್ಪ್ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ. ಆದ್ರೆ ಬೇಸಿಕ್ ಆಲ್ ಫೌಂಡೇಶನ್ ಏನಂದ್ರೆ, ಆಲ್ ಸ್ಪಿರಿಚುವಲಿ ನನ್ನ ಪ್ರಕಾರ ಆಲ್ ಸ್ಪಿರಿಚುವಾಲಿಟಿ ಈಸ್ ಲೈಸ್ ಇನ್ ದ ಆಸ್ಪೆಕ್ಟ್ ಆಫ್, ಅಂದ್ರೆ ಅದು ಮೇನ್ ಇದು ಅಂದ್ರೆ ಒಂದು ಸ್ಟ್ರಾಂಗ್ ಎನರ್ಜಿ, ಒಂದು ಹೆಲ್ಪ್ಫುಲ್ ಎನರ್ಜಿ, ಒಂದು ಗುಡ್ ಪಾಸಿಟಿವ್ ಎನರ್ಜಿ ನಿಮಗೆ ಕೊಡೋದು. ನಿಮ್ಗೆ challenges ಇದ್ರೆ ನಿಮ್ದು, ಅಂಡ್ ಅದು ಇವಾಗ ಎನಿವೇ ಇದಾಗೋಗಿದೆ, ಒಂಥರ ಮೆಶ್ ಆಗೋಗಿದೆ ನಮ್ಮ ಲೈಫ್ ಜೊತೆ, ಈ ತರ ಇದಾಗೋಗಿದೆ. ಅದು ಏನು ಅಷ್ಟು ಇಂಪಾರ್ಟೆನ್ಸ್ ಅಲ್ಲ.
ಆದ್ರೆ ಅದು ಇರಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದ್ರ ಮೇಲೆ ನೀವು, ಅದೊಂಥರ ಗೋಡೆ ತರ ಅದು ನಮ್ಗೆ. ಅದು ಏನಾದ್ರು ಆದ್ರೆ ನಾವು ಹಿಂದೆ ಇದು ಮಾಡಿದ್ರೆ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ, ಒಂಥರ ಕರೆಕ್ಟ್. ಸಪೋರ್ಟ್ ಅದರಿಂದ. ಆ, ತುಂಬಾ ಇಂಪಾರ್ಟೆಂಟ್ ಆ ಒಂದು ಬಿಲೀಫ್ ಸಿಸ್ಟಮ್, ಆ ಒಂದು ಇದು, ಇನ್ ಇನ್ ಗುಡ್ ಎನರ್ಜಿ, ಗುಡ್ ಸ್ಟ್ರಾಂಗ್ ಸಪೋರ್ಟ್ ಮಾಡುವ ಎನರ್ಜಿ, ಅದು ಸ್ಪಿರಿಚುಯಾಲಿಟಿ ನನ್ನ ಪ್ರಕಾರ. ಹ್ಯೂಮನ್ ಸ್ಪಿರಿಟ್ ಅನ್ನ, ಕ್ರಿಯೇಟಿವ್ ಸ್ಪಿರಿಟ್ ಇರಲಿ, ಕಮ್ಯುನಿಟಿ ಸ್ಪಿರಿಟ್ ಇರಲಿ, ಬೇರೆಯವ್ರ ಜೊತೆ ಒಂಥರ ಬಾಂಧವ್ಯ ಬಾಂಡಿಂಗ್, ಆ ಸ್ಪಿರಿಟ್ ಇರಲಿ, ಎನಿಥಿಂಗ್ ದಟ್ ಕೆನ್, ಅದು ತಂದ್ರೆ ಅದು ತರತ್ತಲ್ಲ, ಎನಿಥಿಂಗ್ ದಟ್ ಕ್ಯಾನ್ ಬ್ರಿಂಗ್ ದಟ್, ಅದು ಸ್ಪಿರಿಚುಯಾಲಿಟಿ. ಇನ್ನು ಮೋಸ್ಟ್ ಬೇಸಿಕ್ ವೇ ಅಲ್ಲಿ ಹೇಳ್ಬೇಕಂದ್ರೆ ಅದು ಆ ಸ್ಪಿರಿಚುಯಾಲಿಟಿ ಕೋಚಿಂಗ್ ಅಲ್ಲಿ, ಇದರಲ್ಲಿ. ಯಾಕಂದ್ರೆ ಅದೇ ಮೋಸ್ಟ್ ಇಂಪಾರ್ಟೆಂಟ್. ನೀವು ಏನ್ ಬೇಕಾದ್ರೂ ನಂಬಿ, ನೀವು ದೇವ್ರಿಗೆ ಹೆಂಗಾದ್ರೂ ಇದ್ ಮಾಡಿ, ಅದು ನಿಮಗೆ ಬಿಟ್ಟಿರೋದು ಅದು. ಆದ್ರೆ ಆ ಎನರ್ಜಿ ನಿಮ್ ಒಳಗಿಂದ ಬರ್ಬೇಕು. ನೀವು ಹೋಪನ್ ಓಪನ್ ನೀವು ಸ್ಟಾರ್ಟ್ ಮಾಡಿದ್ರಿ, ಅದು ಒಂದು ಬ್ಯೂಟಿಫುಲ್ ಸ್ಪಿರಿಚುಯಾಲಿಟಿ ಅದು. ಆ ಹ್ಯೂಲೆನ್, ಅದು ತುಂಬಾ ಒಳ್ಳೆ ಕೇಸ್ ಸ್ಟಡಿ. ನೀವು ಹೇಳೋದು ತುಂಬಾ ಪವರ್ಫುಲ್ ಕೇಸ್ ಸ್ಟಡಿ ಅದು. ಬರೀ 4 ವರ್ಡ್ಸ್ ಅಲ್ಲಿ ಅಂಡ್ ಆ ಎನರ್ಜಿಯಲ್ಲಿ ಒಂದು ಫುಲ್ ಹಾಸ್ಪಿಟಲ್ಸ್ ಅಂಡ್ ಹಾಸ್ಪಿಟಲ್ಸ್ ಅನ್ನು ಅವ್ರು ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ. ಕರೆಕ್ಟ್. ವೆರಿ ವೆರಿ ಬ್ಯೂಟಿಫುಲ್ ಅದು. ಸೊ ಆ ಫೌಂಡೇಶನಲ್ ಬಿಲೀಫ್ ಅಂದ್ರೆ ಅದು, ಆ ಎಂಪವರ್ಮೆಂಟ್, ನಿಮ್ ಒಳಗಿಂದ ಶಕ್ತಿ, ನೀವು ಹೇಳಿದ್ರೆ ಆ ಶಕ್ತಿ ಮೇಲ್ ತರೋದು. ಇಟ್ ಇಸ್ ಅ ವೇ ಆಫ್ ಬ್ರಿಂಗಿಂಗ್ ದಟ್. ಅಂಡ್ ಅದು ತುಂಬಾ ಇಂಪಾರ್ಟೆಂಟ್. ಅದು ಕೋಚಿಂಗ್ ಇರಲಿ, ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರಲಿ, ಅದಕ್ಕೆ ಎಲ್ಲ ಮುಂಚೆ ಪೂಜೆ ಮಾಡ್ತಾರೆ. ಅದಕ್ಕೆ ಎನಿವೆ ಶೂಟ್ ಮುಂದೆ ಮುಹೂರ್ತದಲ್ಲಿ ಎಲ್ಲ ಇದು ಮಾಡ್ತಾರೆ. ಅದೇ ಕರೆಕ್ಟ್. ಈ ಇಂಪಾರ್ಟೆಂಟ್ ಥಿಂಗ್, ಗೃಹ ಪ್ರವೇಶ. ಅದೇನಂದ್ರೆ ಅದೊಂಥರ ಶಕ್ತಿಯನ್ನ ಇವೋಕ್ ಮಾಡಕ್ಕೆ ನಮ್ಗೆಲ್ಲರಿಗೂ ಬೇಕು. ಯಾಕಂದ್ರೆ ಕಷ್ಟಗಳು ಬಹಳ ಬಹಳ ಇದೆ ಅಲ್ಲ, ಕಷ್ಟಗಳು ತುಂಬಾ ಇದ್ದಿದೆ. ಸೊ ಅದೇ ಹೌದು. ನನ್ನ ಪ್ರಕಾರ ಸ್ಪಿರಿಚುಯಾಲಿಟಿ. ಅಂಡ್ ಹೌ ಅದು ಕೋಚಿಂಗ್ ಎಕ್ಸಾಕ್ಟ್ ಆಗಿ ರಿಲೇಟ್ ಆಗೋದು, ಅದು ನಿಮಗೆ ಇದ್ದಿರೋದು. ಅದನ್ನ ಇನ್ವೋಕ್ ಮಾಡೋದು, ಅದನ್ನ ಒಂಥರ ಇದು ಮೇಲ್ ಬರೋದು, ಒಂಥರ ಇವೋಕ್ ಮಾಡೋದು, ಅದು ಇನ್ ಅ ವೇ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ರೆಸ್ಪಾನ್ಸಿಬಲ್. ಅದಿಲ್ಲದೆ ಅದಕ್ಕೆ ಯಾವುದೇ ಮುಖ್ಯ ಏನಿವೆ ಇಂಪಾರ್ಟೆಂಟ್ ಇದ್ರ ಮುಂಚೆ ನಾವು ಯಾವತ್ತೂ ಪೂಜೆ ಇಲ್ಲದೆ ಮಾಡಲ್ಲ. ಅದೇ. ಸೊ ಅದೇ ಥಾಟ್ ಪ್ರಾಸೆಸ್. ಸೂಪರ್ ಸೂಪರ್. ಅಂದ್ರೆ ಆ ಬಹಳ ಅದ್ಭುತವಾಗಿ ಹೇಳಿದ್ರಿ. ಯಾವುದೇ ಧರ್ಮ ಆಗಿರ್ಲಿ, ಯಾವುದೇ ದೇವರಾಗಿರ್ಲಿ, ಯಾವುದೇ ರೀತಿಯ ಒಂದು ಅಪ್ರೋಚ್ ನ ನೀವು ಬಳಸ್ಕೊಳ್ಳಿ, ಆದ್ರೆ ನಮಗೂ ಮೇಲೆ ಒಂದು ಶಕ್ತಿಯನ್ನ ನಾವು, ಆ ಒಂದು ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿಯನ್ನ. ಯಾಕಂದ್ರೆ ಅದೇ ನೀವು ನೋಡಿದ್ರೆ ನಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಎನರ್ಜಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಅಂದ್ರೆ ಭಯ ಬರುತ್ತೆ, ಆತಂಕ ಬರುತ್ತೆ, ದ್ವೇಷ ಬರುತ್ತೆ, ಕೋಪ ಬರುತ್ತೆ, ಇದೆಲ್ಲ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಆದ್ರೆ ಈ ಪಾಸಿಟಿವ್ ಎನರ್ಜಿನ ತರೋದಕ್ಕೆ ಸ್ವಲ್ಪ ಕೆಲಸ ಮಾಡ್ಬೇಕು. ಯಾರನ್ನೋ ನಂಬಬೇಕು. ಅದು ದೇವ್ರನ್ನ ನಂಬಲಿ, ಇಲ್ಲ ನಮ್ಮನ್ನೇ ನಾವು ನಂಬಲಿ, ಇಲ್ಲ ಯಾವ್ದೋ ಒಂದು ಶಕ್ತಿಯನ್ನ ನಂಬಲಿ. ನಂಬಿದಾಗ, ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಆ ಒಂದು ಒದ್ದಾಟದಲ್ಲಿ ತಡ್ಕೊಳ್ಳೋದಕ್ಕಾಗದೆ ಬಹಳ ಸೂಸೈಡ್ಗಳಾಗತ್ತೆ, ಬಹಳಷ್ಟು ಜನ ದುಃಖದಲ್ಲಿ ಹೋಗ್ಬಿಡ್ತಾರೆ, ಬಹಳಷ್ಟು ಜನ ನೋವನ್ನು ತಡ್ಕೊಳ್ಳೋದಕ್ಕಾಗ್ಲಿ ಏನೇನೋ ಅನಾಹುತಗಳನ್ನು ಮಾಡ್ಕೊಳ್ತಾರೆ. ಸೊ ಈ ಒಂದು ಸಕಾರಾತ್ಮಕ ಶಕ್ತಿಯನ್ನ ನೀವು ಆಧ್ಯಾತ್ಮಿಕವಾಗಿ ಹೋಮ ಮಾಡಿ, ಹವನ್ ಮಾಡಿ, ಪೂಜೆ ಮಾಡಿ ತಂದ್ರೂ ಓಕೆ, ಇಲ್ಲ ನಿಮ್ಗೆ ಇಷ್ಟವಾದ ಹೀರೋವನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಇನ್ಸ್ಪಿರೇಷನ್ ತಂದ್ರೂ ಓಕೆ. ಬಟ್ ಆ ಒಂದು ಪಾಸಿಟಿವ್ ಎನರ್ಜಿನ ಇನ್ವೋಕ್ ಮಾಡೋದೇ ಒಂದು ಸ್ಪಿರಿಚುಯಾಲಿಟಿ. ಆ ಪಾಸಿಟಿವ್ ಎನರ್ಜಿನ ಒಂದು ಸಹಕಾರನ ಪಡ್ಕೊಳ್ಳೋದು, ಸಹಾಯನ ಪಡ್ಕೊಳ್ಳೋದು, ಅದನ್ನ ಒಂದು ಬೆನ್ನೆಲುಬಾಗಿ ಇಟ್ಕೊಂಡು. ಯಾಕಂದ್ರೆ ರೀಸೆಂಟ್ ಆಗಿ ಇನ್ನೊಂದು ಗೆಸ್ಟ್ ಹತ್ರ ಮಾತಾಡುವಾಗ ಅವರು ಈ ಅದ್ಭುತವಾದ ಮಾತು ಹೇಳಿದ್ರು. ಜೀವನದಲ್ಲಿ ಬರೋ ಎಷ್ಟೊಂದು ಕಷ್ಟಗಳಿಗೆ ನಾವು ಮಾತ್ರ ಕೆಲಸ ಮಾಡ್ತೀವಿ ಅಂದ್ರೆ ಸಾಕಾಗದೇ ಇಲ್ಲ. ಆ ಎನರ್ಜಿ ನಮ್ಗೆ ಸ್ಕೂಲ್ ಅಲ್ಲಾಗ್ಲಿ, ಕಾಲೇಜ್ಗಳಲ್ಲಾಗ್ಲಿ ಬರೀ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಹೇಳ್ಕೊಟ್ರೆ ಬಿಟ್ರೆ ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿಲ್ಲ. ಇವತ್ತು ಒಂದು ಏನೋ ಒಂದು ಫಸ್ಟ್ ಫೇಲ್ಯೂರ್ ನೋಡಿದ್ದೆ ಜನಕ್ಕೆ ತಡ್ಕೊಳ್ಳೋದಕ್ಕಾಗಲ್ಲ, ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ, ಇಲ್ಲ ಏನೋ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಆ ಸ್ಪಿರಿಚುವಲ್ ಸ್ಟ್ರೆಂತ್, ನಮ್ಮೊಳಗಿರೋ ಆ ಪಾಸಿಟಿವ್ ಎನರ್ಜಿ ಜೊತೆಗೆ ನಾವು ಸೇರ್ಕೊಂಡಾಗ ಅದ್ ನಮ್ಗೆ ಆ ಒಂದು ಶಕ್ತಿ ಕೊಡುತ್ತೆ. ಏನೇ ಬಂದರೂ ಸಮಸ್ಯೆಗಳು ಬಂದೇ ಬರುತ್ತೆ, ಅದನ್ನ ಎದುರಿಸೋ ಶಕ್ತಿ ಇದ್ದಾಗ ನಾವು ಮುಂದಕ್ಕೆ ಹೋಗೋದು ಬಹಳ ಸುಲಭ ಆಗುತ್ತೆ. ಅಲ್ಲಿ ಈ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ. ಸೂಪರ್. ಮತ್ತೆ ನಿಮ್ಮ ಒಂದು ಪಯಣದಲ್ಲಿ ರೋಹಿತ್, ಇಷ್ಟು ವರ್ಷ ನೀವು ಮಾಡಿರೋದ್ರಲ್ಲಿ ಯಾವ್ದಾದ್ರು ಒಂದು ಅದ್ಭುತವಾದ ಪವಾಡಮಯ ಕಥೆಗಳು ಅಂದ್ರೆ ಕೆಲವು ಹೇಳ್ಬೋದಾ? ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಒಂಥರ ವಾವ್, ನನ್ನಿಂದ ಈ ರೀತಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಯ್ತಲ್ಲ, ನಿಮ್ಗೆ ಮರೆಯೋದಕ್ಕಾಗ್ದಿರೋ ಅಂತ ಕೆಲವು ಕಥೆಗಳು ಹೇಳ್ಬೋದಾ? ನಾನು ಹೇಳ್ಬೋದು. ನಾನು ಇದು ಒಂದು ಬರ್ತಾ ಇದೆ ಆಕ್ಚುಲಿ ನಂಗೆ, ಕಾನ್ಸ್ಟೆಂಟ್ ಆಗಿ ನಿಮ್ ಜೊತೆ ಮಾತಾಡುವಾಗ ನಂಗೆ ಇದು ಇದು ತುಂಬಾ ತುಂಬಾ ಜನರ ಜೊತೆ ಇದು ಮಾಡಿದ್ದೀನಿ. ಆಕ್ಚುಲಿ 1 or 2 ಕ್ವಿಕ್ ಎಕ್ಸಾಂಪಲ್ಸ್ ಕೊಡ್ತೀನಿ. ನಾನು ಫಸ್ಟ್ ನಾನು ಒಂದು ಕೋಚ್ ಜೊತೆ, ಅವಳಿಗೆ ತುಂಬಾ ಕಷ್ಟ, ತುಂಬಾ ಚಾಲೆಂಜಸ್, ಅಂದ್ರೆ ಜಾಸ್ತಿ ಹೇಳಕ್ ಹೋಗಲ್ಲ, ಆದ್ರೆ ತುಂಬಾ ಲೈಫ್ ಒಂಥರ ಬರ್ಡನ್ ಆಗಿ ಹೋಗಿತ್ತು, ಒಂಥರ ಫುಲ್. ಸೊ ಅವಳಿಗೆ ನನಗಾಗಲ್ಲ ಒಂದು ಅರ್ಧ ಗಂಟೆ ಮಾತಾಡುವಾಗ, ಇಲ್ಲ ನನ್ನ ಕೈಲಿ ಆಗಲ್ಲ, ಇಲ್ಲ ನನಗೆ ಇಷ್ಟ ಇಲ್ಲ, ಇಲ್ಲ ನಂಗೆ ಮನ್ಸಿಲ್ಲ, ಇಲ್ಲ ನಂಗೆ ತುಂಬಾ ಇದಾಗೋಗಿದೆ, ನಂಗೆ ತುಂಬಾ ಕಷ್ಟ, ಇನ್ನು ಆಗಲ್ಲ ಅಂತ. ನಾನು ಏನ್ ಟ್ರೈ ಮಾಡಿದ್ನೋ ಅದೊಂಥರ ಹೋಗ್ತಾ ಇರ್ಲಿಲ್ಲ. ಎಲ್ಲಿಂದಾನು ನಾನು ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ, ಏನೋ ಇದಾಗ್ತಿಲ್ಲ. ನಾನೇ ಒಂಥರ, ಅಂಡ್ ತುಂಬಾ ಟೈಮ್ಸ್ ನಮ್ಗೆ ಒಂಥರ ಏನ್ ಮಾಡ್ಲಿ ಅಂತ.
ಸೊ ನಾನೇನ್ ಮಾಡ್ಲಿ, ನನಗೆ ಸಡನ್ ಆಗಿ ನನ್ಗೆ ಯಾಕೋ ಒಂದು ಅನ್ಸ್ತು, ನಾನು ಒಂಥರ ಕ್ವಶನ್ ಕೇಳೋಣ ಅಂತ ನಾ ಕೇಳಿದೆ. ಲಾಸ್ಟ್ ನಿನ್ಗೆ ಯಾವಾಗ ಒಂಥರ ಚೆನ್ನಾಗ್ ಅನ್ಸ್ತು, ನೀವು ಒಂಥರ ಲಾಸ್ಟ್ ನೀ ಯಾವಾಗ ಒಂಥರ ಆ, ಇದು ಯೋಚನೆ ಮಾಡಿದ್ಲು. ನಾನು ಕೇಳಿದೆ, ನಿಂಗೆ ಲಾಸ್ಟ್ ಒಂದು ಟೈಮ್ ತಗೊಂಡ್ಲು ಒಂದ್ ನಿಮಿಷ ಆಯ್ತು, 2 ನಿಮಿಷ ಆಯ್ತು, ಹಂಗೆ ಹಂಗೆ ಕ್ವಯಟ್ ಆಗಿ ನೋಡ್ತಾ ಇದ್ಲು. ಆಮೇಲೆ ಸಡನ್ ಆಗಿ ನಾನು ಅಂದ್ಕೊಂಡೆ ಏನು ಮೇ ಬಿ 3 ಇಯರ್ಸ್ ಮುಂಚೆ 4 ಇಯರ್ಸ್ ಮುಂಚೆ ಹೇಳ್ತಾಳು. ಸಡನ್ ಆಗಿ ಅಂದ್ರೆ ನಾನು ಹೇಳಿದೆ ಒಂಚೂರು ಟೈಮ್ ತಗೊಂತ ಒಂದು 4 ನಿಮಿಷ ಆದ್ಮೇಲೆ, ನಾನು ಚಿಕ್ಕವನಿರುವಾಗ, ನಾ ಮಳೆಗಾಲ, ನಾ ತುಂಬಾ ಇದು ಮಂಗಳೂರು ಸೈಡಲ್ಲಿ, ಹ್ಮ್ ಮಂಗಳೂರು ಆ ಮಳೆಗಾಲ ತುಂಬಾ ಬರ್ತಿತ್ತು. ಮಳೆಗಾಲ ಟೈಮಲ್ಲಿ ಆ ನಮ್ಮ ಮನೆ ಹತ್ರ ಒಂಥರ ಇದು ಆ ಈ ಒಂದು ಕೆರೆ ಟೈಪ್ ಹೋಗ್ತಾ ಇತ್ತು. ಚಿಕ್ಕದ ಇದು ಫುಲ್ ಆಗಿರೋದು, ಬಾಕಿ ಟೈಮಲ್ಲಿ ಒಂಥರ ಫುಲ್ ಕೆಳಗಿರೋದು, ಫುಲ್ ಫ್ಲೋ ಇರ್ತಿತ್ತು. ಆ ಕೆರೆ ಪಕ್ಕ ನಾನು ಕೂತ್ಕೊಂಡು ನನ್ನ ಪೇಜ್ ಎಲ್ಲ ಹರಿದು ಒಂದು ಚಿಕ್ಕ ಬೋಟ್ ಮಾಡ್ತಾ ಇದ್ದೆ. ಆ ಬೋಟ್ ಅನ್ನ ಮಾಡ್ಕೊಂಡು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬಿಟ್ಟು ಅದನ್ನ ಫಾಲೋ ಮಾಡ್ತಾ ಇದ್ದೆ ನಾನು. ಆಮೇಲೆ ಅದು ನೋಡಿ, ಅದು ಹಿಂಗೆ ಹೋಗಿ ಆ ಥರ ಹೋಗಿ ಹಿಂಗೆ ಹೋಗಿ ಮೇಲೆ ಹೋಗಿ, ನಾನು ಎಷ್ಟೊಂದ್ ಸತಿ ಅಂದ್ಕೊಳ್ತಾ ಇದ್ದೆ ಆ ಪೇಪರ್ ಬೋಟ್ ಇದೆಯಲ್ಲ, ಒಂಥರ ಚಿಕ್ಕದು, ಅದು ಸ್ಟಕ್ ಆಗತ್ತೆ, ಮುಳುಗೋಗತ್ತೆ, ಬೀಳತ್ತೆ ಅಂತ. ಅದನ್ನ ಹಿಂಗೋಗಿ ಹಂಗೋಗಿ ಅಲ್ಲಿ ಹೊಡೆದು ಇಲ್ಲಿ ಹೊಡೆದು ಅದು ಹೆಂಗೋ ಒಂದ್ ಮಾಡ್ಕೊಂಡು ಅದು ಹೋಗ್ತಾ ಇತ್ತು. ಆ ತರ ಬೋಟ್ಗಳು ಮಾಡಿ ಅದನ್ನ ಬಿಡುದು, ಅದು ನನಗೆ ಹೇಳ್ತಾ ಹೇಳ್ತಾನೆ ಒಳಗಿಂದ ಒಂಥರ ಖುಷಿ ಬಂತು ಅವಳಿಗೆ. ಫಸ್ಟ್ ಟೈಮ್ ಅದ್ ನೋಡಿ ಅವ್ಳು ಎಷ್ಟು ಖುಷಿ ಪಟ್ಲು. ನನಗೆ ಆ ಮಳೆ ಒಂಚೂರು ಲೈಟ್ ಆಗಿ ಬರೋದು, ನಾನು ಇದು ಮಾಡ್ಕೊಂಡು ಆ ತರ ಬಿಡೋದು, ಅದು ಇದೆಲ್ಲ ಹೇಳ್ತಾ ಇದ್ಲು. ನನ್ಗೂ ತರ ಕೇಳಿ ತುಂಬಾ ಒಂಥರ ಇದಾಯ್ತು. ನಾನು ಹಂಗೆ ಸಡನ್ ಆಗಿ ನನ್ಗೆ ಏನ್ ಹೊಳಿತೋ ಗೊತ್ತಿಲ್ಲ, ಅದು ಕೆಲವು ಸತಿ ಇದೊಂಥರ ಮೂಮೆಂಟ್ ಅಲ್ಲಿ ಬಂದ್ಬಿಡ್ತಲ್ಲ, ನಂಗೆ ಹೊಳಿತು. ನಾನು ನಿಮ್ ಜೀವನನೂ ಆತರ ಇಡ್ಬೋದಾ ಅಂತ ನಾ ಕೇಳಿದೆ. ನಾ ಜಸ್ಟ್ ಅಷ್ಟೇ ಒಂದು ಕ್ವಶನ್ ಕೇಳಿದೆ, ನಿಮ್ ಜೀವನ ಆತರ ಇಡ್ಬೋದಾ ಅಂತ. ಅದು ಹೆಂಗ್ ಹಿಟ್ ಆಗಿದೆ ಅವಳಿಗೆ ಒಳಗೆ ಅಂತ ಒಂಥರ ಫುಲ್ ಇಮ್ಮಿಡಿಯೇಟ್ ಆಗಿ ಒಂಥರ ಇದಾಯ್ತು. ಕರೆಕ್ಟ್ ಅಲ್ವಾ, ಹ್ಮ್ ಜೀವನನು ಹಿಂಗೇನೆ, ಒಂಥರ ಬೋಟ್ ಅಲ್ಲಿ ಹಾಕೋದು, ಅದು ಹಿಂಗಾಗಿ ಇಲ್ಲಿ ಹೊಡೆಯೋದು ಅಲ್ಲಿ ಹೊಡೆಯೋದು, ಬರಲ್ಲ ಅಂತ ಹಿಂಗ್ ಮಾಡ್ಕೊಂಡು ಫ್ಲೋ ಆಗಿದೆ ಅದು. ಆ ಒಂಥರ ಹೇಳಾದ್ಮೇಲೆ ಅಷ್ಟೇ, ಸೆಷನ್ ಮುಗೀತು 5 ನಿಮಿಷದಲ್ಲಿ. ಅದಾದ್ಮೇಲೆ ಅವಳ ಲೈಫ್ ಅದು ನನ್ನ ಕೈಲಿ ಆಗಲ್ಲ, ಇದು ತುಂಬಾ ಕಷ್ಟ, ನನ್ ಮನ್ಸಿಲ್ಲ, ಅದು ಆ ಮೆಟಫರ್ ಅಲ್ಲಿ ಬೇಸಿಕ್ಲಿ ಅದು ಏನ್ ಕ್ಲಿಕ್ ಆಯ್ತು ಅದು ಗೊತ್ತಿಲ್ಲ. ಅವಳು ಹೆಂಗೆ ಜೀವನನ ಒಂಥರ ತುಂಬಾ ಕಷ್ಟ, ಅನ್ಫೇರ್, ತುಂಬಾ ಜನರೆಲ್ಲ ಸರಿ ಇಲ್ಲ, ಮನುಷ್ಯನೇ ಸರಿ ಇಲ್ಲ, ಆ ತರ ಯೋಚನೆ ಮಾಡುದು, ಸಡನ್ ಆಗಿ ಅದೊಂಥರ ಫ್ಲಿಪ್ ಆಯ್ತು ನೋಡಿ. ಜೀವನ ಹ್ಮ್ ಪೇಪರ್ ಬೋಟ್ ಅಲ್ಲಿ ಬಿಡೋದು ಹೋಗುದಾ ಅಂತ, ಆ ಫ್ಲಿಪ್ ಅಂಡ್ ಫುಲ್ ಚೇಂಜ್ ಆಯ್ತು ಅದಾದ್ಮೇಲೆ. ದೆನ್ ಅವಳು ಯೂನಿವರ್ಸಿಟಿ ಏನೋ ಅಪ್ಲೈ ಮಾಡಿದ್ಲು, ಇದಾಯ್ತು, ವರ್ಕ್ ಆಯ್ತು, ಅಲ್ಲಿಂದ ಮುಂದೆ ಹೋಗಿ ಏನ್ ಸ್ಟಕ್ ಇತ್ತು ಓಪನ್ ಆಯ್ತು. ಅದು ನಾನು ವಾವ್ ಮರೆಯಲ್ಲ, ಒಂಥರ ತುಂಬಾ ಬ್ಯೂಟಿಫುಲ್. ಅದು ನಾನ್ ಜಾಸ್ತಿ ಏನು ಮಾಡಿಲ್ಲ, ನಾನು ಒಂದು ಕ್ವಶನ್ ಕೇಳಿದ್ದು, ಚೇಂಜ್ ಏನ್ ಬಂದಿದೆ ಅವಳೇ ತರಿಸಿದ್ದು, ನಾನೇನು ಮಾಡಿಲ್ಲ. ಆ ತರ ಒಂದ್ ಎಕ್ಸಾಂಪಲ್. ಇನ್ನೊಂದ್ ಪರ್ಸನ್ ಒಂಥರ ಪಬ್ಲಿಕ್ ಸ್ಪೀಕಿಂಗ್ ತುಂಬಾ ಭಯ ಆಯ್ತು. ಅವ್ರಿಗೂ ಅಷ್ಟೇ, ಚಿಕ್ಕವ್ರಿರುವಾಗ ಅವ್ರೇನೋ ಸ್ಟೇಜ್ ಅಲ್ಲಿ ಹೋಗಿರುವಾಗ ಎಲ್ಲ ಜನರು, ಚಿಕ್ಕವ್ರಿರುವಾಗ ನಾವೆಲ್ಲ ಅಂದ್ರೆ ಮಕ್ಳು ಇರ್ತಾರಲ್ಲ, ಒಂಥರ ತುಂಬಾ ಏನೋ ಬಾಯ ಬಂದಂಗೆ ಏನೇನೋ ಮಾತಾಡಿ, ಚಿಕ್ಕವ್ರಿರುವಾಗ ಸ್ಟೇಜ್ ಮುಂದೆ ತುಂಬಾ ಒಂಥರ ಇದು ಮಾಡ್ಬಿಟ್ಟಿದ್ರು, ಒಂಥರ ಹಾ ಭಯ ಪಡಿಸಿ ಅಂಡ್ ಮಜಾ ಮಾಡಿ ಏನೇನೋ ಒಂಥರ ಒಂದು ಸ್ಲೈಟ್ ಸ್ಟ್ಯಾಮರ್ ಇತ್ತು ಆ ಪರ್ಸನ್ಗೆ. ಸೊ ಆ ಭಯ ಅಂದ್ರೆ ಇವಾಗ ಏನಿ ಪಬ್ಲಿಕ್ ಸ್ಪೇಸ್ ಮುಂದೆ ಮಾತಾಡಕ್ಕೆ ತುಂಬಾ ಭಯ ಅವ್ರಿಗೆ. ಸೊ ಹಂಗೆ ಒಂಥರ ಮಾತಾಡಿ ಮಾತಾಡಿ ಅರ್ಥ ಆಗಿ, ಅವ್ರ ಆಕ್ಚುಲಿ ಮೇನ್ ಭಯ ಏನಾಯ್ತು ಅಂದ್ರೆ, ನಾನು ಕರೆಕ್ಟಾಗಿ ಮಾತಾಡಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ಗಳು ಭಯ ಮಾಡ್ತಾರೆ, ಅಂಡ್ ಮನೆಗೆ ಹೋದ್ರೆ ನಮ್ಮ ಪೇರೆಂಟ್ಸ್ ಅನ್ನ ನನ್ನ ಮೇಲೆ ಇದು ಮಾಡಲ್ಲ, ಪ್ರೀತಿ ಇರಲ್ಲ ಅಂತ. ಅದು ಕರೆಕ್ಟ್ ಒಂಥರ ಅದು ಚಿಕ್ಕ ಮಗು ಒಂದು 6-7 ಇಯರ್ಸ್ ಓಲ್ಡ್ ಮಾಡೋ ಕನೆಕ್ಷನ್ ಅಡಲ್ಟ್ ಬ್ರೈನ್ಗೆ. ಅದು ಏನು ಅಡಲ್ಟ್ಗೆ ಹೇಳಿದ್ರೆ, ಜನರೇ ಸರಿ ಇಲ್ಲಪ್ಪ, ನೀ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀಯ, ನೀನ್ ಏನ್ ಮಾಡ್ಬೇಕು, ಅಡಲ್ಟ್ ಹಂಗಿದ್ ಮಾಡ. ಆದ್ರೆ ನಮ್ ಎಲ್ಲರೊಳಗೆ ಚಿಕ್ಕ ಒಂಥರ ಮಗು ಇರತ್ತಲ್ಲ, ಆ ಮಗು ಮಾಡಿರೋ ಬಿಲೀಫ್ ಅದು. ಆ ಟೈಮಲ್ಲಿ ನಾನ್ ಕರೆಕ್ಟಾಗಿ ಮಾತಾಡಿಲ್ಲ ಅಂದ್ರೆ ನನ್ನ ಜನರು ಫ್ರೆಂಡ್ಸ್ ಇರಲ್ಲ, ಅಂಡ್ ನಮ್ಮ ಪೇರೆಂಟ್ಸ್ ನನಗೆ ಪ್ರೀತಿ ಮಾಡಲ್ಲ, ಸಪೋರ್ಟ್ ಮಾಡಲ್ಲ, ಅದು ಬಿಲೀಫು. ಅದಕ್ಕೆ ಒಂದು 5-10-15 ಪೀಪಲ್ ಮುಂದೆ ಬಂದ್ರೆ ಆ ಮನುಷ್ಯನ್ಗೆ ತುಂಬಾ ಒಂಥರ ಭಯ, ಸ್ವೆಟ್ಟು ಎಲ್ಲ. ನಾನು ಓನ್ಲಿ ಒನ್ ಥಿಂಗ್ ಅವ್ರ ಜೊತೆ ಕೂತ್ಕೊಂಡು ಇದ್ ಮಾಡಿದ್ದು, ಬೇಸಿಕ್ಲಿ ಅದು ಚೇಂಜ್ ಮಾಡಿ. ನಾನು ಅವ್ರು ನೋಡಿದೆ, ನಾನು ಕೇಳಿದೆ, ನಿಮ್ ಮಕ್ಕಳಿದಾರ, ನಿಮ್ ಮಕ್ಕಳ ಮುಂದೆ ಇವಾಗ ಈ ತರ ಯಾರಾದ್ರೂ ಮಾಡಿದ್ರೆ ನೀವೇನ್ ಹೇಳ್ತೀರ ಅವ್ರಿಗೆ? ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರಿಗೆ, ಇಲ್ಲಪ್ಪ ಅದು ಮಕ್ಕಳ ತಲೆ ಇಲ್ಲ, ಅವರು ಅದಕ್ಕೆ ಹಿಂಗೆ ಹೇಳ್ತಾರ ಅವರು. ಅದೇ ಹಂಗೆ ಆತರ ಸ್ಲೋಲಿ ಒಂಥರ ಒಂದು ಚೇಂಜ್ ತಂದ್ರೆ, ಇವಾಗ ಆ ಪರ್ಸನ್ ಒಂದು 20 ಪೀಪಲ್ 30 ಪೀಪಲ್ ಮುಂದೆ ಒಂಥರ ದೊಡ್ಡ ಮೀಟಿಂಗ್ಸ್ ಕೊಡ್ತಾ ಇದಾರೆ. ಆ ತರ ಹ್ಮ್ ಚೇಂಜ್ ಆಗೋದು. ಇವಾಗ ಒನ್ ಆಫ್ ದ ಟಾಪ್ ಪೀಪಲ್ ಪ್ರೆಸೆಂಟೇಶನ್ ಕೊಡೋರು. ಓಕೆ ಈ ತರ ಸಿಂಪಲ್ ಚೇಂಜಸ್ ಇನ್ ಅ ಪರ್ಸನ್. ಇದು ನಾನು ಇನ್ನು ಅಫ್ಕೋರ್ಸ್ ಮುಂದೆ ಇರೋ ಇನ್ನೂ ಎಕ್ಸಾಂಪಲ್ಸ್ ಕೊಡ್ತೀನಿ. ಆದ್ರೆ ಈ ತರ ಚೇಂಜ್ಗಳು ಬರುತ್ತಲ್ಲ, ಅವಾಗ ನಂಗೆ ಗೊತ್ತಾಗುತ್ತೆ ನಾನ್ ಬರ್ಸಿರೋ ಚೇಂಜ್ ಅಲ್ಲ ಇದು, ಒಂಥರ ಪ್ರಕೃತಿ ತರೋ, ಅವ್ರ ಒಳಗಿಂದಾನೇ ಪ್ರಕೃತಿ ತರೋ ಚೇಂಜ್ಗಳು. ನಾನೊಂದು ಮೂಲಕ ಅಷ್ಟೇ, ನನ್ನ ಮೂಲಕ ಕರೆಕ್ಟ್ ಇದೆ. ಕರೆಕ್ಟ್ ಅಂದ್ರೆ ಮಾಡಿರೋ ಕೆಲಸ ಶಕ್ತಿ ಪ್ರಕೃತಿ ಇದೆ. ಅದು ಒಂಥರ ತುಂಬಾ ಹಂಬ್ಲಿಂಗ್ ಫೀಲಿಂಗ್ ಅದು.
ಅದ್ಭುತ ಅದ್ಭುತ. ಅಂದ್ರೆ ಅಫ್ಕೋರ್ಸ್ ನಾನು ಇದು ಯಾವಾಗ್ಲೂ ನಮ್ಮ ವರ್ಕ್ಶಾಪ್ಸ್ ಅಲ್ಲೂ ಹೇಳ್ತಾ ಇದ್ದೆ, ನಾವೆಲ್ಲ ಮಾಧ್ಯಮಗಳಷ್ಟೇ, ನಮ್ಮ ಅದು ಮುಖಾಂತರ ಪ್ರಕೃತಿನೇ ಕೆಲಸ ಮಾಡೋದು. ಯಾಕಂದ್ರೆ ಅದೇ ಯಾರಿಗೆ ಎಲ್ಲಿ ಅದು ಬಹಳಷ್ಟು ಸರ್ತಿ ನಾವು ನೋಡಿರ್ತೀವಿ, ಎಷ್ಟೊಂದ್ ಡಾಕ್ಟರ್ ಹತ್ರ ಹೋದ್ವಿ, ಡಾಕ್ಟ್ರೆ ಎಲ್ಲೂ ಸರಿ ಹೋಗ್ಲಿಲ್ಲ, ನಿಮ್ ಹತ್ರ ಬಂದ್ರೆ ನೀವು ಅದೇನ್ ಮ್ಯಾಜಿಕ್ ಮಾಡಿದ್ರು ಅಂತಾರೆ. ನಮ್ದೆಲ್ಲ ಮ್ಯಾಜಿಕ್ ಅದು ಇಲ್ಲಿ ಬಂದು ಈ ತರ ಅದೊಂದು ಟೈಮು, ಅದೊಂದು ಮೊಮೆಂಟ್, ಅದೊಂದು ವೈಬ್ರೇಷನ್. ಸೊ ಅದು ನಮಗೂ ತುಂಬಾ ಖುಷಿ ಕೊಡುತ್ತೆ. ಆ ರೀತಿ ನಮ್ಮಿಂದ ನಮ್ಮ ಮುಖಾಂತರ ಯಾರಿಗೂ ಆ ತರ ಆದಾಗ ಬಹಳ ಅದ್ಭುತವಾದ ಒಂದು ಖುಷಿ, ಸಂತೋಷದ ವಿಷಯ ಅದು. ಸೂಪರ್. ಆ ರೋಹಿತ್, ನಾ ಮಾತಾಡ್ತಾ ಮಾತಾಡ್ತಾ ಅದೇ ಒಂದು ಅಫ್ಕೋರ್ಸ್ ಲೈಫ್ ಎಂತೂಸಿಯಾಸ್ಟ್ ಅಂತ ನಿಮ್ಮನ್ನ ನೀವು ಹಾರ್ಟಿಸ್ಟ್ ಅಂತ ಅದು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಹೇಳಿದ್ವಿ. ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಹೃದಯದ ಕಲಾವಿದ. ಯಾಕಂದ್ರೆ ಆ ಮನಸ್ಸು ಆ ಮನಸ್ಸಿನ ಆಲೋಚನೆಗಳು, ಮನಸ್ಸಿನ ನಂಬಿಕೆಗಳು, ಇದನ್ನ ಬಹಳ ಕ್ರಿಯಾತ್ಮಕವಾಗಿ ಬಳಸ್ಕೊಂಡು ಜನಕ್ಕೆ ಕೋಚಿಂಗ್ ಮಾಡ್ತಾ ಇರುವಂತಹ ಒಂದು ನಿಮ್ಮ ಪಯಣವನ್ನ ನಾನು ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಅದ್ರ ಬಗ್ಗೆ ಮಾತಾಡೋದಾಗ್ಲಿ ನನಗೆ ಬಹಳಷ್ಟು ಮಜಾ ಬಂತು. ಸೊ ಮಾತಾಡ್ತಾ ಹೋದ್ರೆ ಇವತ್ತು ಅದೇ ಎಕ್ಸ್ಪೀರಿಯನ್ಸಸ್, ನಾವು ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಅದು ದಿನ ಎಲ್ಲ ಹೋಗುತ್ತೆ. ಆದ್ರೆ ಸಮಯನ ಮನಸ್ಸಲ್ಲಿ ಇಟ್ಕೊಂಡು ಕಾರ್ಯಕ್ರಮನ ಮುಗಿಸೋ ಕಡೆ ಹೋಗೋಣ. ಸೊ ಕೊನೆಯದಾಗಿ ನಮ್ಮ ಎಲ್ಲಾ ವೀಕ್ಷಕರಿಗೆ ನಾನು ಕೂಡ ಬೇರೆ ಬೇರೆ ಹೀಲಿಂಗ್ ಮೆಥಡಾಲಜೀಸ್ ಎಲ್ಲ ಮಾಡಿಸ್ತಾ ಇರ್ತೀನಿ, ನಮ್ದು ಒಂದು ಹೀಲಿಂಗ್ ಕ್ಲಬ್ ಮುಖಾಂತರ ಮಾಡಿಸ್ತೀನಿ. ಬಟ್ ಆದ್ರೂ ಜನಕ್ಕೆ ನೀವು ಹೇಳ್ದಂಗೆ ಒಬ್ಬೊಬ್ಬರಿಗೆ ಒಂದೊಂದು ವರ್ಕ್ ಆಗುತ್ತೆ, ಒಂದೊಂದು ರೀತಿ ಕನೆಕ್ಟ್ ಆಗುತ್ತೆ. ಸೊ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಅಥವಾ ಅಡ್ವೈಸ್ ನಮ್ಮ ಎಲ್ಲಾ ವೀಕ್ಷಕರಿಗೆ ಕೊಡೋದಾದ್ರೆ ಏನ್ ಕೊಡ್ತೀರಾ ರೋಹಿತ್? ನಿಮ್ಮ ಅನುಭವದಲ್ಲಿ ಜೀವನದ ಬಗ್ಗೆ ನೀವು ಕಂಡುಕೊಂಡಿರುವ ಸತ್ಯದಲ್ಲಿ ಏನ್ ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಒಂದಂದ್ರೆ ನಾನು ಫಸ್ಟ್ ಆಫ್ ಆಲ್ ನಂಗೆ ಅನ್ಸುತ್ತೆ ನಾನು ಯಾರ ಬಗ್ಗೆನೂ ಜಾಸ್ತಿ ಅದೇ ಬ್ರಾಡ್ ಅಡ್ವೈಸ್ ಅಂತೂ ಕೊಡಕ್ಕಾಗಲ್ಲ. ಯಾಕಂದ್ರೆ ನನಗೆ ತುಂಬಾ ಗೊತ್ತಾಗಿದೆ. ಆದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಇದೆ, ಅದು ಒಂದೇ, ಎಲ್ಲಾರ್ದು ಅವ್ರದೇ ಕಲರ್ ಕನ್ನಡಕ ಇರುತ್ತೆ. ಆರೆಂಜ್ ಇರುತ್ತೆ, ಯೆಲ್ಲೋ ಇರುತ್ತೆ, ಬೇರೆ ಬೇರೆ ಇರುತ್ತೆ. ನಾವು ಒಂಚೂರು ಓಪನ್ನೆಸ್ ಇಟ್ಕೊಂಡು ಆ ಕನ್ನಡಕ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅದು ಒಂದೇ, ಅದರಿಂದ ಅಂಡ್ ಒಂಥರ ಓಪನ್ನೆಸ್ ಇದ್ರೆ, ಆ ಕುತೂಹಲ ಇದ್ರೆ, ಆ ಕ್ಯೂರಿಯಾಸಿಟಿ ಇದ್ರೆ ಲೈಫಲ್ಲಿ ನಾವು ಒಂಥರ ಮುಂದೋಗ್ತೀವಿ. ನಾ ಅದೇ ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ. ನಂದು ಒಂದು ಫಿಲ್ಮ್ ಥೆರಪಿ ಇದರಲ್ಲಿ ಒಬ್ಬ ಪರ್ಸನ್ ಬಂದಿದ್ರು, ಮುಂಬೈಯಿಂದ ಬಂದಿದ್ರು. ಅವ್ರ ಲೈಫಲ್ಲಿ ಒಂಥರ ಒಂದು ಕರಿಯರ್ ಚೇಂಜ್ ಮಾಡೋಣ ಅಂತ ಕಾರ್ಪೊರೇಟ್ ಜಾಬ್ ಬಿಟ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಫ್ಲೂಟ್ ಪ್ಲೇಯರ್. ಆದ್ರೆ ಒಂಥರ ಒಳಗಿಂದ ಇದಿರ್ಲಿಲ್ಲ, ಮಾಡುದಾ ಇಲ್ವಾ ಅಂತ ಒಂಥರ ಡೌಟ್ ಇತ್ತು. ಆ ವರ್ಕ್ಶಾಪ್ ಅಲ್ಲಿ ಬಂದ್ರು. ಅದ್ ನಂಗೆ ಗೊತ್ತಿಲ್ಲ, ಅವತ್ತೇನೋ ಥೀಮ್ ಇತ್ತು, ಅಡ್ವೆಂಚರ್ ಏನೋ ಒಂದು ಥೀಮ್ ಇತ್ತು. ಆ ವರ್ಕ್ಶಾಪ್ ಅಲ್ಲಿ ಬಂದ್ಬಿಟ್ಟು ನನ್ಗೆ ಆದ್ಮೇಲೆ ಬಂದ್ಬಿಟ್ಟು ಹೇಳಿದ್ರು, ನಾನು ಜಾಬ್ ಬಿಡ್ತಾ ಇದ್ದೀನಿ, ನಾನು ಫ್ಲೂಟ್ ಸ್ಟಾರ್ಟ್. ಇವಾಗ ತುಂಬಾ ಒಂದು ಒಳ್ಳೆ ಪ್ಲೇಯರ್ ಮುಂಬೈಯಲ್ಲಿ ಫ್ಲೂಟ್ ಪ್ಲೇ ಮಾಡ್ತಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಪ್ಲೇ ಮಾಡ್ತಾರೆ. ನಾನು ಕೇಳಿದೆ ಏನಪ್ಪ ಆಯ್ತು, ನನಗೂ ಗೊತ್ತಿಲ್ಲ ಪ್ರೋಗ್ರಾಮ್ ಅಲ್ಲಿ. ಇಲ್ಲ ಏನು ಆಗಿಲ್ಲ, ನಂಗೆ ಇಲ್ಲಿ ಬಂದ್ಬಿಟ್ಟು ಗೊತ್ತಾಯ್ತು ಬೇರೆ ಜನರು ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡಬಾರ್ದು ಅಷ್ಟೇ. ನನಗೆ ಬೇರೆ ಏನು ಬೇಕಾಗಿಲ್ಲ, ಇಲ್ಲಿ ಬಂದ್ಬಿಟ್ಟು ನೋಡಿ ನನ್ಗೆ ಎಲ್ಲರೂ ಜನರು ಮಾಡ್ತಾ ಇದಾರಲ್ಲ, ಇದ್ರಲ್ಲಿ ಏನಿದೆ ಅಷ್ಟು ಭಯ? ಅದ್ರ ಮುಂಚೆ ತುಂಬಾ ಭಯ, ಏನಾಗುತ್ತೆ ಇದು ಅಂತ. ಜನರನ್ನ ನೋಡ್ಬಿಟ್ಟು ಗೊತ್ತಾಯ್ತು, ಅಯ್ಯೋ ಆಗತ್ತಲ್ಲ, ಏನಿಲ್ಲ. ಆ ಓಪನ್ನೆಸ್ ಇಟ್ಕೊಂಡು ಅವರೇ ಬಂದ್ರು. ಆ ಓಪನ್ನೆಸ್ ನೋಡ್ಬಿಟ್ಟು ಅದೇ ಬೇರೆ ಒಂಥರ ಬೇರೆ ಕಲರ್ ಇಂದ ನೋಡಿದ್ರು. ಅಂಡ್ ನೋಡಿದ್ರು ಅದು ಆಗತ್ತಲ್ಲಪ್ಪ, ಇದು ಏನು ಅಷ್ಟೇನ್ ದೊಡ್ಡ ಇದು ಇಶ್ಯೂ ಅಲ್ಲ ಅಷ್ಟೇ. ಅಂಡ್ ಅದೇ ನೀವ್ ಮಾಡ್ತಿರೋ ಕೆಲಸನೇ ಅದಕ್ಕೆ. ಐ ಥಿಂಕ್ ಇನ್ ಅವೇ ಅದೊಂಥರ ಒಳ್ಳೆ ಲೆನ್ಸ್ ಇಂದ ನೋಡಿ ವರ್ಲ್ಡ್ ಅನ್ನ, ಕರೆಕ್ಟ್ ಲೆನ್ಸ್ ಇಂದ ನೋಡಿದ್ರೆ ಅದೊಂಥರ ಚೇಂಜ್ ಆಗೋಗುತ್ತೆ. ಅಷ್ಟೇನ್ ದೊಡ್ಡದು ನಮ್ ಮನ್ಸಲ್ಲಿ ನಮ್ ಬಿಲೀಫ್ ಸಿಸ್ಟಮ್ ಇದು ತುಂಬಾ ದೊಡ್ಡದ್ ಮಾಡ್ಬಿಡ್ತೀವಿ ಎಲ್ಲ. ಅಂದ್ರೆ ಇವತ್ತು ನಾವು ಅಂತ ಲೈನ್ ತುಂಬಾ ಇವಾಗೆಲ್ಲ ರಿಪೀಟ್ ಮಾಡ್ತಾ ಇದೀನಿ. ನಾನು ಕಾನ್ಸ್ಟೆಂಟ್ ಕಲಿತೀನಿ, ನಾನು ತುಂಬಾ ಮಿಸ್ಟೇಕ್ಸ್ ಮಾಡ್ತೀನಿ. ಇದಂತಲ್ಲ, ನಂದು ತುಂಬಾ ಸಾರ್ಟೆಡ್ ಇದೆ, ತುಂಬಾ ಎಲ್ಲರಿಗೂ ಕಷ್ಟ ಇರುತ್ತೆ. ಆದ್ರೆ ನನ್ಗೆ ಈ ಲೈನ್ ಒಂದು ಕೇಳಿದೆ, ಅದು ಇಂಗ್ಲಿಷ್ ಅಲ್ಲಿ ಇದೆ, ಆಮೇಲೆ ಕನ್ನಡ ಇದು ಮಾಡ್ತೀನಿ. ಡೋಂಟ್ ಸ್ವೆಟ್ ದ ಸ್ಮಾಲ್ ಸ್ಟಫ್ ಅಂಡ್ ಇಟ್ಸ್ ಆಲ್ ಸ್ಮಾಲ್ ಸ್ಟಫ್. ಚಿಕ್ಕದನ್ನ ಅಷ್ಟು ದೊಡ್ಡ ಮಾಡಕ್ ಹೋಗ್ಬೇಡಿ, ಎಲ್ಲಾರು ಚಿಕ್ಕದೇ. ನಾವ್ ಎಲ್ಲದಕ್ಕೂ ಒಂಥರ ಅಂದ್ರೆ ಇನ್ನವೇ ನಾವು ಪ್ರಪಂಚ ಎಷ್ಟು ದೊಡ್ಡದು, ಇನ್ನವೇ ವಿ ಆರ್ ಜಸ್ಟ್ ಹಿಯರ್ ಫಾರ್ ದಿಸ್ ಅಲ್ವಾ. ಅಂದ್ರೆ ನಮ್ಗೆ ಅನ್ಸುತ್ತೆ ನಮ್ದೇ ಪ್ರಾಬ್ಲಮ್ ಇಷ್ಟು ದೊಡ್ಡದು ಇದು. ಅಂಡ್ ಅದೇ ನನ್ಗೋಸ್ಕರ ನಾನು ರಿಪೀಟ್ ಮಾಡ್ತಾ ಇರ್ತೀನಿ ಅದನ್ನೇ. ಚಿಕ್ಕದಪ್ಪ ಮಾಡ್ಬೋಣ, ಚಿಕ್ಕದಪ್ಪ ನಡ್ಸೋಣ, ಆಗತ್ತೆ. ಎಲ್ಲರೂ ಕಷ್ಟ ನೋಡಿದರೆ, ಎಲ್ಲರೂ ಕಷ್ಟ ಅದು ಅಫ್ಕೋರ್ಸ್. ಚಾಲೆಂಜ್ ಬರುವಾಗ ತುಂಬಾ ಒಂಥರ ಚಾಲೆಂಜ್ ಇರುತ್ತೆ ಲೈಫಲ್ಲಿ. ಆದ್ರೆ ಆ ಓಪನ್ನೆಸ್ ಇದೆ, ಆ ಒಂಥರ ವಿಲಿಂಗ್ನೆಸ್ ಇದ್ರೆ, ಆ ಬೇರೆ ವ್ಯೂ ಪಾಯಿಂಟ್ ನೋಡಿದ್ರೆ ಐ ಥಿಂಕ್ ಆಗತ್ತೆ ಅದು. ನೀವು ನಿಮ್ ಕೆಲಸದಿಂದನೂ ಅದೇ. ಅಂಡ್ ಆರೆಂಜ್ ಕನ್ನಡಕ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಆ ಒಂಥರ ಆ ಲೆನ್ಸ್ ಜಾಯ್ ನಾವು ಲೈಫಿಗೆ ತಂದ್ರೆ ಅದು ರಿಫ್ಲೆಕ್ಟ್ ಆಗುತ್ತೆ ನನ್ನ ಪ್ರಕಾರ. ಸೂಪರ್ ಸೂಪರ್. ಅಂದ್ರೆ ಬಹಳ ಅದ್ಭುತವಾದ ವಿಷಯ ಏನು ಅಂದ್ರೆ ಲೈಕ್
ಇಲ್ಲಿ ಆದ್ರೆ ಒಂದು ವಿಷಯ ರೋಹಿತ್, ಈಗ ನಾನ್ ನಿಮ್ಮ ಹತ್ರ ಮಾತಾಡೋದು ನನಗೆ ಅಫ್ಕೋರ್ಸ್ ನನಗೆ ಫೀಲ್ ಆಗ್ತಾ ಇದೆ, ಎಲ್ಲರೂ ಜನ ಹೇಳ್ಬೇಕು. ಆ ಸಂಘದ ಒಂದು ಮಹತ್ವ ಬಹಳ ಮುಖ್ಯ. ಯಾಕಂದ್ರೆ ನಾವು ಒಬ್ಬರೇ ಕೂತ್ಕೊಂಡು ಇವತ್ತೆಲ್ಲ ಯೋಚಿಸಿದ್ರು ಆ ದುಃಖದಲ್ಲೇ ಇರ್ತೀವಿ ಬಿಟ್ಟು ಅದರಿಂದ ಹೊರಗೆ ಬರೋದಕ್ಕೆ ಆಗೋದೇ ಇಲ್ಲ ನನ್ನ ಕೈಯಲ್ಲಿ. ನೀವು ಈಗ ತಾನೇ ಹೇಳಿದ್ರಿ, ದೊಡ್ಡದು ಮಾಡ್ಬಿಡ್ತೀವಿ, ಎಷ್ಟು ದೊಡ್ಡದು ಮಾಡ್ಬಿಡ್ತೀವಿ ಅಂದ್ರೆ ತಲೆನಲ್ಲಿ ಆಗದೇ ಇಲ್ಲ, ಇದು ನನ್ನ ಕೈಯಲ್ಲಿ ಇನ್ನು ಮಾಡೋದಕ್ಕೆ ಆಗಲ್ಲ ಅನ್ಕೊಳ್ತೀವಿ. ಆದ್ರೆ ಇನ್ನೊಬ್ಬ ವ್ಯಕ್ತಿಯ ಒಂದು ಯಾರೋ ಒಬ್ರು ಸ್ವಲ್ಪ ಪಾಸಿಟಿವ್ ಆಗಿ, ಅವರ ದೃಷ್ಟಿಕೋನ ಸ್ವಲ್ಪ ಬೇರೆ ರೀತಿ ಇದೆ, ಅವ್ರು ಸ್ವಲ್ಪ ಸಕಾರಾತ್ಮಕವಾಗಿ ಮಾತಾಡ್ತಿದ್ದಾರೆ, ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ದಂಗೆ ಸಡನ್ ಆಗಿ ಅಯ್ಯೋ ದೇವ್ರೆ ಇದಕ್ಕೆ ಇಷ್ಟೊಂದು ಯೋಚಿಸೋದ್ನ ಅನ್ಸ್ಬಿಡುತ್ತೆ. ಸೊ ಈಗ ನೀವು ಆ ಉದಾಹರಣೆ ಕೊಟ್ರಿ ಫ್ಲೂಟಿಸ್ಟ್ದು, ಅದೇ ತರ ನಾನ್ ಯಾವಾಗ್ಲೂ ಹೇಳ್ತಿರ್ತೀನಿ, ಇದು ನಾನು ವೈಯಕ್ತಿಕವಾಗಿ ನಾನ್ ಕಲ್ತಿದ್ ಪಾಠ ಕೂಡ. ಜೀವನನ ನಾವು ಒಬ್ರೇ ಎಲ್ಲವನ್ನು ಸಾಧಿಸ್ತೀನಿ, ಒಬ್ನೇ ಎಲ್ಲ ಮಾಡ್ತೀನಿ ಅನ್ನೋದನ್ನ ಬಿಟ್ಟು ಒಂದು ಸಂಘ, ಒಂದು ನಮ್ಗೆ ಏನ್ ಬೇಕೋ, ಈಗ ನೀವು ಏನೇ ಒಂದು ಜೀವನದಲ್ಲಿ ಬೇಕು ಅಂದ್ರೆ ಅದನ್ನ ಮಾಡುವಂತ ಎಷ್ಟೊಂದು ಜನ ಇರ್ತಾರೆ, ಅದನ್ನ ಹೇಳ್ಕೊಡುವಂತ ಎಷ್ಟೊಂದು ಗುರುಗಳಿರ್ತಾರೆ. ಅಂತವ್ರ ಜೊತೆ ಸೇರ್ಕೊಂಡ್ಬಿಟ್ಟಾಗ ಜೀವನ ಬಹಳ ಸುಲಭ ಆಗ್ಬಿಡುತ್ತೆ, ಬಹಳ ವೇಗವಾಗಿ ನಾವು ಬಹಳ ಸುಲಭವಾಗಿ ಸಾಗ್ಬೋದು. ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಫ್ಲೋಯಿಂಗ್ ಟು ಚಾಲೆಂಜಸ್ ಅಂದ್ರಿ. ಸೊ ಆತರ ನಾವು ಒಂಥರ ಫ್ಲೋ ಆಗ್ಬೋದು. ಇಲ್ಲ ಅಂದ್ರೆ ಒಂದೊಂದ್ ಕಡೆನೂ ಸಿಕ್ಕಾಕೊಂಡು ಒದ್ದಾಡಿ ಮಾಡೋದು ಬಹಳ. ಈಗ ನಿಮ್ಮ ಹತ್ರ ಮಾತಾಡ್ತಾ ನನ್ಗೆ ಎಷ್ಟೊಂದು, ನನ್ಗೆ ಒಂಥರ ಬ್ರೇಕ್ ಥ್ರೂಸ್ ಎಷ್ಟೊಂದು ಓಪನ್ ಅಪ್ ಆಗ್ತಾ ಇದೆ. ಸೊ ಜನಕ್ಕೂ ಕೂಡ ಒಂದು ಸ್ಪಷ್ಟನೆ ಸಿಕ್ತು ಅಂದ್ಕೊಳ್ತೀನಿ. ಬಟ್ ನೀವೇನಂತೀರಾ ರೋಹಿತ್ ಇದ್ರ ಬಗ್ಗೆ? ಲೈಕ್ ಒಂದು ಗುರುಗಳಾಗ್ಲಿ ಅಥವಾ ಒಂದು ಕಮ್ಯುನಿಟಿ, ಒಂದು ಸಂಘವನ್ನ ಸೇರ್ಕೊಳ್ಳೋದಾಗ್ಲಿ, ಇದು ಇವತ್ತಿನ ಕಾಲಘಟ್ಟದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ನನಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಬ್ಸಲ್ಯೂಟ್ಲಿ, ತುಂಬಾ ತುಂಬಾ ಕರೆಕ್ಟ್, 100%. ಅಂದ್ರೆ ನೀವು ಹೇಳುದು ಐ ಥಿಂಕ್ ತುಂಬಾ ಇಂಪಾರ್ಟೆಂಟ್. ಆ ಸಂಘ ಕಮ್ಯುನಿಟಿ ಇದ್ರೆ ಎಷ್ಟು ಈಸಿ ಆಗುತ್ತೆ. ಒಬ್ಬರೇ ಇದ್ರೆ ತುಂಬಾ ಇದು ಅದೇ ಹೇಳ್ದೆ, ಬುದ್ಧ ಇದರಲ್ಲಿ ಬುದ್ಧ ಟೀಚಿಂಗ್ಸ್ ತುಂಬಾ ಮಾತಾಡ್ತಾರೆ. ಆದ್ರೆ ಅವ್ರದ್ರಲ್ಲಿ ಶ್ಲೋಕನೂ ಇದೆ, ಸಂಘಂ ಶರಣಂ ಗಚ್ಚಾಮಿ ಅಂತ. ಎಲ್ಲ ಸತಿ ಸಂಘ ಜೊತೆ ಹೋಗೋದು ಅದು ತುಂಬಾ ಇಂಪಾರ್ಟೆಂಟ್. ಆ ಟೈಮಲ್ಲಿಂದ ಹೇಳ್ಕೊಂಡು, ಯಾಕಂದ್ರೆ ಸಂಘದಲ್ಲೇ ನಾವು ನಾವು ಬದುಕೋದು ಸಂಘದಲ್ಲಿ. ನಾವು ಈಚ್ ಒನ್ ಪರ್ಸನ್ ಐಲ್ಯಾಂಡ್ ಅಲ್ಲ ಯಾವತ್ತು. ನಾವು ಒಂಥರ ಒಂದು ದೊಡ್ಡ ಕಮ್ಯುನಿಟಿ, ವರ್ಲ್ಡ್, ಅದರಾದ್ಮೇಲೆ ನಮ್ಮ ನೇಷನ್, ಫ್ಯಾಮಿಲಿ, ಸ್ಕೂಲ್, ಕಾಲೇಜ್, ಎಲ್ಲದು ಒಂಥರ ಫ್ರೆಂಡ್ಸ್, ಎಲ್ಲದು ತುಂಬಾ ಇಂಪಾರ್ಟೆಂಟ್. ನೀವು ಅದು ಐ ಥಿಂಕ್ ತುಂಬಾ ಇಂಪಾರ್ಟೆಂಟ್ ಸ್ಟ್ರೆಸ್ ಮಾಡಿದ್ರೆ, ಸಂಘ ಜೊತೆಲಿ ಗ್ರೋತ್ ಇದೆ, ಕೊಲಾಬ್ರೇಷನ್ ಇರುತ್ತೆ. ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ, ಮೆನಿ ಮೈಂಡ್ಸ್ ಟುಗೆದರ್ ಆಲ್ವೇಸ್ ಬೆಟರ್ ದೆನ್ ಒನ್ ಮೈಂಡ್ ಅಂತ ಹೇಳ್ತಾರಲ್ಲ. ತುಂಬಾ ಬಹಳ ಮೈಂಡ್ ಜೊತೆಗೆ ಬರುವಾಗ ಆ ಹ್ಮ್. ಪಾಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ಒಂಥರ ಎನರ್ಜಿ ಫೀಲ್ಡ್ ಏನಿರುತ್ತೆ ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಆ ಫೀಲ್ಡ್ ತುಂಬಾ ಶಕ್ತಿ Correct. ಇರುತ್ತೆ ಆ ಫೀಲ್ಡ್ ಅಲ್ಲಿ. ಒಬ್ಬರೇ ಮಾಡಿದ್ರೆ ಒಂಥರ ಎಲ್ಲದಕ್ಕೂ ಒಂಥರ ಪುಷ್ ಪುಷ್ ಮಾಡ್ದಂಗೆ ಒಂಥರ. ಇಲ್ಲಾಂದ್ರೆ ಸಂಘದಲ್ಲಿರುವಾಗ ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದು ನೀವು ಹೇಳಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸಂಘದಲ್ಲಿ ಇರೋದು ಅಂಡ್ ಸಂಘದಿಂದ ಕಲಿಯೋದು, ಇರುವುದು ಒಂದು, ಆದ್ರೆ ಕಲಿಯೋದು ಅದು ತುಂಬಾ ಇಂಪಾರ್ಟೆಂಟ್. ಸೂಪರ್ ಸೂಪರ್. ಬಹಳ ಮಾತಾಡಿದ್ವಿ, ಆಗ್ಲೇ 1.5 ಗಂಟೆ ಮಾತಾಡ್ಬಿಟ್ಟಿದೀವಿ. ಸೂಪರ್. ನನ್ಗಂತೂ ಸಿಕ್ಕಾಪಟ್ಟೆ ಅದೇ ಸ್ವಲ್ಪ ಎನರ್ಜೈಸ್ ಆದಂಗ ಆಯ್ತು, ಎಷ್ಟೊಂದು ಕ್ಲಾರಿಟಿ ಸಿಕ್ತು. ಜನಕ್ಕೆ ಕೂಡ ಅಷ್ಟೇ ಒಂದು ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ. ಗೆಳೆಯರೇ, ಎಲ್ಲರೂ ರೋಹಿತ್ ಅವ್ರಿಗೆ ಧನ್ಯವಾದಗಳನ್ನ ಚಾಟ್ ಬಾಕ್ಸ್ ನಲ್ಲಿ ತಿಳಿಸ್ಬೋದಾ? ಸೊ ರೋಹಿತ್, ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ, ಬಹಳಷ್ಟು ವ್ಯಾಲಿಡೇಟ್ ಮಾಡ್ಕೊಂಡಂಗಾಯ್ತು. ನಾನ್ ಏನ್ ಕಲ್ತಿದ್ದೀನೋ ಅದನ್ನ ಅಫ್ಕೋರ್ಸ್ ಬೇರೆ ಬೇರೆ ರೀತಿ, ಬೇರೆ ಬೇರೆ ದಾರಿಗಳಲ್ಲಿ ನಾವೆಲ್ಲ ಮಾಡ್ತಿದೀವಿ. ಬಟ್ ಮಾಡಕ್ ಹೊರಟಿರೋ ವಿಷಯ ಅಥವಾ ಮಾಡ್ತಾ ಇರೋ ವಿಷಯ ಒಂದೇ, ಜೀವನದಲ್ಲಿ ಖುಷಿಯಾಗಿ ಬಾಳೋದು, ಆನಂದವಾಗಿ ಬಾಳೋದು, ಇನ್ನಷ್ಟು ಕ್ವಾಲಿಟಿ ಆಫ್ ಲೈಫ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ಎಲ್ಲರೂ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ರೋಹಿತ್ ಅವ್ರನ್ನ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆ ಕಲಿಬೇಕು ಅಂತ ಆಸೆ ಪಡ್ತೀರ, ನಾನು ಅವ್ರನ್ನ ಕೇಳ್ಕೊಂಡು ಅವರ ನಂಬರ್ ಆಗ್ಲಿ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ಗೆಳೆಯರೆ, ನಿಮ್ಗೂ ಕೂಡ ಇದರಿಂದ ಏನೆಲ್ಲ ಕಲಿಕೆಗಳಾಯ್ತು. ಅವರು ಬಹಳಷ್ಟು ಅದ್ಭುತವಾದ ಕೋಟ್ಗಳನ್ನು ಅಲ್ಲಲ್ಲಿ ಕೊಟ್ರು, ನನಗೆ ತುಂಬಾ ಇಷ್ಟ ಆಯ್ತು. ಕನ್ನಡದಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಹೆದರ್ಕೋಬೇಡಿ, ಅದನ್ನ ಇನ್ನೆಲ್ಲಾದ್ರೂ ನಾನು ಒಂದು ವಿಡಿಯೋನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಬಟ್ ಬಹಳಷ್ಟು ಡೋಂಟ್ ಸ್ವೆಟ್ ದ ಸ್ಮಾಲ್ ಸ್ಟಫ್ ಅಂಡ್ ಇಟ್ಸ್ ಆಲ್ ಸ್ಮಾಲ್ ಸ್ಟಫ್. ಎಷ್ಟು ಅದ್ಭುತವಾಗಿದೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಸಿಕ್ಕಾಪಟ್ಟೆ ಒದ್ದಾಡೋದಕ್ಕೆ ಹೋಗ್ಬೇಡಿ. ಅಂಡ್ ನಿಜ ಏನು ಅಂದ್ರೆ ಎಲ್ಲ ಸಣ್ಣ ವಿಷಯಗಳೇ, ದೊಡ್ಡ ವಿಷಯ ಯಾವುದೂ ಇಲ್ಲ. ಸೊ ಈ ರೀತಿ ಬಹಳಷ್ಟು ನುಡಿಮುತ್ತುಗಳು ಅಂತ ಹೇಳ್ಬೋದು. ಅದೇ ನಿಮ್ಗೆ ಅದೇ ಮಾತಿನ ಒಂದು ಶಕ್ತಿ. ಅದನ್ನ ಕೇಳಿದ್ದೆ ನಿಮ್ಮ ಮನಸ್ಸಲ್ಲಿ ಒಂದು ಸಡನ್ ಆಗಿ ಎನರ್ಜಿ ಬರುತ್ತೆ. ಸೊ ಆ ರೀತಿ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ರೆ ರೋಹಿತ್, ಬಹಳ ಧನ್ಯವಾದಗಳು. ಆದಷ್ಟು ಬೇಗ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಾವು ಸಿಕ್ಕಿ ಇನ್ನಷ್ಟು ಸ್ವಲ್ಪ ಸರ್, ತುಂಬಾ ಥ್ಯಾಂಕ್ ಯು. ನಿಮ್ದು ಒಂಥರ ವೇ ಆಫ್ ಹೋಸ್ಟಿಂಗು, ನಿಮ್ದು ಪರ್ಸ್ಪೆಕ್ಟಿವ್, ನಿಮ್ದು ಇದು ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಗುಡ್ ಎನರ್ಜಿ ಅಂಡ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಅಂಡ್ ತುಂಬಾ ಒಂಥರ ನಗ್ನಗ್ತಾ ಅಂಡ್ ಅದೇ ಹೇಳ್ದಲ್ಲ ಒಂಥರ ಫನ್, ಇದು ತುಂಬಾ ಇಷ್ಟ ಆಯ್ತು ನಿಮ್ದು. ಅಂಡ್ ಎವ್ರಿಬಡಿ ಥ್ಯಾಂಕ್ ಯು. ಇಲ್ಲಿ ಬಂದ್ಬಿಟ್ಟು ಕೇಳಿರೋರು ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಒಂಥರ ಹಂಬಲ್ಡ್ ಅಂಡ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ತುಂಬಾ ಇಷ್ಟ.
ಥ್ಯಾಂಕ್ ಯು ರೋಹಿತ್. ಸೊ ಗೆಳೆಯರೇ, ಇವತ್ತು ರೋಹಿತ್ ಸಾಸ್ವೆಹಳ್ಳಿ ಅವರ ಜೊತೆ ಬಹಳಷ್ಟು ವಿಷಯಗಳನ್ನ ಮಾತಾಡಿದ್ವಿ. ಅವರ ಈಗ ನಾನೊಂದು ರೀತಿನಲ್ಲಿ ಲೈಫ್ ಕೋಚಿಂಗ್ ಮಾಡ್ತೀನಿ, ಒಂದು ರೀತಿನಲ್ಲಿ ಹೀಲಿಂಗ್ ಹೇಳ್ಕೊಡ್ತೀನಿ, ಎಲ್ಲ ಮಾಡ್ತೀನಿ ನಿಜ. ಆದ್ರೆ ಒಂದೊಂದು ಗುರುದು ಒಂದೊಂದು ರೀತಿ ಇರುತ್ತೆ, ಒಂದೊಂದು ಸ್ಟೈಲ್ ಇರುತ್ತೆ, ಒಬ್ಬೊಬ್ಬರಿಗೂ ಒಂದೊಂದು ಕನೆಕ್ಟ್ ಆಗುತ್ತೆ. ಸೊ ಖಂಡಿತ ಅವರ ಸೆಷನ್ಸ್ ನ ಎಲ್ಲರೂ ಅಟೆಂಡ್ ಮಾಡಿ. ಅವ್ರು ಯಾವ ರೀತಿ, ಯಾಕಂದ್ರೆ ನನಗೆ ಅದೊಂದು ಕುತೂಹಲ, ಯಾಕಂದ್ರೆ ಸಿನಿಮಾ ನಿರ್ದೇಶಕನಾಗಿ ನನಗೆ ಅವರ ಫಿಲಿಂ ಥೆರಪಿ ಅಂದಿದ್ದೆ ನನಗೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಯ್ತು. ಯಾಕಂದ್ರೆ ನಾವು ಅದನ್ನ ಅವ್ರು ಯಾವ ತರ ಮಾಡ್ತೀರಾ ಗೊತ್ತಿಲ್ಲ, ಬಟ್ ನಾನು ಅದನ್ನ ಮಾಡಿದೀನಿ ನಮ್ಮ ಕುಟುಂಬದ ಜೊತೆ. ಎಷ್ಟೊಂದ್ ಸತಿ ನಾವು ಮಾತಾಡ್ತೀವಿ, ಸಿನಿಮಾಯಿಂದ ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ಎನರ್ಜಿ ತುಂಬಿಕೊಂಡಿದೀವಿ. ಸಿನಿಮಾ ನಿರ್ದೇಶಕನಾಗಿ ನಾನು ಸಿನಿಮಾನಲ್ಲಿ ಕಲ್ತಿರೋದೇ ಬಹಳಷ್ಟು. ಸೊ ಹಾಗಾಗಿ ಖಂಡಿತ ಅವರ ಸೆಷನ್ಸ್ ಅನ್ನ ಎಲ್ಲರೂ ಅಟೆಂಡ್ ಮಾಡಿ. ಹೇಗೆ ನಿಮ್ಮ ಉದ್ದೇಶ ಇಷ್ಟೇ ಗೆಳೆಯರೆ, ಬಹಳಷ್ಟು ವಿಷಯಗಳು ನಾವು ಒಬ್ಬರೇ ಮಾಡ್ಬೇಕಾಗಿಲ್ಲ. ಒಂದು ಸಂಘದೊಡನೆ ಒಂದು ಒಳ್ಳೆ ಗುರು ಜೊತೆ ಕೆಲಸ ಮಾಡಿದ್ರೆ ಜೀವನ ಸುಲಭ ಆಗ್ಬಿಡುತ್ತೆ. ಜೀವನ ಬಹಳ ಉತ್ತಮ ರೀತಿಯಲ್ಲಿ ಬಾಳೋದಕ್ಕೆ ಸಹಾಯ ಆಗತ್ತೆ. ಸೊ ಇವತ್ತು ಮನುಷ್ಯ ಹಣ ಮಾಡ್ತಾನೆ, ಯಶಸ್ಸನ್ನ ಗಳಿಸ್ತಾನೆ, ಎಲ್ಲಾ ಮಾಡ್ತಿದ್ದಾನೆ, ಆದ್ರೆ ಸಂತೋಷವಾಗಿದಾನ ಅನ್ನೋದೇ ಪ್ರಶ್ನೆ. ಆ ಸಂತೋಷಕ್ಕೆ ಇವತ್ತು ಬಹಳಷ್ಟು ಜನ ಒಳ್ಳೆ ಒಳ್ಳೆ ಗುರುಗಳಿದ್ದಾರೆ. ಅವ್ರ ಹತ್ರ ಸ್ವಲ್ಪ ನೀವು ಸಮಯವನ್ನ, ಹಣವನ್ನ, ಶಕ್ತಿಯನ್ನ ಹೂಡಿಕೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಜೊತೆ ಸಂಪೂರ್ಣವಾಗಿ ಸಂತೋಷವನ್ನು ಕಾಣಬಹುದು. ಓಕೆ, ಸೊ ಎಲ್ಲರಿಗೂ ಈ ಒಂದು ಸಂಚಿಕೆ ಬಹಳ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೊಂದು ಸಂಚಿಕೆನಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.